ತತ್ಸತ್. ಎಲ್ಲರಿಗೆ ನಮಸ್ಕಾರ. ಆಧುನಿಕ ಸಂಸ್ಕೃತ ಸಾಹಿತ್ಯ ಕವಿಗಳ ಪರಿಚಯ ಮಾಲಿಕೆಯಲ್ಲಿ ನಾವು ಈಗ ಕಳೆದ ಗುರುವಾರದಿಂದ ಮೊದಲು ಮಾಡಿದ್ದು, ನಾಳೆಗೆ ಮುಗಿತಾಯ ಈ ಕಂತು. ಅದಾದ ಮೇಲೆ ತಕ್ಷಣ ನಾಡದ್ರಿಂದ ಶುಕ್ರವಾರದಿಂದ ಮತ್ತೊಂದು ಕಂತು ಆರಂಭವಾಗುತ್ತದೆ. ಅಲ್ಲಿ ರಾಜಶೇಖರ ಮಹಾಕವಿಯ ಕಾವ್ಯಮೀಮಾಂಸೆಯನ್ನು ಮತ್ತು ಇನ್ನು ಒಂದೆರಡು ಆಧುನಿಕ ಸಂಸ್ಕೃತ ಕವಿಗಳನ್ನು ಗಮನಿಸಿಕೊಳ್ಳೋದಾಗುತ್ತದೆ ಬೇರೊಂದು ರೀತಿಯಲ್ಲಿ. ಈ ಹೊತ್ತು ನಾವು ಪ್ರಸಿದ್ಧರಾದಂತಹ ದೊಡ್ಡ ವಿದ್ವಾಂಸರು, ವ್ಯಾಕರಣ ವಿದ್ವಾಂಸರಾಗಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದಂತಹ ಎಸ್ ಡಿ ಜೋಶಿಯವರ ಮತ್ತು ಇನ್ನೊಬ್ಬರವರ ಜೊತೆಗೂಡಿ ಬರೆದಂಥವರು ವಿಜ್ಞಾರಿದೇವ್ ಅಂತ, ಅವರಿಬ್ಬರೂ ಮಾಡಿದ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ರೂಪಕದ ರೂಪಾಂತರವನ್ನು, ಅಡಾಪ್ಟೇಷನ್ ಅಂತೀವಲ್ಲ, ಅದನ್ನು ವಿಶೇಷವಾಗಿ ಆಲೋಚನೆ ಮಾಡೋಣ. ಕಾರಣ ಇಷ್ಟೇ, ಈ ಮಾಲಿಕೆಯಲ್ಲಿ ನಾನು ಸ್ವತಂತ್ರ ಕೃತಿಗಳನ್ನು ಬರೆದವರನ್ನು ಮತ್ತು ಗದ್ಯ, ಪದ್ಯ, ನಾಟಕ, ಗೇಯ, ಮಹಾಕಾವ್ಯ ಹೀಗೆ ಬರೆದವ್ರನ್ನ ಪರಿಚಯ ಮಾಡಿಕೊಡ್ತಾ ಬಂದೆ. ಆದರೆ ಉತ್ಕೃಷ್ಟವಾದ ಅನುವಾದವನ್ನು ಮಾಡಿದವರ ಪರಿಚಯ ಮಾಡಿಕೊಡೋಕ್ಕಾಗಿರಲಿಲ್ಲವಾದ್ದರಿಂದ ಅದಕ್ಕೆ ಒಂದು ಮಾದರಿಯಾಗಿ ಎಸ್ ಡಿ ಜೋಶಿ ಮತ್ತು ವಿಜ್ಞಾರಿದೇವ್ ಇಬ್ಬರನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಏನೆಂದರೆ, ಸಂಸ್ಕೃತದ ಆಧುನಿಕ ಚರಿತ್ರೆಯಲ್ಲಿ ಕಂಡಂತೆ ಬಹಳಷ್ಟು ಜನ ಲೇಖಕರು ತುಂಬ ಬರೆದವರಿದ್ದಾರೆ. ಕೆಲವೇ ಬರೆದವರು ಇದ್ದಾರೆ, ತುಂಬ ಬರೆದವರು ಇದ್ದಾರೆ. ಆದರೆ ಎಷ್ಟೋ ಬಾರಿ ನಮಗೆ ಗೊತ್ತೇ ಇದೆ, ಗುಣಕ್ಕೆ ಗಾತ್ರಕ್ಕೆ ಒಳ್ಳೆಯ ಸಂಬಂಧ ಇರೋಲ್ಲ. ದೇಶಿಕರ ಮಾತೊಂದು ಬಹಳ ಪ್ರಸಿದ್ಧ ವೇದಾಂತ ದೇಶಿಕರ ಮಾತು, ಸೂತೆ ಸೂಕರ ಯುವತಿ ಸುತಶತಮತ್ಯಂತ ದುರ್ಭಗಂ ಝಟಿತಿ ಕರ್ಣೀ ಚಿರಾಯ ಸೂತೆ ಸಕಲ ಮಹೀಪಾಲ ಲಾಲಿತಂ ಕಲಭಂ ಅಂತ. ಇದು ಹಂದಿ ಒಂದು ಬಾರಿಗೆ 10-20 ಅಂತ ಮಕ್ಕಳನ್ನು ಹೆತ್ತುಬಿಡುತ್ತೆ, ಮರಿಗಳನ್ನು. ಆದರೆ ಆನೆ 12 ವರ್ಷಕ್ಕೊಮ್ಮೆ ಒಳ್ಳೆಯ ಮರಿಯನ್ನು ಹಾಕುತ್ತದೆ, ಅದು ಮುಂದೆ ಪಟ್ಟದಾನಿಯಾಗುತ್ತದೆ. ಅದೇ ಹಂದಿಯ ಮರಿಗಳೆಲ್ಲ ಚರಂಡಿಯಲ್ಲೇ ಬಾಳುತ್ತವೆ ಅಂತ ತಾತ್ಪರ್ಯ. ಇದು ಹಂದಿಯನ್ನು ಕೀಳು ಮಾಡಿ ಆನೆಯನ್ನು ಮೇಲು ಮಾಡಿ ಅಲ್ಲ. ಈ ಕಾಲದ ಸೋಷಿಯಲ್ ಜಸ್ಟಿಸ್ನ ಒಂದು ವೈಪರೀತ್ಯ ಏನಾಗಿದೆ ಅಂದರೆ, ದೃಷ್ಟಾಂತಕ್ಕೆ ತೆಗೆದುಕೊಂಡಿದ್ದೂ ಕೂಡ ಒಂದು ರೀತಿಯಾಗಿ ಕಹಿಯನ್ನು ಉಂಟು ಮಾಡುತ್ತದೆ ಹಾಗೆ ಅಂತ. ಆ ಥರ ಇದ್ದರೆ ಕವಿಗಳ ಕಾವ್ಯವೇ ಬರೆಯೋಕ್ಕಾಗೋಲ್ಲ. ವಿನೋತ್ಕರ್ಷಾಪಕರ್ಷಾಭ್ಯಾಂ ಸ್ವದಂತ್ಯರ್ಥಾನ ಜಾತುಚಿತ್ ತದರ್ಥಮೇವ ಕವಿಯೋಲಂಕಾರಾನ್ ಪರ್ಯುಪಾಸತೆ ಅಂತ ನಮ್ಮ ಕಾಶ್ಮೀರದ ಮಹಿಮಭಟ್ಟ ಹೇಳ್ದ. ಅಂದರೆ ಅಲಂಕಾರಗಳಲ್ಲಿ ಒಂದು ಹೆಚ್ಚು ಮಾಡಿ ಇಲ್ಲ ಒಂದು ಕಡಿಮೆ ಮಾಡಿಯೇ ಹೇಳಬೇಕಾಗುತ್ತದೆ. ಮಹೋಪಮೆ, ಹೀನೋಪಮೆ ಈ ಥರದ್ದು ಬೇಕಾಗುತ್ತದೆ. ಆಯಾ ವಸ್ತುಗಳಲ್ಲಿ ಇದೆಯೋ ಇಲ್ವೋ ಇದೆಯೆಂಬಂತೆ ಭಾವಿಸಿಕೊಂಡು ಬಂದ ರೀತಿಯಲ್ಲಿ ತೋರಿಸಬೇಕಾಗುತ್ತದೆ ಅಂತ. ಹಾಗಾಗಿ ಇಲ್ಲಿ ಹಂದಿ ಮತ್ತು ಆನೆಗಳ ತರತಮದ ಮೂದಲಿಕೆಯೆಲ್ಲ ಇರುವುದು. ಅದರಿಂದ ಅಭಿಪ್ರೇತವಾಗುವ ವಿಷಯ ಏನೆಂದರೆ, ಕೆಲವರು ಒಂದು ರಾಶಿ ಕೆಲಸ ಮಾಡ್ತಾರೆ, ಅಂಥದ್ದು ಯಾವುದೂ ಪ್ರಯೋಜನಕ್ಕೆ ಬರೋಲ್ಲ. ಕೆಲವರು 1-2 ಮಾಡ್ತಾರೆ, ಅದು ಚೆನ್ನಾಗಿ ಇರುತ್ತದೆ ಅಂತ. ಆದರೆ ವಿರಳವಾಗಿ ಕೆಲವರು ತುಂಬ ಮಾಡಿದ್ದು ಚೆನ್ನಾಗಿರುತ್ತದೆ, ಮತ್ತು ಎಷ್ಟೋ ಬಾರಿ ಸ್ವಲ್ಪ ಮಾಡಿದ್ದು ಕೆಟ್ಟದಾಗಿರುತ್ತೆ, ಹಾಗೂ ಇರುತ್ತವೆ. ಆದರೆ ಸಾಮಾನ್ಯ ಲೋಕನೀತಿಯಂತೆ ನೋಡಿದಾಗ ಅಮಿತ ಗುಣ ಅನ್ನುವಂಥದ್ದು, ಅಮಿತ ಗಾತ್ರ ಅನ್ನುವಂಥದ್ದು ಸ್ವಲ್ಪ ವಿಚ್ಛೇದವಾಗುವ ಅಂಶಗಳೇನೆ ಅಂತ. ಅದಕ್ಕೆ ಒಂದು ಉದಾಹರಣೆಯಾಗಿ ಸಣ್ಣದಾಗಿ ಕೊಡುವುದು ಅಂತಂದರೆ, ಈಗ ಜೀವಂತ ಇರತಕ್ಕಂಥ ಒಬ್ಬ ಕವಿ ಲೇಖಕ ಜಗನ್ನಾಥ ಪಾಠಕ್ ಅಂತ. ಅವರು ಪ್ರಯಾಗವಾಸಿಗಳಾಗಿದ್ದಾರೆ, 80ರ ಮೇಲೆ ವಯಸ್ಸಾಗಿದೆ. ಅವರು ಒಳ್ಳೆಯ ಸಂಸ್ಕೃತ ಕವಿ ಅಂತ ಹೆಸರಾಗಿದ್ದವರು. ಅವರು ತಮ್ಮ ಮೊದಲ ಕೃತಿಗೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳನ್ನೆಲ್ಲ ಪಡ್ಕೊಂಡ್ರು. ಕಾಪಿಶಾಯಿನಿ, ವಿಚ್ಛಿತ್ತಿ ವಾತಾಯನಿ ಮೊದಲಾಗಿ ಮಧುಶಾಲ, ಈ ಥರ ಹಲವು ಕೃತಿಗಳನ್ನು ಅವರು ಬರೆದಿದ್ದಾರೆ. ಹಿಂದಿಯ ಲೋಕಪ್ರಸಿದ್ಧವಾದ ಮಹಾಕಾವ್ಯ ಜೈಶಂಕರ್ ಪ್ರಸಾದ್ ಅವರ ಕಾಮಾಯಿನಿಯನ್ನು ಕೂಡ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರಂತೆ. ನನಗದನ್ನು ನೋಡುವುದಕ್ಕಾಗಿಲ್ಲ. ಹೀಗೆ ಅವರು ಬರೆದಿದ್ದಾರೆ. ತಿಳಿಯಾದಂತಹ ಲಲಿತವಾದ ಶೈಲಿ, ಒಳ್ಳೆಯ ಸುಬೋಧವಾಗುವಂಥ ಭಾಷೆ. ಆ ಥರ ಇದ್ದರೂ ಅಲ್ಲಿ 10 ಪದ್ಯದಲ್ಲಿ 1 ಪದ್ಯವೂ ಚೆನ್ನಾಗಿರೋಲ್ಲ. ಈಚೆಗೆ ಅವರ ಜಗನ್ನಾಥ ಸುಭಾಷಿತಂ ಅಂತ ಒಂದು ಬೃಹತ್ ಗಾತ್ರದ ಗ್ರಂಥ ಬಂತು. ಆ ಗ್ರಂಥದಲ್ಲಿ ನೋಡಿದಾಗ ಕಾಣಿಸುತ್ತದೆ ಅಂತ ಏನು ಗುಣ ಇಲ್ಲ ಇದರೊಳಗೆ ಅಂತ ಅನಿಸ್ಕೊಂಡಿದ್ದನ್ನೆಲ್ಲ ಬರೆದಿದ್ದಾರೆ. ಆದರೆ ಯಾವುದರೊಳಗೂ ಅಷ್ಟು ಸ್ವಾರಸ್ಯ ಕಾಣಿಸೋದಿಲ್ಲ. ಹಾಗೆ ಕೆಲವು ಪದ್ಯಗಳು ತುಂಬ ಚೆನ್ನಾಗಿವೆ. ಅವ್ರದ್ದು ನಾನು ಒಂದು ಪದ್ಯವನ್ನು ಹಾಗೆ ಕಂಡೆ ತುಂಬ ಸಂತೋಷಪಟ್ಟಿದ್ದು. ಯದಿವಲತಿ ವಾಣಿ ವಿಲಸಿತಂ ಅನ್ನುವ ಒಂದು ಸಮಸ್ಯಾಪೂರ್ಣ. ಆ ಸಮಸ್ಯಾಪೂರ್ಣವನ್ನು ನಾನು ಎಷ್ಟು ಸಂತೋಷಪಟ್ಟೆ ಅಂದರೆ ಓದಿ ಕೇಳಿ.
ಆ ಮೂಲಕವಾಗಿ ಮಿಕ್ಕದ್ದೆಲ್ಲ ಅವ್ರದ್ದು ತುಂಬ ಚೆನ್ನಾಗಿದ್ದಿರಬೇಕು ಅಂತ ಭಾವಿಸಿಕೊಂಡು ಅತ್ತ ಕಡೆ ಮನಸ್ಸು ಹೋಯಿತು. ಕಿಯದ್ವಾರಂ ಕ್ರೌಂಚ ಇಹನ ನಿಹತಾ ವ್ಯಾಧವಿಶಿಖೈ ಪರಂ ಕಾವ್ಯಂ ರಾಮಾಯಣಮಿದಮಹೈಕಂ ಸಮುದಿತಂ ವಿರಚಿತಂ ಅಂತ ಪಾಠಾಂತರ ಇಲ್ಲಿದೆ. ಸಕಾಲ ಸದ್ರಷ್ಟ ಸಚ ಹೃದಯವಾನ್ ಸಾಚ ಕವಿತಾ ಸಮೇತ್ಯ ದ್ಯೋತಂತೆ ಯದಿ ವಲತಿ ವಾಣೀ ವಿಲಸಿತಂ. ಎಷ್ಟು ಬಾರಿ ಜಗತ್ತಿನಲ್ಲಿ ಕ್ರೌಂಚ ಪಕ್ಷಿಗಳನ್ನು ಬೇಡರು ಕೊಲ್ಲಲಿಲ್ಲ, ಆದರೆ ಒಂದೇ ಬಾರಿ ರಾಮಾಯಣ ಹುಟ್ಟಿತು. ಆ ಕಾಲ, ಆ ದ್ರಷ್ಟಾರ, ಆ ಹೃದಯವಂತ, ಆ ಕರುಣೆ ಇವೆಲ್ಲ ಸರಸ್ವತಿಯ ಕಟಾಕ್ಷದ ಜೊತೆಗೆ ಸೇರಿದಾಗ ಮಹಾಕೃತಿ ಹುಟ್ಟುತ್ತದೆ ಅಂತ ತುಂಬ ಚೆನ್ನಾಗಿದೆ. ವಾಣೀ ವಿಲಸಿತಂ ಅಂತನ್ನುವ ಒಂದು ಪದಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಪುಷ್ಟಿಯನ್ನು ಕೊಟ್ಟು ಮಾಡಿದಂಥದ್ದು ತುಂಬ ಸುಂದರವಾದದ್ದು. ಅವರೇ ಇನ್ನೂ ಒಂದು 5-6 ಪದ್ಯಗಳನ್ನು ವಾಣೀ ವಿಲಸಿತಂ ಅನ್ನುವ ಸಮಸ್ಯೆ ಪೂರ್ಣವಾಗಿ ಮಾಡಿದ್ದಾರೆ. ಆದರೆ ಅದು ಯಾವುದೂ ಈ ಮಟ್ಟಕ್ಕೆ ಚೆನ್ನಾಗಿ ಬರಲಿಲ್ಲ. ಇನ್ನೊಮ್ಮೆ ಅವರು ಕಾಳಿದಾಸನ ನ ಪ್ರಬುದ್ಧಾಂ ನ ಸುಪ್ತಾಂ ಅನ್ನುವ ಮೇಘದೂತದ ಉತ್ತರ ಮೇಘದ ಒಂದು ತುಣುಕನ್ನು ಸಮಸ್ಯೆ ಪೂರ್ಣವಾಗಿ ಇಟ್ಕೊಂಡು ಮಾಡಿದರು. ದೇವ್ಯಾ ವಾಚಃ ಕ್ಷಣ ಪರಿಮಿಲತ್ ದಿವ್ಯ ದೃಷ್ಟಿ ಪ್ರಸಾದ ಚಿತ್ತೇ ಜ್ಯೋತಿ ಕಿಮಪಿ ಸುಖವೇರಂತರಂ ಪ್ರೋಜ್ಜಿಹೀತೆ ತಸ್ಮಿನ್ ಕಾಲೇ ವಿರತ ನಿಖಿಲದ್ವೈತ ಮೂಲ ಪ್ರಪಂಚ ಸೋತ್ಯೇತಿದ್ರಾಕ್ ಸ್ಥಿತಿಮತಿತರಾಂ ನ ಪ್ರಬುದ್ಧಾಂ ನ ಸುಪ್ತಾಂ ಅಂತ ತುಂಬ ಚೆನ್ನಾಗಿರುವಂಥ ಪದ್ಯ. ಆ ದೇವಿ ಸರಸ್ವತಿ ಕಟಾಕ್ಷವಾದಾಗ ದೇವಿಯ ವಾಚಃ ಕ್ಷಣ ಪರಿಮಿಲ ದಿವ್ಯ ದೃಷ್ಟಿ ಪ್ರಸಾದಾತ್. ಆ ಸರಸ್ವತಿಯ ಒಂದು ಕ್ಷಣದ ಕಟಾಕ್ಷ ಬಿದ್ದಾಗ ಚಿತ್ತೆ ಜ್ಯೋತಿ ಕಿಮಪಿ ಸುಖವೇರ ಅಂತರಂ ಪ್ರೋಜ್ಜಿಹೀತೆ, ಆ ಅಂತರಂಗದಲ್ಲಿ ಒಂದು ಉಜ್ವಲಿಸುತ್ತದೆ. ತಸ್ಮಿನ್ ಕಾಲೇ ವಿರತ ನಿಖಿಲದ್ವೈತ ಮೂಲ ಪ್ರಪಂಚ, ಆ ಕಾಲದಲ್ಲಿ ಎಲ್ಲ ದ್ವೈತ ಮೂಲವಾದ ಪ್ರಪಂಚ, ನಾಮರೂಪಾತ್ಮಕವಾದ ದ್ವಂದ್ವಗಳೆಲ್ಲ ಕಳೆದುಕೊಂಡು ಸಹ ಅತ್ಯೇತಿ ದ್ರಾಕ್ ಸ್ಥಿತಿಂ ಅತಿತರಾಂ ನ ಪ್ರಬುದ್ಧಾಂ ನ ಸುಪ್ತಾಂ, ಆಗ ತಂದುಕೊಡುವ ಸ್ಥಿತಿ ಎಚ್ಚರವೂ ಅಲ್ಲ ಮತ್ತು ನಿದ್ರೆಯೂ ಅಲ್ಲ, ಅದೊಂದು ವಿಲಕ್ಷಣವಾದಂತಹ ಸ್ಥಿತಿಯಾಗಿರುತ್ತದೆ. ಅದು ಕನಸೂ ಅಲ್ಲ, ಎಚ್ಚರವೂ ಅಲ್ಲ, ಸುಷುಪ್ತಿಯೂ ಅಲ್ಲ, ಆ ಬಗ್ಗೆ ಒಂದು ತುರಿಯ ಸ್ಥಿತಿ ಅಂತ. ಹೀಗೆ ಚೆನ್ನಾಗಿರತಕ್ಕಂಥ ಪದ್ಯಗಳನ್ನು ಬರೆದವರು ಅಂತ ಯಾವುದೋ ಒಂದು ಸಮಸ್ಯಾಪೂರ್ಣಗಳನ್ನು ಕುರಿತಾದ ಪುಸ್ತಕದಲ್ಲಿ, ಕವಿಗೋಷ್ಠಿಯ ಪುಸ್ತಕದಲ್ಲಿ ಕಂಡದ್ದು. ಆಮೇಲೆ ಅವರು ಕಾಳಿದಾಸನ ಬಗ್ಗೆ ಬರೆದ 1-2 ಪದ್ಯಗಳನ್ನು ಕಂಡು ತುಂಬ ನಾನು ಆನಂದಪಟ್ಟಿದ್ದೆ. ವಾಲ್ಮೀಕೇರ್ ಮುಖಮಂಡಲಾದಭಿನವ ಸದ್ಯ ಪ್ರಸೂತಾಭವತ್ ಯಾ ಸಂವರ್ಧನ ಮಾಪ ದರ್ಭಕಬಲೈ ವ್ಯಾಸಾಶ್ರಮೇ ವಾಂಗ್ಮೃಗಿ ತಾಮಾಗತ್ಯ ಚ ಕಾಳಿದಾಸ ಹರಿಣಃ ಸಂಸ್ಪರ್ಶ್ಯ ಸಮ್ಮೀಲಿತಾಮೇಕಾಂತೇಶು ಯದಾ ಕದಾಚನ ಮುಹು ಶೃಂಗೈರ ಕಂಡೂಯತ ಅಂತ. ತುಂಬ ಅದ್ಭುತವಾಗಿದೆ. ಇದು ಕಾಳಿದಾಸನ ಕುಮಾರ ಸಂಭವದ 3ನೇ ಸರ್ಗದ ಅಕಾಲ ವಸಂತದಲ್ಲಿ ಬರುವ ಒಂದು ಮೃಗೀ ಮಕಂಡೂಯತ ಕೃಷ್ಣಸಾರಹ ಅಂತ ಬರುತ್ತದೆ. ವಸಂತ ಋತುವಿನಲ್ಲಿ ಆ ಜಿಂಕಿಗಳು ಪರಸ್ಪರ ಸೇರಿ ಒಂದರ ಮೈ ಮತ್ತೊಂದು ತುರಿಸಿಕೊಳ್ಳತಕ್ಕಂಥದ್ದು. ಮತ್ತು ಕಾರ್ಯಾಸೈಕತ ಲೀನ ಹಂಸ ಮಿಥುನ ಅಂತ ಶಾಕುಂತಲದ 6ನೇ ಅಂಕದ ಒಂದು ಶ್ಲೋಕದಲ್ಲಿ ಹೆಣ್ಣು ಜಿಂಕೆ ತನ್ನ ಕಣ್ಣಿನ ಹತ್ತಿರ ನವೆಯಾದಾಗ ಗಂಡು ಜಿಂಕೆಯ ಕೊಂಬಿನ ಬಳಿ ಹೋಗಿ ತುರಿಸಿಕೊಂಡಾಗ ಗಂಡು ಜಿಂಕೆ ಅದಕ್ಕೆ ಒಂದು ಸ್ವಲ್ಪವೂ ನೋವಾಗಬಾರದು ಅಂತ ಕುತ್ತಿಗೆ ಅಲ್ಲಾಡಿಸದೆ, ತಲೆ ಅಲ್ಲಾಡಿಸದೆ ನಿಷ್ಪಂದವಾಗಿ ಶಿಲ್ಪ ಸದೃಶವಾಗಿ ಇತ್ತು. ಅಂಥ ಚಿತ್ರಣವನ್ನು ಚಿತ್ರಿಸಬೇಕಾಗಿದೆ ಅಂತ ದುಷ್ಯಂತ ಹೇಳ್ತಾನೆ. ಮಾಲಿನಿ ನದಿ ತೀರ, ಅಲ್ಲಿಯ ಮೊಳಲ ದಿಬ್ಬ, ಅಲ್ಲಿ ವಿಹರಿಸುವ ಹಂಸಗಳು, ಅಲ್ಲಿಯ ಕಮಲ ಕಲ್ಹಾರಗಳು, ಅದರ ಪಕ್ಕದಲ್ಲಿಯ ಮರ, ಆ ಮರದ ಮೇಲೆ ಹಾಕಿರ್ತಕ್ಕಂಥ ನಾರು ಮಡಿಯ ವಸ್ತ್ರಗಳ ಆರಿಸೋದಕ್ಕೆ ಒಣಗಿಸೋದಕ್ಕೆ ಹಾಕಿದ್ದು, ಅಲ್ಲಿ ಶಕುಂತಲೆ ಮತ್ತು ಅವಳ ಸಖಿಯರು ಅನಸೂಯೆ ಪ್ರೇಮವದೆಯರು ಗಿಡಗಳಿಗೆ ನೀರು ಎರೀತಾ ಇದ್ದಿದ್ದು, ಅಲ್ಲಿ ಶಕುಂತಲೆ ಭ್ರಮರ ಬಾಧೆಯಿಂದ ತತ್ತರಿಸಿದ್ದು, ಇದನ್ನೆಲ್ಲವನ್ನೂ ಹಿನ್ನೆಲೆಯಾಗಿ ಹಿಮಾಲಯದ ಪರ್ವತ ಶ್ರೇಣಿ ಈ ಥರದ್ದೆಲ್ಲ ಬರೀಬೇಕಾಗಿದೆ ಅಂತವನು ಹೇಳ್ತಾನೆ. ಆ ಚಿತ್ರಣದಲ್ಲಿ ನೋಡಿದಾಗ ಸರಸ್ವತಿ, ಸಂಸ್ಕೃತ ಸಾಹಿತ್ಯ ಸರಸ್ವತಿ ಮೊದಲು ಹುಟ್ಟಿದ್ದು ಹೇಗೆ ಅಂದರೆ ವಾಲ್ಮೀಕಿಯರ್ ಮುಖಮಂಡಲಾದಭಿನವ, ವಾಲ್ಮೀಕಿಯ ಮುಖಮಂಡಲದಿಂದ ಮೊದಲು ಹುಟ್ಟಿತು. ಆಮೇಲೆ ಆ ವಾಕ್ಯೆನ್ನುವ ಜಿಂಕೆ ವಾಲ್ಮೀಕಿಯ ಮುಖದಿಂದ ಹುಟ್ಟಿತು ಅಂದರೆ ಒಂದು ಧ್ವನಿ, ವಾಲ್ಮೀಕಿಯ ಮುಖ ಚಂದ್ರ ಅಂತ. ಚಂದ್ರನಲ್ಲಿಂದ ಜಿಂಕೆ ಇಳಿದು ಬಂದದ್ದು, ಅಲ್ಲಿಂದ ಹುಟ್ಟುವುದು ಜಿಂಕೆ. ಆ ಮುಖಮಂಡಲದಿಂದ ಚಂದ್ರಮುಖದಂತೆ ಪ್ರಸನ್ನ ಮನೋಹರವಾದ ಕಾರುಣ್ಯ ಕಲಿತವಾದ ಕರುಣಾ ಪರಿಶೀಲಿತವಾದ ಆ ಮಹರ್ಷಿಯ ಮುಖದಿಂದ, ಮುಖ ಅನ್ನೋದಕ್ಕೆ ಬಾಯಿ ಅಂತಲೂ ಅರ್ಥ ಒಂದು ಉಂಟು, ಅಲ್ಲಿಂದ ಹೊಮ್ಮಿದ್ದು ಈ ಒಂದು ಕಾವ್ಯ ಹರಿಣಿ. ಆಮೇಲೆ ವ್ಯಾಸರ ಆಶ್ರಮದಲ್ಲಿ ಅವರು ಕೈಯಾರೆ ತಿನಿಸಿದ ದರ್ಭೆಗಳ ಗರಿಕೆಗಳ ಮೂಲಕವಾಗಿ ಮೈ ತುಂಬಿಸಿಕೊಳ್ತು. ಈಗ ಕಾಳಿದಾಸ ಅನ್ನುವ ಜಿಂಕೆ ಬಂದಾಗ ತಾನು ಅವನ ಕೊಂಬಿನ ಮೂಲಕ ಆಗ ಈಗ ಮೈ ತೋರಿಸ್ಕೊಳ್ತಾ ಇದೆ ಅಂತ. ಅಂದರೆ
ಹುಟ್ಟಿದ್ದು ಕಾವ್ಯ ಹರಿಣಿ ವಾಲ್ಮೀಕಿಯಲ್ಲಿ, ಬೆಳೆದದ್ದು ವ್ಯಾಸರಲ್ಲಿ, ಮತ್ತು ಅದು ಪ್ರೀತಿಯನ್ನು ಗಳಿಸಿಕೊಂಡಿದ್ದು ಕಾಳಿದಾಸನಲ್ಲಿ. ಮುಂದೆ ಅದಕ್ಕೆ ಯಾರ ಜೊತೆಯ ಸಹವಾಸವೂ ಇಲ್ಲ ಅಂತ. ಇಷ್ಟು ದಿವ್ಯವಾದಂಥ ಪದ್ಯವನ್ನು ಹೇಗೆ ಬರೆದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಮಾಘೋ ದೇವ್ಯಾ ಕುಟಿಲ ಕುಟಿಲ ಭ್ರೂಲತ ಭ್ರೂಚಿತ ಸತ್ಕಟಾಕ್ಷೋ ಬಾಣೋ ವೀಣಾ ಕ್ವಣನ ಮುಖರ ಸಾಲಸೋ ವಾಗ್ವಿಲಾಸ ಪ್ರೀತಿಸ್ನಿಗ್ಧಂ ಸರಸಮೃದುಲಂ ಲಕ್ಷಿತಂ ಪುಣ್ಯಭಾಗ್ಭಿ ತಾಂಬೂಲಶ್ರೀ ವಿರಲಖಚಿತಂ ಸುಸ್ಮಿತಂ ಕಾಳಿದಾಸ. ಮಿಕ್ಕೆಲ್ಲ ಕವಿಗಳು ಬೇರೆ ರೀತಿಯಲ್ಲಿ ದೇವಿಗೆ ಅಲಂಕಾರ, ಅವಳ ಹುಬ್ಬುಗಂಟಿರಬಹುದು, ಮತ್ತು ಅವಳ ವೀಣಾನಾದ ಇರಬಹುದು, ಅವಳ ನೋಟ ಇರಬಹುದು ಎಲ್ಲ. ಆದರೆ ಕಾಳಿದಾಸ ಚೆನ್ನಾಗಿ ಪುಷ್ಕಲವಾಗಿ ಕರ್ಪೂರ ತಾಂಬೂಲ ಹಾಕಿಕೊಂಡು ಕೆಂಪಾದ ದೇವಿಯ ಬಾಯಿಂದ ಹೊಮ್ಮಿ ಸುಳಿದಾಡುವ ಮಂದಸ್ಮಿತ ಅಂತಕ್ಕಂಥದ್ದು. ಈ ರೀತಿಯಾದ ಪದ್ಯಗಳನ್ನು ಅವರು ಬರೆದಿದ್ದಾರೆ. ಅದು ನೋಡಿ, ಇಷ್ಟು ದೊಡ್ಡ ಕವಿತಾ ಸಂಗ್ರಹದಲ್ಲಿ ಈ ಥರದ್ದೊಂದು 10 ಪದ್ಯ ಸಿಗುತ್ತದೆ. ಕಾಪಿಶಾಯಿನಿ ಅಂತ ಹರಿವಂಶರಾಯ್ ಬಚ್ಚನ್ ಅವರ ಸ್ಫೂರ್ತಿಯಿಂದ ಅವರು ಮಧುಶಾಲ ಅಂತ ಬರೆದದ್ದು ತುಂಬ ಪ್ರಸಿದ್ಧವಾಯಿತು. ಅದು ಅಷ್ಟೇ, ಅವರು ನೆಹರು ಕುಟುಂಬಕ್ಕೆ ತುಂಬ ಹತ್ತಿರದವರಾಗಿದ್ದರೂ ಮುಕ್ತವಾದಂತಹ ಮದ್ಯಪಾನವನ್ನು ಕೊಂಡಾಡಿದ್ರು ಅನ್ನೋ ಕಾರಣ, ನೆಹರುಗೂ ಆ ಅಮಲಿತ್ತು ಅನ್ನೋ ಕಾರಣದಿಂದ ಪ್ರಿಯವಾಯಿತು. ಮಿಕ್ಕಂತೆ ಅದು ಯಾವುದೇ ರೀತಿಯ ಒರಿಜಿನಲ್ ಅಲ್ಲ. ಬಹಳ ಹಿಂದೆ ದಿವ್ಯೋತ್ತಮವಾಗಿ ಉಮರ್ ಖಯ್ಯಾಂ ಬರೆದಿದ್ದಾನೆ. ಅದರ ಮೇಲೆ ಅವ್ರಿಗೇನು ಒಂದು ಅಂಗುಲವೂ ಕೂಡ ಕ್ವಾಲಿಟೇಟಿವ್ ಆಗಿ ಬೆಳೆಸೋಕ್ಕಾಗಿಲ್ಲ. ಓದಿದ್ದೀನಿ ಮಧುಶಾಲಾನ ಹಿಂದಿನಲ್ಲಿಯೇ. ಆದರೆ ಅವರಿಗೆ ಅಲ್ಲಿಲ್ಲದ ಲೋಕಪ್ರಖ್ಯಾತಿ ಬಂದ್ಬಿಡ್ತು. ಅವ್ರ ವ್ಯಕ್ತಿತ್ವವೂ ಹಾಗೆ ಬಹಳ ರಂಗರಂಗ ಆದದ್ದು. ಕೆಲವೊಮ್ಮೆ ಆ ಥರ ಆಗ್ಬಿಡುತ್ತೆ. ನಾವು ಸಂಗೀತಗಾರರನ್ನು ನೋಡೋದಕ್ಕೆ ಹೋಗ್ತೀವಿ, ಕೇಳೋದಕ್ಕಲ್ಲ. ರಂಜನಿ ಗಾಯತ್ರಿ ಸೀರೆ ಹೆಂಗೆ ಉಟ್ಕೋತಾರೆ, ಅಕ್ಕ ಉಟ್ಕೊಂಡಿದ್ದು ಅಥವಾ ತಂಗಿ ಉಟ್ಕೊಂಡಿದ್ದ ಸೀರೆ ಇನ್ನೊಬ್ಬರಿಗೆ ಬ್ಲೌಸ್ ಆಗಿರುತ್ತೆ, ಅವ್ರ ಬ್ಲೌಸು ಇವ್ರಿಗೆ ಸೀರೆ ಆಗಿರುತ್ತೆ. ಮಿಕ್ಕವರೆಲ್ಲರೂ ಯೂನಿಫಾರ್ಮ್ ಥರ ಒಂದೇ ಕೆಂಪು ಸೀರೆ ಒಂದೇ ಹಳದಿ ಬ್ಲೌಸು ಹಾಕ್ಕೊಂಡು ಬಂದರೆ ಇವರು ಹಳದಿ ಬ್ಲೌಸು ಕೆಂಪು ಸೀರೆ, ಕೆಂಪು ಬ್ಲೌಸಿಗೆ ಹಳದಿ ಸೀರೆ, ಹೀಗೆ ಇನ್ವರ್ಷನ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಅಂತ ಆಂಧ್ರದ ಮಹಾಸಹಸ್ರಾವಧಾನಿ ಗರಿಕಪಾಟಿ ನರಸಿಂಹರಾಯರು ತಮ್ಮ ಪಂಚೆ ಉತ್ತರಿಗಳ ಡಿಸೈನ್ ತಾವು ಮಾಡಿಕೊಂಡು ಗಿಳಿ ಹಾರಾಡೋಂಗೆ, ಹದ್ದು ಹಾರಾಡೋಂಗೆ, ಬಳ್ಳಿಗಳ ಜಾಲಂಧರ ಇದ್ದಂತೆ ಹಾಗೆ ಮಾಡ್ಕೊಂಡು ನನಗೆ ತೋರಿಸಿದ್ರು. ನೋಡಿ, ಇಂಥದ್ದು ನಾನು ಮಾಡ್ಕೊಂಡಿದ್ದೀನಿ, ನೀವು ಏನು ಮಾಡ್ತಾ ಇದ್ದೀರಾ ಅಂದರು. ಅಂದರೆ ಇವುಗಳು ಅವರು ಒಳ್ಳೆ ವಿದ್ವಾಂಸರು, ಅತ್ಯುತ್ತಮವಾದ ಅವಧಾನಿ, ಸೊಗಸಾದ ವಾಗ್ಮಿ, ನನಗೆ ತುಂಬ ಗೌರವಾಭಿಮಾನ ಪಾತ್ರವಾದಂಥ ಆಂಧ್ರದ ಲೇಖಕರು, ಅವಧಾನಿಯವರು. ನನಗೆ ತುಂಬ ಮನಸಾರ ನಾನು ಇಷ್ಟಪಡ್ತೀನಿ. ಆದರೆ ಈ ಥರದ ಫ್ಯಾನ್ಸೀಸು ಎಷ್ಟೋ ಬಾರಿ ಮುಂದೆ ಬಂದು ಅವರ ಗುಣಾವಗುಣಗಳ ವಿಮರ್ಶೆ ಆಗೋಲ್ಲ. ಇದು ಹರಿವಂಶರಾಯ್ ಬಚ್ಚನ್ ಬಗ್ಗೆ ಆಗಿದ್ದು. ಅವರನ್ನು ಅನುಸರಿಸಿಕೊಂಡು ಇವರು ಜಗನ್ನಾಥ ಪಾಠಕ್ ಅವರು ಬಂದರು. ಇವರು ಪರ್ಷಿಯನ್ನು, ಉರ್ದು ಎಲ್ಲ ಭಾಷೆಗಳನ್ನು ಕಲಿತವರು, ಗಜಲ್ಗಳನ್ನೆಲ್ಲ ಬರೆದವರು, ಎಲ್ಲ ಮಾಡಿದಂಥವರೇ ಆದರು. ಅದು ಏನಾದರೂ ಅದು ಇರೋದೇ ಅಷ್ಟು. ಉರ್ದು ಕಾವ್ಯ ಭಾರತೀಯ ನೆಲೆಯಲ್ಲಿ ಬಂದದ್ರೊಳಗೆ ಅತ್ಯುತ್ತಮ ಮಿರ್ಜಾ ಗಾಲಿಬ್ ಅಂತಾರೆ. ನಾನು ಮಿರ್ಜಾ ಗಾಲಿಬನ್ನು ಉರ್ದೂನಲ್ಲಿ ಓದಿಲ್ಲ, ಹಿಂದಿನಲ್ಲಿ ಓದಿದ್ದೀನಿ. ಒಬ್ಬ ಅಮರಕ, ಒಬ್ಬ ಹಾಲ ಸಾತವಾಹನ, ಗಾಲಿಬು ಅವನ ಕುಲಗೋತ್ರಗಳನ್ನೆಲ್ಲ ಆಪೋಷಣ ತೊಗೊಂಡ್ಬಿಡ್ತಾರೆ. ಗುಣಕ್ಕೆ ಮತ್ಸರ ಯಾಕೆ? ಸಂಸ್ಕೃತದಲ್ಲಿ ಬಂದ ಶೃಂಗಾರದ ಕಲ್ಪನಾ ಪ್ರಾವಣ್ಯ, ಅಲಂಕಾರ ಚಾತುರ್ಯ, ಉಕ್ತಿ ವೈವಿಧ್ಯ, ನಾದ ಮಾಧುರ್ಯ, ಛಂದೋವಿಲಾಸ, ಇವು ಯಾವುದು ಇಲ್ಲ ಗಾಲಿಬ್ ಅಂಥವರಲ್ಲಿ. ಕುಂಟೆತ್ತಕ್ಕೆ ಕೊಳಕ್ಕೆ ನೀರೇ ಪಾನಕ ಅಂತ ಅದನ್ನೇ ಹಿಂದೆ ಮುಂದೆ ನೆಕ್ತಾ ಇರ್ತಾರೆ ಜನ. ನನಗೆ ನೋಡಿದಾಗ ಅಯ್ಯೋ ಅಂತ ಅನಿಸುತ್ತೆ, ಇನ್ನೇನಿಲ್ಲ, ಕೋಪ ಬರೋದಿಲ್ಲ, ಪಾಪ ಅಷ್ಟೇ ಅವ್ರಿಗೆ ದಕ್ಕಿದ್ದು ಅಂತ. ಇವರು ಅಂತಹ ಸಂಸ್ಕೃತದ ಮಹಾಕಾಸಾರ ಇರುವಾಗ ಆ ಕುಂಟೆಗೆ ಹೋಗ್ಬಿಟ್ಟು ಪಾಪ ಎತ್ಕೊಂಡು ಬಂದರು. ವಿಚ್ಛಿತ್ತಿವಾತಾಯಿ ನಿನ್ನೋದ್ರೊಳಗೂ ಅಷ್ಟೇ ಲಲಿತ ಮನೋಹರವಾದಂಥ ಭಾಷೆ, ಅಂದರೆ ಜಟಿಲವಲ್ಲ, ಕರ್ಕಶವಲ್ಲ, ಆ ಥರದ್ದೆಲ್ಲ. ನೂರಾರು ಸಾವಿರಾರು ಆರ್ಯ ಛಂದಸ್ಸಿನ ಪದ್ಯಗಳು ಬರೆದಿದ್ದಾರೆ. ಕಷ್ಟಪಟ್ಟು ಹುಡುಕಬೇಕು. ಇದರೊಳಗೆ 2 ಟಿಕ್ಕು 3 ಟಿಕ್ಕು ಅಂತ ನಾನು ನೆನ್ನೆನೂ ಹೇಳಿದ್ನಲ್ವಾ. ರಾಧಾಭಾವೋ ಯತ್ರ ಶ್ರೀಕೃಷ್ಣಸ್ತತ್ರ ನಾತ್ರ ಸಂದೇಹ, ರಾಧಾಭಾವ ವಿರಹಿತ ಶ್ರೀಕೃಷ್ಣ ಕೇವಲಂ ಕೃಷ್ಣ ಅಂತ ತುಂಬ ಚೆನ್ನಾಗಿರೋ ಪದ್ಯ. ರಾಧಾಭಾವ ಎಲ್ಲಿದೆಯೋ ಅಲ್ಲಿ ಕೃಷ್ಣನೂ ಇರ್ತಾನೆ, ಅದರೊಳಗೆ ಸಂದೇಹ ಇಲ್ಲ. ಎಲ್ಲಿ ರಾಧಾಭಾವ ಇಲ್ವೋ ಅಲ್ಲಿ ಶ್ರೀಕೃಷ್ಣ ಬರೀ ಕೃಷ್ಣ, ಅಂದರೆ ಬರೀ ಕಪ್ಪು ಅಂದರೆ ಒಂದು ರೀತಿಯ ಶೂನ್ಯತೆ ಮಾತ್ರ. ರಾಧಾಭಾವೋ ಯಸ್ಮಿನ್ ಸುಲಭ ತಂ ವಿಪಣಿ ಮಾರ್ಗಮಾದಿಶ ಮೇ ತಂ ಸರ್ವಸ್ವಂ ಕೃಷ್ಣಂ ದತ್ವಾಪಿ ಕ್ರೇತು ಮಿಚ್ಛಾಮಿ. ತುಂಬ ಸುಂದರವಾದ ಪದ್ಯ. ರಾಧಾಭಾವ ಎಲ್ಲಿ ಸಿಗುತ್ತದೆ, ಯಾವ ಅಂಗಡಿನಲ್ಲಿ, ಆ ಅಂಗಡಿ ವಿಪಣಿ ಅಂತಂದರೆ ಮಾರ್ಕೆಟ್, ಅದರ ದಾರಿಯನ್ನು ನನಗೆ ತೋರಿಸು. ಅದಕ್ಕಾಗಿ ನಾನು ನನ್ನ ಸರ್ವಸ್ವವನ್ನು ಮೇಲಾಗಿ ಕೃಷ್ಣನನ್ನೂ ಕೊಟ್ಟುಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ.
ಹಾಲನು ಮಾರಿ ಹರಿಯನು ಕೊಳ್ಳುವ ನಾವೇ ಧನ್ಯರು ಇಂದುಮುಖಿ ಅಂತ ಬರ್ತದಲ್ಲ, ಆ ರೀತಿಯಲ್ಲಿ ಇಷ್ಟು ಸೊಗಸಾಗಿ. ಹೀಗೆ ಕೆಲವು ಶ್ರೀಕೃಷ್ಣ ಭಾವನಾ ಶತಕಂ ಅನ್ನುವ ಆ ಶತಕದಲ್ಲಿ ಅವರು ತಂದುಕೊಡ್ತಕ್ಕಂಥ 100 ಪದ್ಯಗಳಲ್ಲಿ ನನಗೆ ಒಪ್ಪಿಗೆ ಆದಂಥದ್ದು ಒಂದು 7-8 ಪದ್ಯ. ಆ 7-8 ಪದ್ಯದಲ್ಲಿ ಇದು 2. ಹೃದ್ಗೇಹೇ ಮಮ ತಮಸಾ ವ್ಯಾಪ್ತೆ ಕಂಚಿನ್ ನಿಲೀಯ ತಿಷ್ಠಂತಂ ಶ್ರೀಕೃಷ್ಣಾಖ್ಯಂ ಚೌರಂ ಸುಚಿರಂತು ಗವೇಷಯಾಂ ಯಶಃ. ನನ್ನ ಹೃದಯ ಮಂದಿರದ ಕಗ್ಗತ್ತಲಿನಲ್ಲಿ ಬಚ್ಚಿಟ್ಟುಕೊಂಡಂಥ ಕೃಷ್ಣನನ್ನು ನಾನು ಹುಡುಕುತ್ತೀನಿ ಅಂತನ್ನುವಂಥದ್ದು. ಈ ರೀತಿಯಾದ ಭಾವಗಳು ಎಷ್ಟೋ ಬಂದಿವೆ. ಅದನ್ನು ಇನ್ನೂ ಇಂಪ್ರವೈಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ನೋಡಿ, ಸುಮಾರು ಒಂದು 100 ಪುಟದಲ್ಲಿ ನಾನು ಒಂದು ಟಿಕ್ ಮಾಡಿದ ಪದ್ಯವೂ ಇಲ್ಲ. ನಾನು ಅಷ್ಟೇನೂ ಕೃಪಣನಲ್ಲ, ತುಂಬ ನಿರ್ದಯವಾದ ವಿಮರ್ಶೆ ಮಾಡಿ ಅಷ್ಟು ತೀವ್ರವಾದ ಕಠೋರವಾದ ಅರೋಚಿತ್ವವನ್ನು ಹೊಂದಿದವನಲ್ಲ. ಆದರೂ ಏನು ಮಾಡೋಣ, ಇವರು ಬರೆದದ್ದಷ್ಟೇ. ಇನ್ನೊಂದು ಕಡೆ ಆಜೀವನಂ ತುಷಾಗ್ನವು ಕೋಪಿ ಕವಿತ್ವವನ್ನು ನಾಮ ಸಂವಾಸ ಕವಿರಿತಿ ನ ಖ್ಯಾಪಯತಿ ಛಂದೋಬಂಧಸ್ಯ ನೈಪುಣ್ಯಂ. ಆ ಜೀವನವಿಡೀ ತುಷಾಗ್ನಿಯಲ್ಲಿ ಕಾವ್ಯ ಒದ್ದಾಡಬೇಕಾಗುತ್ತದೆ. ಆಜೀವನಂ ತುಷಾಗ್ನವು ಕೋಪಿ ಕವಿತ್ವವನ್ನು ನಾಮ ಸಂವಾಸ ಕವಿರಿತಿ ನ ಖ್ಯಾಪಯತಿ ಛಂದೋಬಂಧಸ್ಯ ನೈಪುಣ್ಯಂ. ಛಂದೋಬಂಧದ ನೈಪುಣ್ಯ ಮಾತ್ರ ಕವಿ ಎನ್ನುವ ಗೌರವವನ್ನು ತಂದುಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಅವ್ರು ಹೇಳ್ತಾರೆ. ಪಾಪ ಅವ್ರದ್ದೇ ಹಾಗಾಗ್ಬಿಟ್ಟಿದೆ. ಅಂದರೆ ನಾವು ಯಾವುದು ಅಲ್ಲ ಅಂತ ಆಡ್ತೀವಿ, ಅದದೇ ನಾವು ಆಗ್ಬಿಟ್ಟಿರ್ತೀವಿ. ಅದಕ್ಕಿಂತ ದೊಡ್ಡ ದುಃಖ ಇನ್ನೇನು ಕಾಣಿಸುವುದಲ್ಲ. ಈ ಇಡೀ ವಿಚ್ಛಿತ್ತಿವಾತಾಯಿನಿ ಎನ್ನುವ ಕಾವ್ಯ ಸಂಗ್ರಹದಲ್ಲಿ ಅವರು ಕೊನೆಗೆ ಬರೆದಂಥ 1-2 ಶತಕಗಳು ಚೆನ್ನಾಗಿವೆ. ಕವಿತಾ ಶತಕದಲ್ಲಿ 1-2 ಪದ್ಯಗಳು ಸೊಗಸಾಗಿವೆ. ಅದರೊಳಗೆ ಕೆಲವು ಕಲ್ಪನೆಗಳು ಕೂಡ ಚೆನ್ನಿವೆ. ಅದಕ್ಕಿಂತಲೂ ಸೌಂದರ್ಯಕಾರಿಕ ಅಂತ ಕೆಲವನ್ನು ಬರೆದಿದ್ದಾರೆ, ಅದು ಇನ್ನೂ ಚೆನ್ನಾಗಿದೆ ಅಂತ ಅನ್ಬೋದು. ಅದು ಒಂದು 100 ಪದ್ಯಗಳದು. 1-2 ಪದ್ಯವನ್ನು ನಿವೇದಿಸ್ತೀನಿ. ಬಾಹ್ಯಾಭ್ಯಂತರ ಭಿನ್ನಂ ಸಂತರ್ಪಣ ಮನ್ಯದಿಂದ್ರಿಯಗ್ರಾಹ್ಯಂ ಅವಯವ ಸಂಘಟನಾಚ್ಚ ವ್ಯತಿರಿಕ್ತಂ ತದಿಹ ಸೌಂದರ್ಯಂ. ಸೌಂದರ್ಯ ಅಂದರೆ ಇದು ಕಾವ್ಯ ಅನ್ನೋದಕ್ಕಿಂತ ಶಾಸ್ತ್ರವಾಗಿದೆ. ಬಾಹ್ಯಾಭ್ಯಂತರ ಭಿನ್ನಂ, ಒಳಗು ಹೊರಗು ಅನ್ನುವ ಭೇದವನ್ನು ಮೀರಿ ಸಂತರ್ಪಣ ಮನ್ಯದಿಂದ್ರಿಯಗ್ರಾಹ್ಯಂ, ಇಂದ್ರಿಯಗ್ರಾಹ್ಯವಾದ ಸಂತೋಷವನ್ನು ಮೀರಿದ್ದಾಗಿರತಕ್ಕಂಥದ್ದು. ಅವಯವ ಸಂಘಟನಾಚ್ಚ ವ್ಯತಿರಿಕ್ತಂ, ಅದು ಬೇರೆ ಬೇರೆ ಭಾಗಗಳನ್ನು ಹೊಂದಿಸಿ ಬರುವ ಸಮಂಜಸತೆಯನ್ನು ಮೀರಿದ್ದಾಗಿರುವಂಥದ್ದು ಅಂತ. ಇದೊಂದು ರೀತಿ ನೇತಿ ಕ್ರಮದಿಂದ ಹೇಳ್ತಾರೆ. ಅದು ಕಾವ್ಯದ ರೂಪ ಮತ್ತು ಸ್ವರೂಪ ಅವಕ್ಕಿಂತಲೂ ಭಿನ್ನವಾದದ್ದು. ಮತ್ತು ಕಿವಿ, ಕಣ್ಣು ಈ ರೀತಿಯಾದ ಇಂದ್ರಿಯಗಳ ಎಟಿಕೆಗೆ ಸಿಗುವುದಕ್ಕಿಂತ ಮಿಗಿಲಾದದ್ದು. ಅದು ಎಲ್ಲ ಒಳ್ಳೊಳ್ಳೆಯ ಅಂಶಗಳ ಹೊಂದಾಣಿಕೆ ಆಗುವುದಕ್ಕಿಂತಲೂ ಮಿಗಿಲಾದದ್ದಾಗಿರುತ್ತದೆ ಸೌಂದರ್ಯ. ಆನಂದವರ್ಧನನ ಮಾತನ್ನೇ ಬೇರೊಂದು ರೀತಿಯಲ್ಲಿ ಹೇಳ್ತಾರೆ. ಪ್ರತೀಯಮಾನಂ ಪುನರನ್ಯದೇವ ವಸ್ತು ವಾಣೀಷು ಮಹಾಕವೀನಾಂ ಎತ್ತತ್ ಪ್ರಸಿದ್ಧಾವಯವಾತಿರಿಕ್ತಂ ವಿಭಾತಿ ಲಾವಣ್ಯಮಿವಾಂಗನಾಸು ಅಂತ. ಮನುಷ್ಯರಲ್ಲಿ, ಸ್ತ್ರೀ ಪುರುಷರಲ್ಲಿ ಚೆಲುವು ಅಂತ ಒಂದಿದೆ. ಅದು ಆಯಾ ಅಂಗೋಪಾಂಗಗಳ ಸೊಗಸನ್ನು ಮೀರಿದ್ದಾಗಿರ್ತದೆ. ತುಂಬ ಚಾರ್ಮಿಂಗ್ ಆಗಿದೆ ರೀ ಅವ್ರ ವ್ಯಕ್ತಿತ್ವ, ಚಾರ್ಮ್ ಇದೆ ಅವ್ರ ಮುಖದಲ್ಲಿ ಅಂದರೆ ಎಲ್ಲಿದೆ ಚಾರ್ಮು? ತೋರಿಸಿ, ಕಣ್ಣ, ಮೂಗ, ಕೆನ್ನೇನ, ಎಲ್ಲಿ? ಅದು ಹೇಳೋಕ್ಕಾಗೋಲ್ಲ. ಪ್ರಸಿದ್ಧ ಅವಯವಾತಿರಿಕ್ತಂ ವಿಭಾತಿ ಲಾವಣ್ಯಮಿವ, ಅದು ಮಿಗಿಲಾಗಿ ಎಲ್ಲಿಯೋ ತೋರ್ಕೊಳ್ತಕ್ಕಂಥದ್ದು. ರೂಪಗೋಸ್ವಾಮಿ ಹೇಳ್ತಾನೆ, ಮುತ್ತಿನ ಹೊಳಪಿದ್ದಂತೆ ಅಂತ, ಮುಕ್ತಾಮಣಿನಾಮಿವ ಕಾಂತಿ ಅಂತ. ನೋಡಿ, ವಜ್ರದಲ್ಲಿಯೋ ಹರಳಿನಲ್ಲಿಯೋ ಆ ಕಾಂತಿ ಈ ಕಟಿಂಗಿಂದಾನೇ ಬಂತು ಅಂತ, ಈ ದಿಕ್ಕಿನಿಂದ ಬಂತು ಅದರ ಹೊಳಪು ಅಂತ ಹೇಳ್ಬೋದು. ಮುತ್ತಿನಲ್ಲಿ ತೋರುವ ಹೊಳಪಿದೆಯಲ್ಲ, ಅದು ಆದ್ಯಂತ ಆವರಿಸಿಕೊಂಡಿರುತ್ತೆ. ಇಟ್ ಇಸ್ ನಾಟ್ ಎ ಪಾಯಿಂಟ್, ಇಟ್ಸ್ ಎ ಸ್ಪೇಸ್. ತುಂಬ ಕಷ್ಟ ಅದನ್ನು ಹೇಳೋದು. ಮುತ್ತಿನ ಕಾಂತಿ ಪ್ರಸನ್ನ ಮನೋಹರವಾದದ್ದು. ಇಟ್ಸ್ ಎ ವೆರಿ ಅಮಾರ್ಫಸ್ ಬ್ರಿಲಿಯನ್ಸ್. ಇಟ್ಸ್ ನಾಟ್ ಎ ಕ್ರಿಸ್ಟಲೈನ್ ಬ್ರಿಲಿಯನ್ಸ್, ಇಟ್ಸ್ ಅಮಾರ್ಫಸ್. ಅದು ಅನೂಹ್ಯವಾದಂಥದ್ದು. ಆ ರೀತಿಯಾದದ್ದು ಸೌಂದರ್ಯ ಅಂತ ಹೇಳ್ತಾರೆ. ಸೋರ್ತಸ್ತದ್ ವ್ಯಕ್ತಿ ಸಾಮರ್ಥ್ಯ ಯೋಗಿ ಶಬ್ದಶ್ಚ ಕಶ್ಚನ ಯತ್ನತಃ ಪ್ರತ್ಯಭಿಜ್ಞೇಯೌ ತೌ ಶಬ್ದಾರ್ಥವು ಮಹಾಕವೇಹೇ ಅಂತ ಯಾವುದನ್ನು ನೋಡ್ತೀವಿ. ಮಹಾ ಕಾವ್ಯ ಮೀಮಾಂಸಕನಾದಂಥ ಧ್ವನಿಕಾರ, ಅದು ಇಲ್ಲಿ ಕಾಣಿಸ್ಕೊಳ್ತಕ್ಕಂಥ ತತ್ವ. ಹೀಗೆ ಅವರು ಅಲ್ಲಲ್ಲಿ ಒಂದು ತತ್ವವನ್ನು, ಸೌಂದರ್ಯವನ್ನು, ಒಟ್ಟಿನಲ್ಲಿ ಕಲಾತ್ಮಕತೆಯನ್ನು ಬಿಂಬಿಸುವ ಪ್ರಯತ್ನ ಪಡ್ತಾರೆ. ಆದರೆ ಇಷ್ಟು ದೊಡ್ಡ 2 ಪುಸ್ತಕಗಳಲ್ಲಿ
ಒಂದೊಂದು ಪುಟದಲ್ಲಿಯೂ 8-10 ಪದ್ಯಗಳಿರ್ತಕ್ಕಂಥ ಕಾವ್ಯದಲ್ಲಿ ನನ್ನದು ಅಂತ ಒಂದು 50 ಪದ್ಯ ಇಟ್ಕೊಳ್ಳೋಕ್ಕಾಗೋಲ್ಲ. ಇದರೊಳಗೆ ಕಡಿಮೆ ಅಂತಂದರೆ 2500 ಪದ್ಯ ಇರುತ್ತೆ. ಅಂದರೆ ಏನರ್ಥ? ಈ ಥರ ತುಂಬ ಬರೆದು ಸ್ವಾರಸ್ಯ ಕಡಿಮೆ ಇರತಕ್ಕಂಥವ್ರು ಕೆಲವರು ಇರ್ತಾರೆ. ವಸ್ತುತಃ ನಾನು ಜಗನ್ನಾಥ ಪಾಠಕರ ಪರಿಚಯ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೆ. ಮತ್ತೆ ಜಾಲಾಡ್ತಾ ಇದ್ದಂತೆ ಗಾತ್ರ ಹೆಚ್ಚು ಗುಣ ಕಡಿಮೆ ಅನ್ನಿಸ್ತು. ಅದರಿಂದ ಅದೂ ಒಂದು ದೃಷ್ಟಾಂತ ಇರಲಿ. ಆದರೆ ಈ ಬಗ್ಗೆ ಕೆಲಸವೂ ಆಗಬೇಕು. ಪ್ರಾಲಿಫಿಕ್ ಅನ್ನುವುದಕ್ಕೂ ತನ್ನದೇ ಆದಂಥ ಮಹತ್ವ ಉಂಟು, ಅದರದೇ ಆದ ಅವಶ್ಯಕತೆ ಇದೆ. ಅಂದರೆ ಶುದ್ಧ ರಸಿಕನಿಗೆ ಅದು ಬೇಕಿಲ್ಲ. ಹಾಗಿದ್ದು ಕಲಾ ಪ್ರಪಂಚ ಮುಂದುವರಿಯಬೇಕು ಅಂದರೆ ಎಷ್ಟೋ ಜನ ಆ ಥರ ಮಾಡಿಕೊಂಡು ಹೋಗಬೇಕಾಗುತ್ತದೆ. ನಾವು ಒಂದು ಹಬ್ಬದಡುಗೆ ಅಂತ ಮಾಡಿದ್ರೆ ಏನೆಲ್ಲ ಪದಾರ್ಥಗಳನ್ನು ಮಾಡ್ತೀವಿ. ಆದರೆ ಯಾವುದೋ ಒಂದು ಪದಾರ್ಥ ಹೆಚ್ಚು ರುಚಿ ಅಂತ ಅಂದುಕೊಂಡು ಜನ ತಿಂತಾರೆ, ಇನ್ನೊಂದು ಪದಾರ್ಥ ಹೆಚ್ಚು ರುಚಿ ಅಂತ ಅಂದುಕೊಂಡು ತಿನ್ನಬಹುದು. ಅದಕ್ಕಾಗಿ ಮಿಕ್ಕಿದ್ದನ್ನೆಲ್ಲ ಮಾಡಬೇಕಾಗಿರುತ್ತದೆ. ಎಷ್ಟೋ ದುಡಿಮೆ ಸಾಗಬೇಕಾಗುತ್ತದೆ. ಒಂದು ಒಳ್ಳೆಯ ಉಲ್ಲಾಸದ ದಿವಸ ಕಾಣೋದಕ್ಕೆ ಎಷ್ಟೋ ನೀರಸವಾದ ದಿವಸಗಳನ್ನು ನಾವು ಅನುಭವಿಸಬೇಕಾಗಿರುತ್ತದೆ. ಬೇರೆ ದಾರಿ ಇರುವುದಿಲ್ಲ. ಮತ್ತು ಆ ವಿದ್ಯೆಗಳು, ಆ ಕಲೆಗಳು, ಒಟ್ಟಂದದ ಬದುಕು ಸಾಗೋದಕ್ಕೇನೆ ಹಾಗೆ. ಬದುಕೇ ನಮ್ಮದು. ಅನುದಿನದ ಬದುಕು ತುಂಬ ಸ್ವಾರಸ್ಯಕಾರಿಯಾದದ್ದಲ್ಲ. ಒಂದು ಮಟ್ಟದ ನೈರಸ್ಯ, ಬೇಸರ ಅದರಲ್ಲಿ ಇರುತ್ತದೆ. ಅದಕ್ಕೆ ನಾವು ತಿರಸ್ಕಾರ ಮಾಡ್ಕೋಬಾರ್ದು. ಆದರೆ ಸ್ವಾರಸ್ಯ ಹೆಚ್ಚಿರುವಂತೆ ಮಾಡಿಕೊಳ್ಬೇಕು. ಒಂದು ಸಾಹಿತ್ಯ ಪ್ರಪಂಚದಲ್ಲಿಯೂ ಹಾಗೇನೆ ಉತ್ತಮ ಕೋಟಿಯದು ಎಷ್ಟೋ ಬರೋದಕ್ಕೆ ಎಷ್ಟೆಷ್ಟೋ ಬರಬೇಕು. ರವೀಂದ್ರನಾಥ್ ಟ್ಯಾಗೂರರು ಕಾಳಿದಾಸನ ಬಗೆಗೆ ಬರಿತಾ, ವ್ಯಾಸ ವಾಲ್ಮೀಕಿಗಳೆನ್ನುವ ಸೂರ್ಯ ಚಂದ್ರರ ಬಳಿಕ ಸಂಸ್ಕೃತ ಸಾಹಿತ್ಯದಲ್ಲಿ ನಾವು ಕಾಣತಕ್ಕಂಥ ದೇದೀಪ್ಯಮಾನವಾದ ನಂದಾದೀಪ ಅಂತಂದರೆ ಕಾಳಿದಾಸ. ಅದು ಉಜ್ವಲವಾದ ಸ್ವರ್ಣ ನಿರ್ಮಿತವಾದ ನಂದಾದೀಪ. ಅದಕ್ಕಿಂತ ಮುಂಚೆ ವ್ಯಾಸ ವಾಲ್ಮೀಕಿಗಳ ಬಳಿಕ ಕಾಳಿದಾಸನ ಮುನ್ನ ಸಂಸ್ಕೃತ ಸಾಹಿತ್ಯ ದೇವತೆಗೆ ಕತ್ತಲನ್ನು ಕಳೆಯೋದಕ್ಕೆ ಯಾವುದೂ ದೀಪ ಬೇಕಾಗಲಿಲ್ಲವೇ? ಎಷ್ಟೋ ಹಣತೆಗಳು ಬಂದಿರುತ್ತವೆ. ಅದು ಹಿಂಗೆ ಬಳಸಿ ಹಂಗೆ ಬಿಸಾಡಿರ್ತಾರೆ. ಅದು ಯಾರು ಕಂಡಿದ್ದಾರೆ, ಎಲ್ಲಿದೆ ನಮಗೆ ಗೊತ್ತಿಲ್ಲ ಅಂತ. ಅಂದರೆ ಒಬ್ಬ ಕಾಳಿದಾಸ ಹುಟ್ಟೋದಕ್ಕೆ ಮುನ್ನ ತುಂಬ ಕೃಷಿ ಸಾಗಿರುತ್ತೆ. ನಮಗದು ಗೊತ್ತಾಗಲ್ಲ. ವಿ ಓನ್ಲಿ ಸಿ ಪೀಕ್ಸ್, ಮಧ್ಯದ ನಮಗೆ ನೋಡೋಕ್ಕಾಗೋಲ್ಲ. ಆದರೆ ಆ ನಿರ್ಮಾಣದ ಹಂತದಲ್ಲಿ ನಾವು ಒಬ್ಬರಾಗಿದ್ದಾಗ ಕಂಡಾಗ ಗೊತ್ತಾಗುತ್ತೆ. ಪಾಯದಲ್ಲಿ ಒಂದು ಕಲ್ಲಾಗಿ ನೆಲದೊಳಗೆ ಹೂತು ಅಡಗಿ ಹೋಗುವಂಥದ್ದು ಸಂತೋಷದ ಸಂಗತಿ ಅಲ್ಲ, ಅರೆ ಅನಿವಾರ್ಯದ ಸಂಗತಿ. ಆ ಕಾರಣದಿಂದ ಜಗನ್ನಾಥ ಪಾಠಕರಂಥವ್ರನ್ನ ನಾವು ಸ್ಮರಿಸ್ಕೊಳ್ಬೇಕು. ಅರೆ ಮರೆಯಬಾರದು ಪ್ರಾಧಾನ್ಯ ಎಲ್ಲಿ ಅಂತ. ಎಸ್ ಡಿ ಜೋಶಿ ಮತ್ತು ವಿಜ್ಞಾನಿದೇವ್ ಇವರ ಕೃತಿ ಚಂದ್ರಸೇನ ದುರ್ಗದೇಶಸ್ಯ ಯುವರಾಜ ಅಂತ, ಹ್ಯಾಮ್ಲೆಟ್ ದಿ ಪ್ರಿನ್ಸ್ ಆಫ್ ಡೆನ್ಮಾರ್ಕ್ ಅಂತ ಶೇಕ್ಸ್ಪಿಯರ್ನ ಆ ಯಾವ ಗ್ರಂಥ ಉಂಟು ಅದರ ರೂಪಾಂತರ. ಅದು ಮೂಲದಲ್ಲಿ 5 ಅಂಕಗಳ ದೊಡ್ಡ ಕೃತಿ, ಸುಮಾರು 3000 ಚಿಲ್ಲರೆ ಸಾಲುಗಳಿರ್ತಕ್ಕಂಥದ್ದು ಅಂತ. ಆದರೆ ಇಲ್ಲಿ ಅದನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಂಗ್ರಹ ಮಾಡಿಕೊಂಡು 3 ಅಂಕ ಮತ್ತು 16 ಪ್ರವೇಶಗಳು, ಸೀನ್ಸ್ ಅಂತೀವಲ್ಲ, ಅದು ಶೇಕ್ಸ್ಪಿಯರಲ್ಲಿ ಅಷ್ಟೇ. ಎಲ್ಲ ನಾಟಕಗಳು ನಿರಪವಾದವಾಗಿ ಒಂದಷ್ಟು ಕೂಡ 5 ಅಂಕಗಳು. ಆದರೆ ಬೇರೆ 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 ಸೀನ್ಸ್ ಇರುತ್ತವೆ. ಅತಿ ಹೆಚ್ಚು ಸುಮಾರು 45 ಸೀನ್ಸೋ ಏನೋ ಇರತಕ್ಕಂಥ ಆ್ಯಂಟನಿ ಕ್ಲಿಯೋಪ್ಯಾಟ್ರಾ ಅಂತಾರೆ. ಅತಿ ಕಡಿಮೆ ಸೀನ್ಸ್ ಇರತಕ್ಕಂಥ ರೂಪಕಗಳು ಇವೆ. ಒಟ್ಟಲ್ಲಿ ಅವನು 5 ಅಂಕ ಅನ್ನುವ ಪ್ಯಾಟ್ರನ್ ಇಟ್ಕೊಂಡಿದ್ದಾನೆ. ಇಲ್ಲಿ ಅವ್ರಿಗೆ ಹಾಗೇನೂ ಇಲ್ಲ, 3 ಅಂಕ ಇಟ್ಟುಕೊಂಡು ಅದರೊಳಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಂಸ್ಕೃತ ಭಾಷೆ, ಭಾರತೀಯ ಪರಿಸರ, ಸಂಸ್ಕೃತಿ, ಅದರ ನೇಪಥ್ಯ ಮರ್ಯಾದೆಗಳನ್ನು ಅನುಸರಿಸಿ ರೂಪಾಂತರ ಮಾಡಿಕೊಂಡಿದ್ದಾರೆ. ಅಲ್ಲಿ ಹ್ಯಾಮ್ಲೆಟ್ ಇಲ್ಲಿ ಚಂದ್ರಸೇನ ಅಂತಾಗಿದ್ದಾನೆ, ಅಲ್ಲಿ ಡೆನ್ಮಾರ್ಕ್ ಇಲ್ಲಿ ದುರ್ಗದೇಶ ಅಂತಾಗಿದೆ. ಅಲ್ಲಿಂದಲೇ ಗೊತ್ತಾಗುತ್ತದೆ ಮಿಕ್ಕಿದ್ದೆಲ್ಲ ಆ ಥರ ವ್ಯವಸ್ಥಿತವಾಗಿ ಬಂದುಬಿಡುತ್ತದೆ ಅಂತ ಗೊತ್ತಾಗುತ್ತದೆ. ಹೀಗೆ ಮಾಡಿಕೊಂಡಿರೋದು ತುಂಬ ಚೆನ್ನಾಗಿದೆ. ಅಲ್ಲಿ ಆಲ್ ಸೋಲ್ಸ್ ಡೇ ಅಂತ ಬಂದರೆ ಇಲ್ಲಿ ಬಲಿಪಾಡ್ಯಮಿ ಅಂತ ಬರುತ್ತೆ ಅಂತ, ಮಹಾಲಯ ಅಮಾವಾಸ್ಯೆ ಅಂತ ಕ್ಷಮಿಸಬೇಕು. ಹಾಗೆ ಈ ರೀತಿಯಾಗೆಲ್ಲ ಮಾಡಿಕೊಂಡಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ತಿಯವ್ರ ಥರ ವಿವೇಕ ಮಾಡಿಲ್ಲ. ನನಗೆ ಮಾಸ್ತಿಯವರಿಂದಾಗೆ ಜ್ಞಾಪಕ ಬಂದಿದ್ದು ಬಲಿಪಾಡ್ಯಮಿ ಅಂತ. ಅವರು ಹ್ಯಾಮ್ಲೆಟ್ ಅಂತ ಅನುವಾದ ಮಾಡ್ತಾ ಮೂಲಾನುಸಾರವಾಗಿ ಹ್ಯಾಮ್ಲೆಟ್, ಗರ್ಟ್ರೂಡ್, ಲಯರ್ಟೀಸ್ ಅಂತ ಪಾತ್ರಗಳಿರುವಾಗ ಬಲಿಪಾಡ್ಯಮಿ, ಕಂಚಿ ಪಂಡಿತ ಅಂತ ಈ ಥರದ್ದೆಲ್ಲ ಮಾತುಗಳು ತಂದು ಬಿಡ್ತಾರೆ. ಅಯ್ಯೋ ಪಾಪ ಅನಿಸುತ್ತೆ ನೋಡಿದ್ರೆ. ಅಷ್ಟು ಮೇಧಾವಿಗಳು, ಅಂಥ ರಸಸಿದ್ಧರು ಹೀಗೆ ತಪ್ಪು ಮಾಡಿಬಿಡೋದೆ ಅಂತ. ಇರಲಿ, ಇವರು ಇಬ್ಬರು ಲೇಖಕರು ನನಗೆ ಅವರ ಹಿನ್ನೆಲೆ ಹೆಚ್ಚು ಗೊತ್ತಿಲ್ಲ. ವಿಶೇಷತಃ ವಿಜ್ಞಾನಿದೇವ ಅವರ ಬಗೆಗಂತೂ ನನಗೇನೂ ಗೊತ್ತಿಗೇ ಇಲ್ಲ. ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೂ ಫಲಿಸಲಿಲ್ಲ. ಎಸ್ ಡಿ ಜೋಶಿಯವರನ್ನ ನಾನು ನೋಡಿ ಮಾತಾಡಿ ಬಲ್ಲೆ. ಒಂದು 15 ದಿವಸಗಳ ಕಾಲ ಪ್ರತಿ ದಿವಸವೂ ಅವರನ್ನು ನೋಡುವುದಾಗಿತ್ತು. ಪುಣೆಯಲ್ಲಿ ಅವರ ಈ ನಾಟಕವನ್ನು ಅಭಿನಯಿಸುವುದಾಗಿತ್ತು ರಂಗದಲ್ಲಿ.
ಆಗ ನಾನು ಇದರೊಳಗೊಂದು ಪಾತ್ರವನ್ನು ಮಾಡಿದ್ದೆ. ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ರಿಹರ್ಸಲ್ಸ್ ನಡೀತಾ ಇತ್ತು. ಎಸ್ ಡಿ ಜೋಶಿಯವರೇ ನಮಗೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ರು. 15 ದಿವಸ ಅಲ್ಲಿ ತಂಗೋದಕ್ಕೋಸ್ಕರವಾಗಿ ಪ್ರತಿ ದಿವಸ ಬಂದು ಮಾತಾಡಿಕೊಂಡು ನಾಟಕದ ಬೆಳವಣಿಗೆ ಕಂಡು ವಿಚಾರಿಸಿಕೊಂಡು ಹೋಗ್ತಾಯಿದ್ರು. ಅದಾದ ಮೇಲೂ ಒಂದೆರಡು ಕಾನ್ಫರೆನ್ಸ್ಗಳಲ್ಲಿ ಸೆಮಿನಾರ್ಗಳಲ್ಲಿ ನೋಡಿದ್ದುಂಟು. ಬೆಂಗಳೂರಿಗೂ ಅವರು ಬಂದಿದ್ದಾಗ ಕಂಡಿದ್ದೆ. ತುಂಬ ದೊಡ್ಡ ವ್ಯಾಕರಣ ವಿದ್ವಾಂಸರು ಅಂತ ಲೋಕಪ್ರಸಿದ್ಧಿ ಉಂಟು. ಅವರ ವ್ಯಾಕರಣದ ವಿದ್ವತ್ತಿಯನ್ನು ಅಳೆಯುವ ಪರಿಚಯಿಸುವ ಶಕ್ತಿ ನನ್ನದಲ್ಲ. ಮಹಾಭಾಷ್ಯವನ್ನು ಇಂಗ್ಲೀಷಿಗೆ ಅನುವಾದ ಮಾಡಬೇಕು ಅಂತ ಹೊರಟವರು. ಅದು ಪೂರ್ಣವಾಗಿಲ್ಲ ಅನಿಸುತ್ತೆ. ಅಷ್ಟಾಧ್ಯಾಯಿ ಪೂರ್ಣ ಮಾಡಿದ್ದಾರೆ, ಅದು ಹೌದು. ಮಹಾಭಾಷ್ಯವನ್ನು ಮಾಡಬೇಕು ಅಂತಿದ್ದವರು ಕೊನೆಗೆ ಅದು ಪಾಣಿನಿಗೆ ಸಮ್ಮತವಾದ ರೀತಿಯಲ್ಲಿ ಇಲ್ಲ ಮಹಾಭಾಷ್ಯ ಅಂತ ತೀರ್ಮಾನ ಮಾಡಿಕೊಂಡು ಬಿಟ್ಟರು ಅಂತ ಈಚೆಗೆ ಅವರ ಶಿಷ್ಯರು, ದೊಡ್ಡ ವಿದ್ವಾಂಸರು, ಸ್ವಯಂ ಅವರ ಪ್ರಿಯ ಶಿಷ್ಯರಲ್ಲಿ ತಲ್ಲಜರಾದಂಥವರು ಅಶೋಕ್ ಅಕ್ಲೂಜ್ಕರ್ ಅವರು ಹೇಳಿದರು. ಅವರ ಇನ್ನೊಬ್ಬ ಶಿಷ್ಯರು ಡಾಕ್ಟರ್ ಸರೋಜಾ ಭಾಟೆ ಅವರು ಸುಮಾರು ವರ್ಷಗಳಿಂದ ನನಗೆ ಪರಿಚಯವೇ. ಹೀಗಾಗಿ ಅವರನ್ನು ಸ್ವಲ್ಪ ನೋಡಿ ಬಲ್ಲೆ, ಮಾತನಾಡಿ ಬಲ್ಲೆ ಅಂತ ಅನ್ನಬಲ್ಲೆ. ನೋಡಿದ್ರೆ ಅವರು 3 ಪೀಸ್ ಸೂಟಿನವರು, ಸರ್ವಭಕ್ಷಕರು ಆಗಿದ್ದಂಥವರು, ಸಾಂಪ್ರದಾಯಿಕವಾದ ಪಾಠಶಾಲಾ ಪದ್ಧತಿಯಲ್ಲಿ ವ್ಯಾಕರಣ ವಿದ್ವಾಂಸರ ವಂಶದಲ್ಲಿ ಬಂದವರು ಅಂತ. ಅವರು ನಾಗೇಶ ಭಟ್ಟನ ವಂಶಕ್ಕೆ ಸೇರಿದವರು ಅಂತ ಪ್ರತೀತಿ ಉಂಟು. ನಾಗೇಶ ಭಟ್ಟ ಅಂತಂದರೆ ವ್ಯಾಕರಣದ ಚರಮಶಿಖರ, ಮಹಾ ವಾಕ್ಯ ಅವನದು, ಕೊನೆ ನಿರ್ಣಾಯಕವಾದ ಮಾತು ಅವನದು ವ್ಯಾಕರಣದಲ್ಲಿ ಅಂತ. ಆ ವಂಶಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಆದರೆ ಅವರು ಅತ್ಯಾಧುನಿಕವಾಗಿದ್ದರು. ಯಾವ ಮಟ್ಟಕ್ಕೆ ಅಂದರೆ ಅವ್ರನ್ನ ಆಕ್ಷೇಪ ಮಾಡೋದಕ್ಕೆ ಅಂತಲ್ಲ, ಅವರ ಖಾಸಗಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು, ಜೀವನ ಕ್ರಮ ಏನೇ ಇರಬಹುದು. ಬೆಂಗಳೂರಿನಲ್ಲಿ ಒಮ್ಮೆ ಒಂದು ಸೆಮಿನಾರಿಗೆ ಬಂದಿದ್ದಾಗ ಅವರು ಹೇಳಿದ ಮಾತುಗಳು ಯುಕ್ತವಾಗಿರಲಿಲ್ಲ ಅಂತ ನಮಗಳಿಗೆಲ್ಲ ಅನ್ನಿಸ್ತು. ಆದರೆ ಅದನ್ನು ಅವರಿಗೆ ತಿಳಿಪಡಿಸೋದಕ್ಕೆ ಅವರಷ್ಟೇ ಗಟ್ಟಿಗರಾದ ವೈಯಾಕರಣರು ಬೇಕು ಅಂತ ಪೂಜ್ಯರಾದ ರಂಗನಾಥ್ ಶರ್ಮರನ್ನ ಕೇಳಿಕೊಂಡಿವೆ. ನೀವು ಅವ್ರ ಜೊತೆ ವಾದಿಸಿ ಅಂತ. ರಂಗನಾಥ್ ಶರ್ಮರು ಎದುರು ಕೂತವರು ವಾದಿಸಲಾಗದೆ ಬಂದುಬಿಟ್ರು. ಇದೇನು ಇಂಥ ದೊಡ್ಡ ವಿದ್ವಾಂಸರು ಹಿಂಗೆ ಮಾಡಿದ್ರಲ್ಲ ಅಂದರೆ, ಅಪ್ಪ ಹತ್ತಿರ ಹೋದರೆ ಬೆಳ್ಳಂಬೆಳಗ್ಗೆ ಮದ್ಯವಾಸನೆ ಹಂಗೆ ಬರ್ತಾ ಇದೆ, ನಾನು ಹೇಗೆ ಮುಖ ಕೊಟ್ಟು ಮಾತಾಡಲಿ, ನನಗೆ ಕಷ್ಟವಾಯಿತು, ಅದಕ್ಕೆ ಎದ್ದು ಬಂದೆ ಅಂತಂದರು. ಅದು ಹೌದು, ಅವರು ಹಾಗೆ ಅವತ್ತಿದ್ದಿದ್ದು. ಅದರಿಂದ ಋಗ್ವೇದ ಕ್ರಿಸ್ತಪೂರ್ವ 5ನೇ ಶತಮಾನ ಅಂತಲೂ ಹೇಳಿದ್ರು. ಎಲ್ ಭಾಷಂ ಹೇಳಿದ್ದಾರೆ ಹಾಗೆ ಅಂತ. ಇದು ಎಲ್ಲಾದರೂ ಉಂಟೆ? ಬುದ್ಧ ಬಂದ ಮೇಲಿಂದ ಋಗ್ವೇದ ಬಂತು ಅಂತ ಅನ್ಬೇಕು. ಬುದ್ಧ 6ನೇ ಶತಮಾನ. ಏನಿತ್ತು ಅವಿವೇಕ ಅಂದರೆ ಈ ಥರದ್ದು. ಆದರೆ ಅವ್ರ ಕ್ಷೇತ್ರದಲ್ಲಿ ಅವರು ತುಂಬ ದೊಡ್ಡವರು ಅಂತ ಅವರ ಶಿಷ್ಯವರ್ಗವೆಲ್ಲ ಹೇಳಿದೆ. ಲೋಕವು ಒಪ್ಪಿದೆ. ಮತ್ತು ಎಲ್ಲಕ್ಕಿಂತ ಅಳೆಯೋದಕ್ಕೆ ನನಗೆ ಪ್ಯಾರಾಮೀಟರ್ಸ್ ಇಲ್ಲ. ಆದರೆ ಅವರೊಬ್ಬ ಲೇಖಕರಾಗಿ ಇಲ್ಲಿ ಸಾಧಿಸಿರುವುದು, ಮತ್ತು ಅವರಿಗಿಷ್ಟು ಕ್ರೆಡಿಟ್ ಕೊಡಬೇಕು ಅಷ್ಟು ವಿಜ್ಞಾನಿ ದೇವರಿಗೂ ಸೇರುತ್ತೆ. ಅದು ನೋಡಿದಾಗ ತುಂಬ ಉತ್ತಮವಾದದ್ದು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಸಂಸ್ಕೃತದಲ್ಲಿ ರಸವತ್ ಗದ್ಯವನ್ನು ಸುಲಭಂ ಸದಪಿ ಶಕ್ತಂ ಸರಳಂ ಸದಪಿ ಸುಂದರಂ ಆಗಿರುವ ಲೇಖನ ಬರೆಯೋದು ಸುಲಭವಾದರೂ ಸಶಕ್ತವಾದದ್ದು, ಸರಳವಾದರೂ ಸುಂದರವಾದದ್ದು ಮತ್ತು ನೈಸರ್ಗಿಕವಾಗಿ ಸಹಜ ವಾಗ್ಧೋರಣೆ ಇರತಕ್ಕಂಥ ಸಂಸ್ಕೃತ ಗದ್ಯವನ್ನು ಬರೆಯೋದು ಅಲ್ಪ ಸ್ವಲ್ಪದ ಸಾಧ್ಯವಲ್ಲ ಕೆಲಸ, ತುಂಬ ಕಷ್ಟ. ಅದು ಅಸಾಧ್ಯವಲ್ಲ, ಆದರೆ ತುಂಬ ಕಷ್ಟ. ಅದನ್ನು ರೂಢಿಸಿಕೊಳ್ಬೇಕು. ಅಂಥದ್ದನ್ನು ಇಲ್ಲಿ ನಾವು ಕಾಣ್ತೀವಿ. ನನಗೆ ಈ ಗ್ರಂಥ ಹೀಗೆ ಇದೆ ಅಂತ ಅದರ ಉಪಲಬ್ಧಿಯನ್ನು ಕುರಿತು ಮೊದಲು ಹೇಳಿದವರು ನನ್ನ ವಿದ್ವತ್ ಬಂಧು ಡಾಕ್ಟರ್ SR ಲೀಲಾ ಅವರು. ಇದು 1980ನೇ ಇಸ್ವಿನಲ್ಲೇ ಅಚ್ಚಾಗಿ ಬಂತು, ಜನವರಿಯಲ್ಲಿ. ಅಂದರೆ ಸುಮಾರು ಹಿಂದೆಯೇ ರಚಿತವಾಗಿದ್ದಿರಬೇಕು ಅಂತ ಅನಿಸುತ್ತದೆ. ಇಲ್ಲಿ ಇವರು ಬಹಳ ಶುದ್ಧವಾದ ಭಾಷೆಯನ್ನು ಬಳಸಿದ್ದಾರೆ. ಹೇಳಿ ಕೇಳಿ ದೊಡ್ಡ ವೈಯಾಕರಣರು. ಮತ್ತು ಆ ಶುದ್ಧವಾದ ಅನ್ನುವ ಭಾಷೆಯ ಜೊತೆಗೆ ಸುಂದರವಾದ ಭಾಷೆಯೂ ಆಗಿದೆ. ಸಂಸ್ಕೃತದ ಈಡಿಯಂ ಅಂತೀವಲ್ಲ, ನುಡಿಗಟ್ಟು ಬಹಳ ಚೆನ್ನಾಗಿ ಬಂದಿದೆ. ಆಮೇಲೆ ಅನೇಕತ್ರ ಅವರು ಸಂಸ್ಕೃತದ ಪ್ರಸಿದ್ಧವಾದ ಸಾರೋಕ್ತಿಗಳನ್ನು, ಸೂಕ್ತಿಗಳನ್ನು, ಸುಭಾಷಿತಗಳನ್ನು ಬಹಳ ಸಹಜವಾಗಿ ಸುಂದರವಾಗಿ ಹೊಂದಿಸಿದ್ದಾರೆ. ಶೇಕ್ಸ್ಪಿಯರ್ನ ಮೂಲ ಹ್ಯಾಮ್ಲೆಟ್ ತನ್ನಂತೆಯೇ ಒಂದು ಸೂಕ್ತಿ ಕೋಶ ಆಗಿದೆ. ಯಾರೋ ಇಬ್ಬರು ಹಳ್ಳಿ ಮುದುಕಿಯರು ಹ್ಯಾಮ್ಲೆಟ್ ನಾಟಕವನ್ನು ನೋಡೋದಕ್ಕೆ ಹೋಗಿದ್ರಂತೆ. ಎಷ್ಟೋ ವರ್ಷ ಶೇಕ್ಸ್ಪಿಯರ್ ತೀರ್ಕೊಂಡ ಮೇಲೆ, ಎಷ್ಟೋ ಶತಮಾನಗಳಾದ ಮೇಲೆ, ಏನೋ ಹ್ಯಾಮ್ಲೆಟ್ ದೊಡ್ಡದು ಅಂತಾರಲ್ರೇ, ಏನ್ರೇ ಅವನು ಬರೆದಿರೋದು, ಬರೀ ನಾವು ನಿತ್ಯವೂ ಬಳಸೋ ಗಾದೆ ಮಾತುಗಳನ್ನೇ ಅವನು ಸೇರಿಸಿಬಿಟ್ಟಿದ್ದಾನೆ ಅಂತ. ಶೇಕ್ಸ್ಪಿಯರ್ನ ಮಾತುಗಳು ಗಾದೆ ಆಗಿತ್ತು, ಆ ಥರದ್ದು. ಹಾಗೆ ಆ ಸೊಗಸು ಇವರು ಇಲ್ಲಿ ತಂದು ಕೊಟ್ಟಿದ್ದಾರೆ. ಯಾಕೆಂದರೆ ಇವರು ಅನುವಾದ ಮಾಡೋಕ್ಕೆ ಹೋದಾಗ ಇವ್ರ ಮಾತು ಗಾದೆ ಮಾತು ಆಗೋದಕ್ಕೆ ಸಾಧ್ಯ ಇಲ್ವಲ್ಲ. ಆ ರೀತಿ ಗಾದೆ ಮಾತಿನಂಥ ಸಂಸ್ಕೃತದ ಎಷ್ಟೋ ಕವಿಸೂಕ್ತಿಗಳನ್ನು, ಎಷ್ಟೋ ಸಾಂದರ್ಭಿಕವಾದ ವಚನಗಳನ್ನು ಇಲ್ಲಿ ಬಹಳ ಚೆನ್ನಾಗಿ ರೇಷ್ಮೆಗೆ ಜರತಾರಿಯಂತೆ ಹೆಣೆದಿದ್ದಾರೆ. ಅದ್ಭುತವಾದದ್ದು. ಮತ್ತು ಮೂಲದ ಘನತೆ, ಗಾಂಭೀರ್ಯ ಎಲ್ಲವನ್ನೂ ಕೂಡ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ, ನನಗೂ ನನ್ನ ಕೆಲವರು ಸ್ನೇಹಿತರುಗಳಿಗೂ ಕೂಡ ಅನಿಸಿದೆ,
ಶೇಕ್ಸ್ಪಿಯರ್ನ ಮೂಲಕ್ಕಿಂತ ಇದು ಚೆನ್ನಾಗಿದೆ ಅಂತ, ಇದು ಇನ್ನೂ ಒಳ್ಳೆಯ ಕಾವ್ಯವಾಗಿದೆ ಅಂತ. ಈ ವಿಷಯದಲ್ಲಿ ನನ್ನ ವಿದ್ಯಾಗುರುಗಳಾಗಿದ್ದ, ತುಂಬ ದೊಡ್ಡ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದ, ಈಚೆಗಷ್ಟೇ ಪರಮಪದ ಸೇರಿದ ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಬೇರೆ ಅಭಿಪ್ರಾಯ ಇಟ್ಕೊಂಡಿದ್ರು. ನಾನು ಅವರಿಗೆ ಬಹಳ ಕಠೋರವಾಗಿ ಹೇಳಿದ್ದೆ, ನಿಮಗೆ ಸಂಸ್ಕೃತ ಸರಿಯಾಗಿ ಬರೋಲ್ಲ, ಅದಕ್ಕೆ ಹಿಂಗೆ ಹೇಳ್ತಿದ್ದೀರಾ ಅಂತ. ಪಾಪ ಅವರು ನನ್ನನ್ನು ದಬಾಯಿಸ್ಬೋದಾಗಿತ್ತು, ನಿಂಗೆ ಇಂಗ್ಲೀಷ್ ಬರೋದಿಲ್ಲ ಅದಕ್ಕೋಸ್ಕರ ನೀನು ಹಿಂಗೆ ಹೇಳ್ತೀಯಾ ಅಂತ. ನನ್ನ ಗುರುಗಳು ತುಂಬ ಕರುಣಾಳು, ವಿಶಾಲ ಹೃದಯಗಳು. ಏನು ಹೇಳಿದ್ರೂ ಆಕ್ಷೇಪ ಪಾಪ ಅವರು ತಗಾದೆ ಮಾಡ್ತಾ ಇರಲಿಲ್ಲ, ತುಂಬ ಔದಾರ್ಯ. ಆದರೆ ಅವರ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳಬಲ್ಲೆ. ಏಕೆಂದರೆ ಶೇಕ್ಸ್ಪಿಯರ್ನ ಓದ್ಕೊಳ್ಳೋ ಅಷ್ಟು ಮಟ್ಟಿಗೆ ಇಂಗ್ಲೀಷ್ ನನಗಿದೆ, ಯಾವುದೇ ಅನುವಾದಗಳಿಲ್ಲದೆ. ಆದರೆ ನನ್ನ ಗುರುಗಳಿಗೆ ಯಾವುದೇ ಅನುವಾದಗಳು, ಟೀಕೆ ಟಿಪ್ಪಣಿಗಳು ಇಲ್ಲದೆ ಇದನ್ನು ಓದ್ಕೊಳ್ಳೋಷ್ಟು ಸಂಸ್ಕೃತ ಇರಲಿಲ್ಲ. ಏನು ಮಾಡೋಣ, ಅದು ಕಠೋರವಾದ ವಾಸ್ತವ. ಅಂದರೆ ನಾವು ಶೇಕ್ಸ್ಪಿಯರ್ಗೆ ಅಭಿಮಾನಕ್ಕೆ ಮರುಳಾಗಿ ಈ ಅನುವಾದ ಅವನಿಗಷ್ಟು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗೋಲ್ಲ. ಪುರಾಣ ಮಿತ್ಯವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷಾ ಅನ್ಯತರದ್ ಭಜಂತೆ ಮೂಢ ಪರಪ್ರತ್ಯಯನೇಯ ಬುದ್ಧಿ ಅಂತ ಕಾಳಿದಾಸ ಎಷ್ಟೋ ಸಹಸ್ರಮಾನಗಳ ಕೆಳಗೆ ಹೇಳಿಬಿಟ್ನಲ್ಲ. ವಸ್ತು ಹಳೆಯದು ಅಲ್ಲವೇ ಅಲ್ಲ, ನಮ್ಮವರು ಪರಕೀಯರು ಅಲ್ಲವೇ ಅಲ್ಲ. ಈ ಜಾತಿ, ಈ ಮತ, ಈ ಲಿಂಗ, ಈ ಜನಾಂಗ ಅವುಗಳನ್ನು ಮೀರಿ ಸೊಗಸು, ಸೌಂದರ್ಯ, ಸತ್ವ ಇವನ್ನು ಕಾಣಬೇಕು. ಆ ರೀತಿಯಾಗಿ ಕಂಡಾಗ ಇದು ತುಂಬ ಸುಂದರವಾಗಿದೆ. ಮತ್ತು ಯಾರೇ ಆಗಲಿ ಸಂಸ್ಕೃತವನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಒಳ್ಳೆ ಗದ್ಯದ ಗತಿ ಕಂಡುಕೊಳ್ಬೇಕು ಅಂದರೆ ಕನ್ಸಿಡರಬಲ್ ವಾಲ್ಯೂಮ್ ಅಂತೀವಲ್ಲ, ಅದು ಇಲ್ಲಿಯೇ ಇರೋದು. ಉದಾಹರಣೆಗೆ ನಾನು ಮೊನ್ನೆ ದಿವಸ ಅರ್ಜುನ್ ವಾಡೇಕರ್ ಅವರ ಕಂಟಕಾಂಜಲಿಯನ್ನು ಪರಿಚಯ ಮಾಡಿಕೊಡುವಾಗ ಅಲ್ಲಿ ಪ್ರಸ್ತಾವನೆ ತುಂಬ ಚೆನ್ನಾಗಿದೆ ಅಂತಂದೆ. ಹಾಗೆ ಅದಕ್ಕೂ ಹಿಂದೆಯೇ ನಮ್ಮ ವಕಲಭೂಷಣರ ನಾಟಕಗಳನ್ನು ಕುರಿತು ಹೇಳುವಾಗ ಅಲ್ಲಿ ಗದ್ಯಭಾಗ ಕೆಲವು ಕಡೆ ತುಂಬ ಸೊಗಸಾಗಿದೆ ಅಂತಂದೆ. ಆಮೇಲೆ ನಾನು ನೆನ್ನೆಯೇ ವರ್ಣೇಕರ್ ಅವರ, ಶ್ರೀಧರ ಭಾಸ್ಕರ್ ವರ್ಣೇಕರ್ ಅವರ ಕಾವ್ಯವನ್ನು ಕುರಿತು ಹೇಳುವಾಗ ಮಹಾಕಾವ್ಯ ಅಲ್ಲಿ ಪ್ರಾಸ್ತಾವಿಕವಾಗಿ ಬರೆದಿರ್ತಕ್ಕಂಥ ಪಳಸುಲೆಯವರ ಗದ್ಯ ಚೆನ್ನಾಗಿದೆ ಅಂತಂದೆ. ರಾಘವನ್ನವರ ಭಾಷೆಗಳು ತುಂಬ ರೂಪಕಗಳ ಭಾಷೆ ತುಂಬ ಚೆನ್ನಾಗಿದೆ ಅಂತಂದೆ. ಆದರೆ ಅದು ಯಾವುದು ಇಷ್ಟು ಪ್ರಮಾಣದಲ್ಲ, ಮತ್ತು ಇಷ್ಟು ಚೆನ್ನಾಗಿ ಪೂರ್ವ ಕವಿಗಳ ಉಕ್ತಿಗಳನ್ನು ಮತ್ತು ವ್ಯಾಕರಣದ ನುಡಿಗಟ್ಟುಗಳನ್ನು ಯಾವುದನ್ನು ವಾಚೋಯುಕ್ತಿ ಅಂತೀವಿ ಅದನ್ನು ಮೈಗೂಡಿಸಿಕೊಂಡು ಬಂದದ್ದಲ್ಲ. ಈ ದೃಷ್ಟಿಯಿಂದ ಕಂಡಾಗ, ಮತ್ತು ಇನ್ನೂ ಒಂದು, ಅವ್ರದ್ದೆಲ್ಲ ಸ್ವತಂತ್ರ ಗ್ರಂಥಗಳು, ಇದು ಅನುವಾದದಲ್ಲಿ ತುಂಬ ಕಷ್ಟ. ಇದು ರೂಪಾಂತರ ಅನ್ನುವುದು ನಿಜ, ಮೂಲ ಕವಿಯನ್ನು ಆಶ್ರಯಿಸಬೇಕು, ಅನುಸರಿಸಬೇಕು. ನಮಗೆ ಉಕ್ಕಿ ಬಂದರೂ ಕಲ್ಪನೆ ತಡ್ಕೊಳ್ಬೇಕಾಗುತ್ತದೆ. ನಮಗೆ ಅವ್ರನ್ನ 10 ಪಡಿ ಇಂಪ್ರೊವೈಸ್ ಮಾಡ್ಬೋದು ಅಂತ ಅನ್ನೋ ಐಡಿಯಾ ಇರ್ಬೋದು, ಆದರೂ ನಾವು ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಬೇರೆಯವ್ರ ಮಕ್ಕಳನ್ನು ನಾವು ಬೆಳೆಸುವಾಗ ಅವರ ತಂದೆ ತಾಯಿಗಳ ಒಂದು ಭಾವಕ್ಕೆ ಚ್ಯುತಿ ಬರದಂತೆ ಬೆಳೆಸಬೇಕಲ್ವ, ಆ ಥರ ಉಂಟು. ಈ ದೃಷ್ಟಿಯಿಂದ ಸಂಸ್ಕೃತದ ಗದ್ಯವನ್ನು ಕಾಣುವವರಿಗೆ ನನಗಿದು ತುಂಬ ಉತ್ತಮವಾದಂಥದ್ದು ಅಂತ ಅನಿಸುತ್ತದೆ. ಇಲ್ಲಿ ನೋಡಿ, ಅವರು ವಿಚಾರ ಮೂಢೋ ಯುವರಾಜ ಅಂತ ಹೇಳ್ತಾರೆ. ವಿಚಾರ ಮೂಢ ಅನ್ನುವಲ್ಲಿ ಅದೇ ಶೇಕ್ಸ್ಪಿಯರ್ ತತ್ವಾನ್ವೇಷಿ ರಾಜಕುಮಾರ, ತತ್ವಾನ್ವೇಷ ಅಥವಾ ಯುವರಾಜ ಅಂತಾರೆ. ಅಂದರೆ ಹ್ಯಾಮ್ಲೆಟ್ ಪ್ರೊಕ್ರಾಸ್ಟಿನೇಷನ್, ಮತ್ತೇನು ಮಾಡೋದು ಮುಂದೆ ತಳ್ಳೋದು ನಿರ್ಣಯಗಳನ್ನು ಅಂತ ಹ್ಯಾಮ್ಲೆಟ್ನ ಡೈಲಮಾ ಅನ್ನೋದೇ ಬಹಳ ಪ್ರಸಿದ್ಧವಾಗಿದೆ. ನನ್ನ ಗುರುಗಳು ಡಾಕ್ಟರ್ ರಾಮಸ್ವಾಮಿಯವರಂತೂ ಇಡೀ ಹ್ಯಾಮ್ಲೆಟನ್ನು ಉಲ್ಟಾ ಹೇಳಬಲ್ಲೆ ಅಂತ ಅನ್ನುವ ಪ್ರಸಿದ್ಧಿ ಪಡೆದಂಥವ್ರು, ಪ್ರತಿಲೋಮವಾಗಿ ಹೇಳಬಲ್ಲೆ ಅಂತ. ಅವರು ಎಲ್ಲ ಬಾಯ್ಪಾಠ ಮಾಡಿದ್ದನ್ನು ನಾನಂತೂ ನೋಡಿದ್ದೀನಿ. ಹ್ಯಾಮ್ಲೆಟ್ನ ಶೇಕ್ಸ್ಪಿಯರ್ ಜನ್ಮಭೂಮಿನಲ್ಲಿ ನೋಡಬೇಕು ಅಂತ ಆಸೆ ಪಟ್ಟುಕೊಂಡು ಅಲ್ಲಿಗೆ ಹೋಗಿ ಟಿಕೆಟ್ ಸಿಕ್ಕರೂ ಅಲ್ಲಿ ಸೀಟ್ ಸಿಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಆದರೆ ಹಿಂದಿನ ಸಾಲಿನಲ್ಲಿ ಕೊನೆಗೆ ನಿಂತ್ಕೊಳ್ಳೋಕ್ಕೆ ಮಾತ್ರ ಜಾಗ ಇರ್ತಿತ್ತು, ಅಷ್ಟೇ ಟಿಕೆಟ್ ಬೆಲೆಗೆ. ಅವರು 3.5 ಗಂಟೆ ರೂಪಕವನ್ನು ಅಷ್ಟು ನಿಂತುಕೊಂಡು ಚಳಿಗಾಲದಲ್ಲಿ ನೋಡಿ ನಡ್ಕೊಂಡು ಬಂದತ್ತೆ. ವಾಪಸ್ಸು ಹೋಟ್ಲಿಗೆ ಬರೋದಕ್ಕೆ ಆ ಟೈಮ್ನಲ್ಲಿ ಯಾವುದು ಕನ್ವೀನಿಯನ್ಸ್ ಇಲ್ಲ ಅಂತ. ಎಷ್ಟು ಥಂಡಿ ಆಗಿತ್ತು ಅಂದರೆ ನನ್ನ ಮೇಷ್ಟ್ರು ಹೇಳಿದರು, ಕಾಲಿಂಗ್ ಬೆಲ್ ಒತ್ತೋಕ್ಕೆ ಬೆರಳು ಓಡ್ತಾ ಇರಲಿಲ್ವಂತೆ, ಹಣೆಯಿಂದಲೇ ಡಿಕ್ಕಿ ಹೊಡೆದ್ರಂತೆ ಕಾಲಿಂಗ್ ಬೆಲ್ಗೆ. ಆಮೇಲೆ ಅಲ್ಲಿದ್ದ ಹೋಟೆಲ್ನವರು ಒಳಗಡೆಗೆ ಬರಮಾಡಿಕೊಂಡು ಮೈಯೆಲ್ಲ ಬೆಚ್ಚಗೆ ಮಾಡಿ ಕೂಡಿಸಿ ಕಳಿಸಿದ್ರಂತೆ. ಅಂದರೆ ಆ ಮಟ್ಟಕ್ಕೆ ಅವರಿಗೆ ಅಭಿಮಾನ ಇತ್ತು. ಅವರು ಹೇಳ್ತಾರೆ, ಹ್ಯಾಮ್ಲೆಟ್ನ ಕ್ಯಾಸಲ್ನ ನೋಡೋದಕ್ಕೆ ಹೋಗಿದ್ರು ಡೆನ್ಮಾರ್ಕಲ್ಲಿ. ಅವರು ಹ್ಯಾಮ್ಲೆಟ್ಗೆ ಶೇಕ್ಸ್ಪಿಯರ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಕಡೆಯಲ್ಲೂ ಓಡಾಡಿದ್ದಾರೆ. ಆ ಡೆನ್ಮಾರ್ಕ್ನ ಕ್ಯಾಸಲ್ನಲ್ಲಿ ಹಾಂಟೆಡ್ ಕ್ಯಾಸಲ್ ಅಂತ, ಈ ಹ್ಯಾಮ್ಲೆಟ್ನ ಪಿಶಾಚ ಅಲ್ಲಿ ಓಡಾಡುತ್ತೆ, ಭೂತ ಅಂತ. ಆದರೆ ಅದು ಯಾವುದೋ ಒಂದು ಕೋಣೆನಲ್ಲಿರೋಲ್ವಂತೆ, ಅಲ್ಲಿ ಡೈಲಮ, ಕೋಣೆ ಬಿಟ್ಟು ಕೋಣೆಗೆ ಓಡಾಡ್ತಾ ಇರುತ್ತೆ, ಒದ್ಲಾಡ್ತಾ ಇರುತ್ತೆ ಅಂತ. ಆ ಮಟ್ಟಕ್ಕೆ ಹ್ಯಾಮ್ಲೆಟ್ನ ಡೈಲಮ ಸತ್ತ ಮೇಲೂ ಅಳಿದಿಲ್ಲ, ಹಾಗೆ ಇತ್ತು ಅಂತ. ಇವನು ತತ್ವಾನ್ವೇಷ ಹತಃ ಅಂತ.
ಇದು ಕಾಳಿದಾಸನ ಶಾಕುಂತಲದ ಮಾತು. ವಯಂ ತತ್ವಾನ್ವೇಷಾನ್ ಮಧುಕರ ಹತಾಸ್ತ್ವಂ ಖಲು ಕೃತಿ ಅನ್ನುವುದನ್ನು ಇಟ್ಕೊಂಡು ನಾವು ಟು ಬಿ ಆರ್ ನಾಟ್ ಟು ಬಿ ಅಂತ ಅಂದುಕೊಂಡು ಒದ್ದಾಡಿ ಸತ್ವಿ. ಅಯ್ಯೋ ದುಂಬಿಯೇ, ನೀ ನೇರವಾಗಿ ಶಕುಂತಲೆ ತುಟಿಗೆ ಮುತ್ತಿಟ್ಟು ಬಿಟ್ಟೆ ಅಂತ ದುಷ್ಯಂತ ಹೇಳುವ ಮಾತು. ಅದನ್ನು ಇವರೆಷ್ಟು ಚೆನ್ನಾಗಿ ಬಳಸಿದ್ದಾರೆ. ಸಂಸ್ಕೃತದ ಕಾಂಟೆಕ್ಸ್ಟ್ ಗೊತ್ತಿದ್ದವರಿಗೆ ಆ ಡೈಲಮಾ ಅನ್ನೋದಕ್ಕೆ ತತ್ವಾನ್ವೇಷ ಅನ್ನೋ ಪದ ಇದನ್ನು ಕಂಡುಕೊಂಡ್ರಲ್ಲ. ಅಂದರೆ ಅಷ್ಟು ದೊಡ್ಡ ವೈಯಾಕರಣರು, ನಿರಂತರವಾಗಿ ಪಾಶ್ಚಾತ್ಯ ಪ್ರಪಂಚದಲ್ಲಿಯೇ ಮಗ್ನರಾಗಿದ್ದವರು. ಸಾಂಪ್ರದಾಯಿಕವಾದ ವಿದ್ಯಾಪರಂಪರೆ ಅವರಿಗಿತ್ತು. ಗುರುಕುಲದ ಕ್ರಮದಲ್ಲಿಯೇ ಎಸ್ ಡಿ ಜೋಶಿಯವರೆಲ್ಲ ಓದಿದ್ದು. ಹಾಗಾಗಿದ್ದರೂ ಕೂಡ ಮತ್ತು ಅತ್ಯಾಧುನಿಕವಾದ ಡೆಕ್ಕನ್ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದಿದ್ದು, ದೇಶ ವಿದೇಶಗಳ ಶಿಷ್ಯರೇ ಅವರಿಗಿದ್ದಿದ್ದು, ಮೂರೊತ್ತು ತಿನ್ನೋದು ಕುಡಿಯೋದು ಇಂಥದ್ದೆಲ್ಲ ಇತ್ತು ನಿಜ. ಆದರೆ ಅವರ ಸಂಸ್ಕೃತ ಕಾವ್ಯ ಪರಂಪರೆ, ಸಂಸ್ಕೃತ ಕಾವ್ಯ ಸಂಸ್ಕಾರ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಇದೆಲ್ಲ ಆ ಕವಿಗಳು ಆ ಉಕ್ತಿಗಳು ಫಿಂಗರ್ ಟಿಪ್ಸಲ್ಲಿ ಇಲ್ಲದೇ ಆಗೋದಿಲ್ಲ. ಈಗ ಇದಕ್ಕೆ ಬರೀಬೇಕು, ಯಾವ ಕವಿ ಏನು ಮಾಡಿರ್ಬೋದು ಅಂತ ತುಂಬ ಯೋಚನೆ ಮಾಡಿಕೊಂಡ್ರೆ, ಅಥವಾ ಇವತ್ತು ಕಾಳಿದಾಸನ ಓದಕ್ಕೆ ಶುರು ಮಾಡ್ತೀನಿ, ಮಾಗನ್ ಓದ್ತೀನಿ ಅಂದರೆ ಅಲ್ಲ. ಇವನ್ನೆಲ್ಲ ಮೊದಲೇ ಓದಿ ಇಷ್ಟಪಟ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ರೆ ಆ ಹೊತ್ತಿಗೆ ಬರುತ್ತೆ, ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ವಿಚಾರ ಮೂಢ ಇದು. ಮತ್ತೆ ಆ ವಿಚಾರ ಮೂಢ ಪ್ರತಿಭಾಸಿಮೇತ್ವಂ ಕಾಳಿದಾಸನ ರಘುವಂಶದಲ್ಲಿ ಬರ್ತಕ್ಕಂಥದ್ದು. ನವಂ ವಯಃ ಕಾಂತಮಿದಂ ವಪುಶ್ಚ ಅಲ್ಪಶ್ಚ ಹೇತೋರ್ ಬಹುಹಾತುಮಿಚ್ಛನ್ ವಿಚಾರ ಮೂಢ ಪ್ರತಿಭಾಸಿಮೇತ್ವಂ ಅಂತ ಸಿಂಹ ದಿಲೀಪನನ್ನು ದಬಾಯಿಸುತ್ತೆ. ಅಯ್ಯೋ ಏನಿದು ಮಾಡ್ತಕ್ಕಂಥದ್ದು, ನೀನು ನೋಡಿದ್ರೆ ಏಕಾತಪತ್ರಂ ಜಗತಃ ಪ್ರಭುತ್ವಂ ನವಂ ವಯಃ ಕಾಂತಮಿದಂ ವಪುಶ್ಚ. ನೀನು 3 ಲೋಕದ ಚಕ್ರವರ್ತಿ ಆಗಿರಬಹುದು, ಇಷ್ಟು ಸುಂದರವಾದ ಶರೀರ, ಈ ಯೌವನ ಇದೆಲ್ಲ ಇದ್ದು ನಿನ್ನ ದೇಹವನ್ನು ಪ್ರಾಣವನ್ನು ಈ ಗೋವಿಗಾಗಿ ಕೊಡ್ತೀಯ ಅಂದರೆ ತಪ್ಪಾಗುತ್ತದೆ. ಇದು ಮಾಡಬಾರ್ದು. ನೀನು ವಿಚಾರ ಮೂಢ, ಬುದ್ಧಿವಂತನಾದ ಪೆದ್ದ ಅಂತ ನಂಗೆ ಅನಿಸುತ್ತೆ ಅಂತ. ಈ ವಿಚಾರ ಮೂಢ ಅನ್ನುವಲ್ಲಿ ಆ ವದತೋ ವ್ಯಾಘಾತ ಎಷ್ಟು ಚೆನ್ನಾಗಿದೆ. ಆ ಕಾಂಟ್ರಾಸ್ಟು ಮತ್ತು ಆ ವಿರೋಧ ಇಟ್ಟಿದ್ದಾನಲ್ಲ ಕವಿ, ಅದನ್ನು ತಗೊಂಡು ಬಂದಿದ್ದಾರೆ. ಈ ಥರದ್ದು ಇಷ್ಟು ಇಡೀ ಕೃತಿಯಲ್ಲಿ ಕಾಣಿಸುತ್ತದೆ. ಕಿಂಕರ್ಮ ಕಿಮಕರ್ಮೇತಿ ಅವ್ಯವಸಾಯಿನೋ ಯುವರಾಜಸ್ಯ ವಿಚಾರ ಮೂಢತಾಂ ಕಿಂಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾ ಭಗವದ್ಗೀತಾ. ಟು ಬಿ ಆರ್ ನಾಟ್ ಟು ಬಿ, ಕಿಂಕರ್ಮ ಕಿಮಕರ್ಮೇತಿ. ಶೇಕ್ಸ್ಪಿಯರ್ನ ಇಡಿಮ್ಯಾಟಿಕ್ ಆದಂಥ ಆ ಒಂದು ಟು ಬಿ ಆರ್ ನಾಟ್ ಟು ಬಿ ನನ್ನ ವಿದ್ಯಾಗುರುಗಳೇ ಮತ್ತೆ ಮತ್ತೆ ಜ್ಞಾಪಕ ಬರ್ತಾರೆ. ವಿದ್ವಾಂಸರಾದ ಡಾಕ್ಟರ್ ಎಸ್ ರಾಮಸ್ವಾಮಿಗಳವರು, ಅವರು ನನಗೆ ಕ್ಲಾಸಲ್ಲಿ ಹೇಳೋರು, ಇಂಗ್ಲೀಷ್ ಭಾಷೆ ಯಾವ್ಯಾವ ತರಹ ಸ್ಟ್ರೆಸ್ ಮಾಡಿದ್ರೆ, ಯಾವ್ಯಾವ ಥರ ಸ್ಟ್ರೆಸ್ ಮಾಡದೇ ಇದ್ರೆ ಏನರ್ಥ. ಟು ಬಿ ಆರ್ ನಾಟ್ ಟು ಬಿ, ದಟ್ ಈಸ್ ದಿ ಕ್ವಶ್ಚನ್ ಅನ್ನೋದು. ಟು ಬಿ ಆರ್ ನಾಟ್ ಟು ಬಿ, ದಟ್ಸ್ ದಿ ಕ್ವಶ್ಚನ್. ಆ ಬಿ ಅನ್ನುವುದಕ್ಕೆ ಒಂದು ಟು ಬಿ ಆರ್ ನಾಟ್ ಟು ಬಿ, ದಟ್ಸ್ ದಿ ಕ್ವಶ್ಚನ್. ಟು ಬಿ ಆರ್ ನಾಟ್ ಟು ಬಿ, ದಟ್ಸ್ ದಿ ಕ್ವಶ್ಚನ್. ಟು ಬಿ ಆರ್ ನಾಟ್ ಟು ಬಿ, ದಟ್ಸ್ ದಿ ಕ್ವಶ್ಚನ್. ಟು ಬಿ ಆರ್ ನಾಟ್ ಟು ಬಿ, ದಟ್ ಈಸ್ ದಿ ಕ್ವಶ್ಚನ್. ಟು ಬಿ ಆರ್ ನಾಟ್ ಟು ಬಿ, ದಟ್ಸ್ ದಿ ಕ್ವಶ್ಚನ್ ಅಂತ ಅಷ್ಟು ಪದಗಳಿಗೆ ಎಂಫಸೈಸ್ ಮಾಡಿ ಬೇರೆ ಬೇರೆ ಅರ್ಥ ಬರುತ್ತೆ ನೋಡಿ ಅಂತ ಹೇಳ್ತಾ ಇದ್ರು. ಅಂದರೆ ಆ ಥರದ ಒಂದು ಧ್ವನಿಶಕ್ತಿ ಆ ವಾಕ್ಯಗಳಿಗೆ ಶೇಕ್ಸ್ಪಿಯರ್ ತಂದುಕೊಟ್ಟಿದ್ದಾನೆ ಈ 400 ವರ್ಷಗಳಲ್ಲಿ. ಅದನ್ನು ಅನುವಾದದಲ್ಲಿ ತರಬೇಕು ಅಂದರೆ ಪೂರ್ವದ ಮಹಾಕವಿಗಳನ್ನೆಲ್ಲ ಇಟ್ಟುಕೊಂಡು, ಶಾಸ್ತ್ರವನ್ನೆಲ್ಲ ಇಟ್ಟುಕೊಂಡು ಯಥೋಚಿತವಾಗಿ ಬಳಸಬೇಕು. ಇದು ಇದರ ಮಹಾ ಸಾಧನೆ ಅಂತ ನನಗನ್ನಿಸುತ್ತದೆ. ನನಗೆ ಸಂಸ್ಕೃತವನ್ನು ಹೀಗೆ ಗಮನಿಸಿಕೊಂಡವರಿಗೆ ಸಿಗುವಷ್ಟು ಸಂತೋಷ ಈ ಸ್ವಲ್ಪದ ಪರಿಚಯದಲ್ಲಿ ತುಂಬ ಜನಕ್ಕೆ ಸಿಗದೆ ಹೋಗ್ಬೋದು, ಏನು ಮಾಡೋದು. ಆದರೆ ಇದನ್ನು ಗಮನಿಸುವುದಾದರೆ ತುಂಬ ಒಳ್ಳೆಯದು. ಪ್ರತಿಶಬ್ದ ಜಟಿಲೋಯಂ ಅನುವಾದ ಕಥನ್ನಾಮ ಪ್ರಯೋಗ ನಿಕಷತಾಂ ಅವತರೇತಿತ್ಯಪಿ ಬಲವತಿ ನಶ್ಯಂಕ ಅಂತ ಅವರು ಹೇಳ್ತಾರೆ. ಕಷ್ಟ ಇದು. ಕಾಮಮಸ್ತು ಅನಿತರ ಸಾಧಾರಣಂ ಸಾಮರ್ಥ್ಯಂ ಸಂಸ್ಕೃತಸ್ಯ ಶತಶಃ ಶಬ್ದ ನಿರ್ಮಾತು. ಸಂಸ್ಕೃತಕ್ಕೆ ಹೊಸ ಶಬ್ದಗಳನ್ನು ಬಳಸುವ ಎಷ್ಟು ಬೇಕಾದರೂ ಶಕ್ತಿ ಇರಬಹುದು. ಪರಮ ಅಪ್ರಯುಕ್ತ ಪೂರ್ವ ಇಮೆ ನೂತನ ಶಬ್ದ ನ ಪ್ರಭವಂತಿ ವಕ್ತುರಭಿಪ್ರಾಯಂ ಯಥಾರ್ಥತಃ ಪ್ರಕಾಶಯಿತು. ಇವತ್ತು ನಾನು 1,00,000 ಶಬ್ದಗಳನ್ನು ಸಂಸ್ಕೃತದಲ್ಲಿ ಹೊಸದಾಗಿ ಹುಟ್ಟಿಸ್ಬೋದು, ಆದರೆ ಜನಕ್ಕೆ ಬೋಧೆ ಆಗಬೇಕಲ್ಲ. ಕ್ರಮೇಲಕಗತಮಿವ ವಿಸಂಷ್ಠುಲಂ ಅಕ್ಷರಾನುಗುಣಂ ಅನುವಾದಂ. ಲಿಟ್ರಲ್ ಟ್ರಾನ್ಸ್ಲೇಷನ್ನು ಒಂಟೆ ಡುಬ್ಬ ಇದ್ದಂತೆ ತುಂಬ ಅಂಡುಲೇಷನ್ಸು, ಏರಿಳಿತಗಳಿರ್ತವೆ, ಸರಿಯಾಗೋಲ್ಲ ಅಂತಂದುಕೊಂಡು ತಥೈವ ದೀರ್ಘತರಾಣಿ ಸ್ವಗತಾನಿ ಅತಿವಿಸ್ತೃತಾ ಕ್ವಚಿತ್ ದುರ್ಬೋಧ ಕಾವ್ಯಬಂಧಾ ಮಾನಸ ವ್ಯಾಪಾರಾಣ ಪಾಂಡಿತ್ಯಪೂರ್ಣಂ ವ್ಯಾಕರಣಂ. ಇವೆಲ್ಲ ಶೇಕ್ಸ್ಪಿಯರಲ್ಲಿರ್ತಕ್ಕಂಥ ವಿಶೇಷ. ವಸ್ತುತಃ ಕ್ವ ವಶ್ಯವಾಗ್ ಮಹಾಕವಿ ಕ್ವಚ ಪರೋಕ್ಷ ಸಾರಸ್ವತ ವಯಂ. ಪರೋಕ್ಷ ಸಾರಸ್ವತ ಅಂದರೆ ಆ ಸಾಹಿತ್ಯಕ್ಕೇ ದೂರವಾದ ನಾವು ಎಲ್ಲಿ, ಆ ಅವಶ್ಯವಾಕ್ಕಾದ ಮಹಾಕವಿಯಲ್ಲಿ ಆದರೂ ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತು ಕೆಲವರು ಸ್ನೇಹಿತರು ಕೂಡ ಡಾಕ್ಟರ್ G.B. ಪಳಸುಲೆ ಅವರೇ ನಿನ್ನೆ ನಾನು ಪರಿಚಯ ಮಾಡಿಕೊಟ್ಟಂಥ ನಮ್ಮ ವರ್ಣೇಕರ್ ಅವರ ಮಹಾಕಾವ್ಯ ಶಿವರಾಜ್ಯೋದಯಂನ ಪ್ರಸ್ತಾವನೆ ಬರೆದವರು. ಅವರು
ನವಾಥೆ ಅಂತ ಮತ್ತೊಬ್ಬರು, ಇವರೆಲ್ಲ ಇತ್ಯಾಭ್ಯಾಂ ವ್ಯಾಕರಣ ಚಕ್ಷುಷ ವೃತ್ತ ಚಕ್ಷುಷ ಚ ನಿರೀಕ್ಷ್ಯ ವ್ಯಾಕರಣ ಛಂದಸ್ಸು ಎಲ್ಲ ಗಮನಿಸಿಕೊಂಡು ಮಾಡಿದ್ರು ತೇಷಾಂ ಆಧಮರ್ಣ್ಯಂ ಧಾರಯಾಮಹ ಅಂತ ಅವ್ರು ಹೇಳ್ತಾರೆ. ಅವರ ಋಣವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಕಥೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದೇ ಕಥೆ ಇಲ್ಲಿದೆ. ಡೆನ್ಮಾರ್ಕಿನ ಮಹಾಪ್ರಭು, ಇಲ್ಲಿ ದುರ್ಗದೇಶದ ಮಹಾಪ್ರಭು, ಅವನು ತೀರಿಕೊಂಡ. ಅವನ ತಮ್ಮನೇ ಇಲ್ಲಿ ರಾಜನಾಗ್ತಾನೆ. ರಾಜನಾಗಿ ಅವನು ತಾನು ತನ್ನ ಅಣ್ಣನ ಹೆಂಡತಿಯನ್ನು ಮದುವೆ ಆಗ್ತಾನೆ. ಹ್ಯಾಮ್ಲೆಟ್ನ ಮೂಲ ಕಥೆ ಹಾಗೆ ಇರತಕ್ಕಂಥದ್ದು. ರಾಣಿ ಸಲೀಸಾಗಿ ಎರಡನೇ ಮದುವೆ ಆಗ್ಬಿಡ್ತಾಳೆ ಮೈದುನನ್ನು. ನಮ್ಮಲ್ಲಿ ಕೂಡ ಆ ಥರ ಸಂಪ್ರದಾಯ ಹಿಂದೆ ಇತ್ತು ಅಂತ ಗೊತ್ತಾಗುತ್ತೆ. ದ್ವಿತೀಯೋ ವರಹ ದೇವರಹ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಅಂದರೆ ದೇವರ ಅಂತಂದರೆ ಮೈದುನ, ಅವನು ದ್ವಿತೀಯ ವರ, ಗಂಡ ತೀರ್ಕೊಂಡ ಮೇಲೆ ಅವನೇ ಆಗಬಹುದಾಗಿತ್ತು ಅಂತ. ಆದರೆ ಇವನು ಚಂದ್ರಸೇನನಿಗೆ ಅದು ಬೇಸರ, ಹ್ಯಾಮ್ಲೆಟ್ಗೆ ಬೇಸರ. ಯಾಕೆಂದರೆ ಆ ದುಃಖದ ಅವಧಿ ಸೂತಕ ಪಾತಕ ಅಂತೆಲ್ಲ ಉಂಟಲ್ಲ, ಅದೆಲ್ಲ ಮೀರಿ ಇವರು ತತ್ಕ್ಷಣವೇ ಮದುವೆ ಮಾಡ್ಕೊಂಡ್ಬಿಟ್ರಲ್ಲ, ಇದೇನೋ ಸಮಥಿಂಗ್ ರಾಂಗ್ ಅಂತ. ಆ ಹೊತ್ತಿಗೆ ಸತ್ತ ದೊರೆಯ ಪಿಶಾಚ ಓಡಾಡ್ತಾ ಇದೆ ಅಂತ ಗೊತ್ತಾಗುತ್ತದೆ ಊರಾಚೆ. ಅದಕ್ಕೆ ಅವನು ನೋಡ್ತಾನೆ. ಆ ಮೂಲಕವಾಗಿ ಅದು ಸಾವಲ್ಲ ಕೊಲೆ ಅಂತ ಗೊತ್ತಾಗುತ್ತದೆ. ಅವನಿಗೆ ಬಹಳ ಬೇಸರವಾಗುತ್ತದೆ. ಅದಕ್ಕೆ ಪ್ರತೀಕಾರ ಹೇಗೆ ಮಾಡೋದು, ತಂದೆಯ ಸಾವಿನ ಪ್ರತೀಕಾರ ಹೇಗೆ ತೀರಿಸ್ಕೊಳ್ಳೋದು, ಆ ಪಿಶಾಚ ಹೇಳ್ತಾ ಇದೆ. ಅದಕ್ಕೆ ಅವನು ಒದ್ದಾಡ್ತಾ ಇರ್ತಾನೆ. ಈ ಹೊತ್ತಿನಲ್ಲಿ ಮಂತ್ರಿ ಇರ್ತಾನೆ, ಚೇಂಬರ್ಲಿಯನ್ ಅಂತ ಶೇಕ್ಸ್ಪಿಯರ್ ನಾಟಕದಲ್ಲಿ ಬರುತ್ತೆ. ಇಲ್ಲಿ ಮಂತ್ರಿ ಪೊಲೋನಿಯಸ್ ಅಂತ, ಇಲ್ಲಿ ಅವನನ್ನು ಶಾಲೇಯ ಅಂತ ಒಂದು ಪಾತ್ರವಾಗಿ ಮಾಡಿದ್ದಾರೆ. ಅವನ ಮಗಳು ಹ್ಯಾಮ್ಲೆಟ್ನಲ್ಲಿ ಇಷ್ಟಪಟ್ಟಿರ್ತಾಳೆ. ಹ್ಯಾಮ್ಲೆಟ್ಗೆ ಕೂಡ ಅವಳನ್ನು ಕಂಡ್ರೆ ಇಷ್ಟ ಇರುತ್ತದೆ, ಅಂದರೆ ಚಂದ್ರಸೇನನಿಗೆ. ಮತ್ತು ಅವಳಿಗೆ ಒಬ್ಬ ಅಣ್ಣ ಇರ್ತಾನೆ, ಲಯರ್ಟೀಸ್ ಅಂತ ಮೂಲದಲ್ಲಿ, ಇಲ್ಲಿ ಲಲಾಟ ಅಂತ. ಇವರೆಲ್ಲರೂ ಪರಿಚಿತರೇ ಆಗಿರ್ತಾರೆ. ಆದರೆ ಹ್ಯಾಮ್ಲೆಟ್ಗೆ ತಾನು ಸೇಡು ತೀರಿಸ್ಕೊಳ್ಳೋವರೆಗೂ ತನಗೆ ಮದುವೆ ಪ್ರಣಯ ಯಾವುದೂ ಬೇಡ ಅನ್ನುವ ಭಾವ ಇರುತ್ತದೆ. ಅವಳನ್ನು ಒರಟೊರಟಾಗಿ ಮಾತಾಡಿಸ್ತಾನೆ. ಅವಳಿಗೆ ಬುದ್ಧಿಭ್ರಮಣೀಯ ಆಗಿಬಿಡುತ್ತೆ. ಏತನ್ಮಧ್ಯೆ ಅವಳ ತಂದೆ ಪೊಲೋನಿಯಸ್ ಅಥವಾ ಇಲ್ಲಿ ಶಾಲೆಯ, ಅವನು ತುಂಬ ಅತಿಮಾತುಗಳನ್ನು ಉಪದೇಶಗಳನ್ನು ಆಡ್ಕೊಂಡು ಬರ್ತಿರ್ತಾನೆ. ಅವನ ಇಂಟೆಲಿಜೆನ್ಸ್ ತುಂಬ ಮೂಗು ಜಾಸ್ತಿ ಆಗುತ್ತದೆ. ಅದಕ್ಕಾಗಿ ಹ್ಯಾಮ್ಲೆಟ್ ಅವನನ್ನು ಕೊಂದು ಬಿಡ್ತಾನೆ. ಯಾರೋ ಹೊಂಚಿ ಕೇಳ್ತಾ ಇದ್ದಾರೆ ಅಂತ. ವಸ್ತುತಃ ತನ್ನ ಚಿಕ್ಕಪ್ಪನೇ ಹೊಂಚಿ ಕೇಳ್ತಾ ಇರಬೇಕು, ತಾನು ತನ್ನ ತಾಯಿ ಮಾತಾಡ್ತಾ ಇರೋದು ಅಂತ ಅಂದ್ಕೊಂಡು ತೆರೆಮರೆಯಲ್ಲಿ ಕೂತಿರೋನ್ನ ತಿವಿದು ಬಿಡ್ತಾನೆ. ನೋಡಿದ್ರೆ ಅದು ಮಂತ್ರಿ. ತಂದೆ ಸಾವನ್ನು ಕಂಡು ಅವಳು ಬುದ್ಧಿಭ್ರಮಣೆಗೆ ಒಳಗಾಗ್ತಾಳೆ. ತಂದೆ ಸತ್ತು ತಂಗಿ ಹೀಗಾದಳು ಅಂತ ಅಣ್ಣ ಲಯರ್ಟೇಸ್ ಅಥವಾ ಇಲ್ಲಿ ಕೃತಿಯ ಪ್ರಕಾರ ಲಲಾಟ, ಅವನು ಹ್ಯಾಮ್ಲೆಟ್ನ ಜೊತೆ ಯುದ್ಧ ಮಾಡಿ ಸೇಡು ತೀರಿಸ್ಕೋಬೇಕು ಅಂದ್ಕೋತಾನೆ. ಇತ್ತ ಹ್ಯಾಮ್ಲೆಟ್ ತನ್ನ ತಂದೆಯ ಸಾವಿಗೆ ಈ ಚಿಕ್ಕಪ್ಪನೇ ಕಾರಣ ಅನ್ನೋದು ನಿಶ್ಚಯ ಮಾಡಿಕೊಳ್ಬೇಕು ಅಂತ ನಾಟಕದೊಳಗೆ ಒಂದು ನಾಟಕ ಮಾಡಿಸ್ತಾನೆ. ಅಲ್ಲಿ ಒಂದು ಪುರಾಣ ಕಥೆ ಥರದ್ದು ಒಂದು ಇತಿಹಾಸ ಕಥೆ, ಅಣ್ಣನನ್ನ ತಮ್ಮ ಕೊಂದು ಅಣ್ಣನ ಹೆಂಡತಿನ ಮದುವೆ ಆಗುವಂಥದ್ದು. ಆ ಸನ್ನಿವೇಶವನ್ನು ಪ್ರಯೋಗ ಮಾಡಿಸ್ತಾರೆ ರಂಗಸ್ಥಳದಲ್ಲಿ. ಅದನ್ನು ನೋಡಿದ ತಕ್ಷಣವೇ ಇವನು ಚಿಕ್ಕಪ್ಪನ ಮುಖದ ಬಣ್ಣ ಬದಲಾಗೋದು ಎಲ್ಲ ನೋಡಿ ಇವನೇ ಪಾಪಿ ಅಂತ ತೀರ್ಮಾನ ಮಾಡ್ಕೋತಾನೆ. ಅವನಿಗೂ ಕೂಡ ಗೊತ್ತಾಗುತ್ತದೆ. ಹಾಗಾಗಿ ಅವನು ಚಿಕ್ಕಪ್ಪ ಏನು ಮಾಡ್ತಾನೆ, ಈ ಲಯರ್ಟೇಸ್ ಅಥವಾ ಲಲಾಟನನ್ನು ನಿನ್ನ ತಂಗಿಯ ಒಂದು ಹುಚ್ಚು ಮತ್ತು ಅವಳ ಆತ್ಮಹತ್ಯೆ ಮಾಡ್ಕೋತಾಳೆ, ಅವಳ ಸಾವಿಗೆ, ನಿನ್ನ ತಂದೆಯ ಸಾವಿಗೆ ಕಾರಣನಾದಂಥ ಹ್ಯಾಮ್ಲೆಟನ್ ಜೊತೆ ನೀನು ದ್ವಂದ್ವ ಯುದ್ಧ ಮಾಡು ಅಂತ ಹೇಳಿ ವಿಷಲೇಪಿಸಿದ ಕತ್ತಿಯನ್ನು ಕೊಡ್ತಾನೆ. ಆ ವಿಷಲೇಪಿಸಿದ ಕತ್ತಿ ಮೂಲಕ ಹ್ಯಾಮ್ಲೆಟ್ಗೂ ಗಾಯ ಆಗುತ್ತೆ. ಯುದ್ಧ ಮಾಡುವಾಗ ಜಾರಿ ಅವನ ಕತ್ತಿ ಇವನಿಗೆ, ಇವನ ಕತ್ತಿ ಅವನಿಗೆ, ಹೀಗೆ ಎಕ್ಸ್ಚೇಂಜ್ ಆಗಿ ಹ್ಯಾಮ್ಲೆಟ್ನ ಕೈಯ ಕತ್ತಿ ವಿಷಮಯವಾಗಿ ಅದರೊಳಗೆ ಲಯರ್ಟೇಸ್ಗೂ ಕೂಡ ಘಾಸಿಯಾಗಿ ಅವನು ಸಾಯ್ತಾನೆ. ಇದು ಅಕಸ್ಮಾತ್ ವಿಷದ ಕತ್ತಿಯ ಪೆಟ್ಟು ಬಿದ್ದು ಹ್ಯಾಮ್ಲೆಟ್ ಸಾಯದೇ ಇದ್ದರೆ ಅಂತ ಒಂದು ವಿಷಭರಿತವಾದ ಪಾನಕ ಪಾತ್ರ ಇಟ್ಟಿರ್ತಾನೆ ರಾಜ, ಅಂದರೆ ಇವನು ಚಿಕ್ಕಪ್ಪ. ಆ ಮಧ್ಯದಲ್ಲಿ ವಿಶ್ರಾಂತಿ ತಗೊಳ್ಳುವಾಗ ಅದನ್ನು ಕುಡಿದು ಸಾಯಲಿ ಅಂತ ಅವನು ಸ್ವತಃ ಅವ್ರ ತಾಯಿಯೇ ಕೊಡಲಿ ಅಂತ ವ್ಯವಸ್ಥೆ ಮಾಡಿರ್ತಾನೆ. ಅವಳಿಗೆ ಗೊತ್ತಿರೋಲ್ಲ. ಅವಳು ಬಾಯಾರಕ್ಕೆ ಅಂತ ಅದನ್ನು ಕುಡಿದ್ಬಿಟ್ಟು ಅವಳು ಸಾಯ್ತಾಳೆ. ಹೀಗೆ ಎಲ್ಲರೂ ಸಾಯ್ತಾರೆ. ಕೊನೆ ಹ್ಯಾಮ್ಲೆಟ್ನ ಕೈನಲ್ಲಿ ಅವನ ಚಿಕ್ಕಪ್ಪನು ಸತ್ತು, ಎಲ್ಲರೂ ಸತ್ತು, ಕೊನೆಗೆ ಆ ಇಡೀ ಸಾಮ್ರಾಜ್ಯ ಬೇರೆಯವರ ಕೈಗೆ ಹೋಗುತ್ತದೆ ಅಂತ ಹೀಗೆ ಮೂಲಕತೆ ಅದನ್ನೇ ಇವರು ಇಟ್ಟುಕೊಂಡು ಮಾಡಿದ್ದಾರೆ. ಆದರೆ ಈ ಇಡೀ ಕಥೆಗಿಂತ ಕಥೆಯೊಳಗೆ ಮಾನಸಿಕವಾದ ತಾಕಲಾಟ ಎಂಥದ್ದು ಅಂತ ನೋಡಿ. ಅದು ನನ್ನ ಗುರುಗಳು ಹೇಳ್ತಾ ಇದ್ರು, ಕ್ರಿಶ್ಚಿಯನ್ ಥಿಯಾಲಜಿ ಯಾವ ಮಟ್ಟಕ್ಕೆ ಪ್ರಭಾವ ಬೀರಿದೆ ಅಂದರೆ, ಹ್ಯಾಮ್ಲೆಟನ್ನ ತಂದೆ ಪ್ರೇತ ಬಂದು ನನ್ನ ಸಾವಿನ ಸೇಡನ್ನು ತೀರಿಸ್ಕೊ ಅಂತಂದರೆ ಇವನು ತಕ್ಷಣ ಹೋಗ್ಬಿಟ್ಟು ಚಿಕ್ಕಪ್ಪನ ಕೊಲ್ಲಲ್ಲ. ಯಾಕೆ? ಅದಕ್ಕೇನೆಂದರೆ ಕ್ರೈಸ್ತರಲ್ಲಿ ಒಂದು ನಂಬಿಕೆ ಇದೆ. ಸೈಟಾನ್ ಅಥವಾ ಸೇಟನ್ ಅಥವಾ ಸೈತಾನ ಅಂತ ಯಾರು ಕರಿತೀವಿ, ಅವನು ಪ್ರೇತಗಳನ್ನು ಆಳ್ತಾ ಇರ್ತಾನೆ. ಆ ಮೂಲಕ ಸೇಟನ್ ಜನಗಳಿಗೆ ಕೆಟ್ಟದನ್ನು ಮಾಡಬೇಕು ಅಂತ ದುಷ್ಪಥದಲ್ಲಿ ಅವರನ್ನು ತಳ್ಳಬೇಕು, ಕೊಲೆ ಸುಲಿಗೆ ಮಾಡಿಸ್ಬೇಕು ಅಂತ ನೋಡ್ತಿರ್ತಾನೆ. ಅದರಿಂದ ದಿ ಸ್ಪಿರಿಟ್ಸ್ ಮೇ ಬಿ ಬ್ಯಾಡ್, ದೇ ಮೇ ಬಿ
ಇನ್ಸ್ಟಿಗೇಟೆಡ್ ಬೈ ಸೇಟನ್. ಆ ಕಾರಣದಿಂದ ತಕ್ಷಣ ಕೇಳಬಾರ್ದು ಆ ಮಾತುಗಳು ಅಂತ ಇದು ಹ್ಯಾಮ್ಲೆಟ್ನ ಅಂತರಂಗದಲ್ಲಿ ಇದ್ದಿರಬಹುದಾದದ್ದು ಅಂತ ವಿಮರ್ಶಕರು ಅಭಿಪ್ರಾಯ ಪಡ್ತಾರೆ. ಏನೇ ಆಗಿದ್ದರೂ ಒಂದು ಕಡೆ ತಂದೆ ಪಿಶಾಚ ರೂಪದಲ್ಲಿ ಬಂದು ಸೇಡು ತೀರಿಸ್ಕೊಂತ ಒತ್ತಾಯ ಮಾಡ್ತಿದ್ದಾನೆ, ಆದರೆ ಅವನಿಗದು ಪೂರ್ಣವಾಗಿ ಸತ್ಯ ಅನ್ನಿಸ್ತಾ ಇಲ್ಲ. ತಪ್ಪು ಮಾಡಬಾರ್ದು ಅಂತ ಈ ಕೆಲವರು ಬಹಳ ಪರಿಷ್ಕಾರವಾಗಿ ನಡ್ಕೋಬೇಕು ಅಂತಾರಲ್ಲ, ಅಲ್ಲಿರುವ ಸಮಸ್ಯೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಸಾಯೋವರೆಗೂ ಸಾಮ್ ಮಾಡಿ ಮುದುಕಿ ಸೊಂಟ ಮುರಿದ್ರು ಅಂತ ಒಂದು ಗಾದೆ ಇದೆಯಲ್ಲ. ಅರ್ಜುನ ಕೂಡ ಅದೇನೆ ಭಗವದ್ಗೀತಾರಂಭದಲ್ಲಿ ಮಾಡಿದ್ದು. ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಂನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಅಂತ. ಇದೆಲ್ಲ ತಪ್ಪು, ಇದೆಲ್ಲ ಪಾತಕ, ಶುದ್ಧವಾಗಿ ಸರಿಯಾಗಿರಬೇಕು ಅಂತ. ಆದರೆ ವಿದ್ಯಾರಣ್ಯ ಸ್ವಾಮಿಗಳು ಪರಾಶರ ಮಾಧವೀಯದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಧರ್ಮ ಕಾರ್ಯಕ್ಕೆ ಅಂತ ಕೈ ತಗೊಂಡಾಗ ಒಂದಿಷ್ಟು ಅಧರ್ಮ ಆಗುತ್ತದೆ, ಕೊಚ್ಚೆ ಕೊಳೆ ಆಗುತ್ತದೆ. DVG ಬರೀತಾರೆ, ಕೊಚ್ಚೆ ಆಗಿರುವಂಥ ಮನೆಯನ್ನು ತೊಳಿಬೇಕು ಅಂದರೆ ಕೈಗಳನ್ನು ಕೊಚ್ಚೆ ಮಾಡ್ಕೊಳ್ಬೇಕು, ಹಾಗೆ ಮಾಡ್ಕೊಳ್ಳೋದೇ ಆಗುವುದಿಲ್ಲ ಅಂತ. ಆಮೇಲೂ ಕೈಯನ್ನು ತೊಳ್ಕೊಳ್ಬೇಕು. ಏನ ತ್ಯಜಸಿ ತತ್ಯಜ, ಅದು ಇದ್ದದ್ದೇನೆ. ಹಾಗಾಗಿ ಜಗಜ್ಜೀವನದಲ್ಲಿ ನಾವು ತೊಡಗಿಕೊಳ್ಳುವಾಗ ಒಂದಿಷ್ಟು ಲೋಪದೋಷಗಳಾಗುತ್ತವೆ, ಕಡೆಗೆ ಪ್ರಾಶ್ಚಿತ್ಯ ಮಾಡಿಕೊಳ್ಬೇಕು. ವಿಶ್ವಾಮಿತ್ರ ಏನೆಲ್ಲ ಮಾಡ್ತಾನೆ, ದೇವಡವರು ಬರೀತಾರಲ್ಲ ಮಹಾಬ್ರಾಹ್ಮಣದಲ್ಲಿ, ತ್ರಿಶಂಕುನ ಸ್ವರ್ಗಕ್ಕೆ ಕಳಿಸೋದು, ಮತ್ತೊಂದು ಮಾಡೋದು, ಅದು ಒಂದು ಅವಿವೇಕ, ಅದಕ್ಕಾಗಿ ಪ್ರಾಶ್ಚಿತ್ಯ, ಕಟ್ಟಗಡೆಗೆ ಸರ್ವಪ್ರಾಶ್ಚಿತ್ತವಾಗಿ ವಿಶ್ವಜಿದ್ಯಾಗ ಮಾಡ್ಕೊಳ್ಳೋದು ಅಂತ. ಅಂದರೆ ಒಂದಾದಮೇಲೆ ಇನ್ನೊಂದು ಯಜ್ಞ ಮಾಡುವಾಗ ಎಷ್ಟಿರುತ್ತೆ ಅಂದರೆ ಪ್ರಾಯಶ್ಚಿತ್ತಾಹುತಿಗಳನ್ನು ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಕಟ್ಟ ಕಡೆಗೆ ಪ್ರಾಯಶ್ಚಿತ್ತಾಹುತಿಗಳು 1000 ಆಗಿರುತ್ತೆ. ಅದನ್ನೆಲ್ಲ ಹಾಕಿಬಿಟ್ಟಿದ್ದು ಸೃಷ್ಟಿಕೃತ ಹೋಮಾನು ಮಾಡಿಬಿಟ್ಟು ಮತ್ತೆ ಮುಗಿಸ್ತಾರೆ. ಅಂದರೆ ನಾವು ಎಕ್ಸಾಮಿನೇಷನ್ ಬರೆಯುವಾಗಲೇ ಸಪ್ಲಿಮೆಂಟಿಗೆ ಪ್ರಿಪೇರ್ ಆಗ್ತಾ ಇರಬೇಕು ಅಂತ. ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಗೆ ಈ ಸಮಸ್ಯೆ ಇದ್ದೇ ಇರುತ್ತದೆ. ಅಂಡ್ ದಟ್ ಈಸ್ ಲೈಫ್. ಹ್ಯಾಮ್ಲೆಟ್ಟು ಇದನ್ನು ತುಂಬ ಮಾಡಿಕೊಂಡ ಟ್ರಾಜಿಕ್ ಫ್ಲಾ ಅಂತ ಯಾವುದನ್ನು ಈ ಗಂಭೀರ ನಾಟಕಗಳಲ್ಲಿ ಕರಿತೀವಿ, ಅದರೊಳಗೆ ನಾಯಕನ ಒಂದು ಅವಗುಣ. ಏನು ಅವಗುಣ ಅಂತಂದರೆ ವಿಚಾರ ಮೂಢತ್ವ, ತತ್ವಾನ್ವೇಷ, ತತ್ವ ತುಂಬ ಪರಿಷ್ಕಾರವಾಗಿ ಮಾಡಬೇಕು, ಒಂದೂ ತಪ್ಪಿಲ್ಲದೆ ಆಗಬೇಕು ಅಂತ. ಇದನ್ನು ಶೇಕ್ಸ್ಪಿಯರ್ ತುಂಬ ದಿವ್ಯವಾಗಿ ತೋರಿಸಿದ್ದಾನೆ. ಮತ್ತು ಅವನು ಒಳ್ಳೆಯವನು, ವೀರ, ವಿದ್ವಾಂಸ, ಹೃದಯವಂತ, ಅನುರಾಗಿ, ಸಂವೇದನಶೀಲ, ಹೈಲಿ ಸೆನ್ಸಿಟಿವ್. ಆದರೆ ಸೆನ್ಸಿಟಿವ್ ಅನ್ನುವಂಥ ಈ ಅಂಶ ಇದೆಯಲ್ಲ, ಅದು ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂತಂದರೆ ಅವನ ಒಂದು ದೌರ್ಬಲ್ಯವಾಗುವ ಮಟ್ಟಕ್ಕೆ ಬಂದುಬಿಡುತ್ತದೆ. ಆ ಕಾರಣದಿಂದಲೇ ಸೆಂಟಿಮೆಂಟ್ಸ್ ಇರ್ತಕ್ಕಂಥವನು ಸೆಂಟಿಮೆಂಟಲ್ ಆಗಿಬಿಡ್ತಾನೆ, ಕೊನೆಗೆ ಮೆಂಟಲ್ಲೇ ಆಗಿಬಿಡ್ತಾನೆ. ಕನ್ನಡದಲ್ಲಿ ಹೇಳುವ ಮೆಂಟಲ್ ಅರ್ಥ ಬಂದುಬಿಡುತ್ತೆ. ಇದು ಕಥಾ ನೇಪಥ್ಯ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅಂತಂದರೆ, ಮೊದಲು ಊರಾಚೆ ಬಾಗಲಕಾಯಿಯವರು ಕೋಟೆಯ ಪ್ರಾಕಾರದ ಆಸುಪಾಸಿನಲ್ಲಿ ಆ ಒಂದು ಪ್ರೇತ ಕಾಣಿಸ್ಕೊಳ್ಳುತ್ತೆ ಅಂತ ಮೊದಲನೇ ಅಂಕದಲ್ಲಿ ಬರುತ್ತದೆ. ಹ್ಯಾಮ್ಲೆಟ್ಗೆ ಒಬ್ಬ ಸ್ನೇಹಿತ ಇರ್ತಾನೆ, ಹೊರೇಶಿಯೋ ಅಂತ, ಇಲ್ಲಿ ಹರ್ಷನಾದ ಅಂತ. ಆ ಸೇವಕರು ಬಂದು ಇವನನ್ನು ಹೇಳ್ತಾರೆ, ಆರ್ಯ ಹರ್ಷನಾದ ಪೂರ್ವಂ ಮತಿಭ್ರಮ ಇತಿ ಮಾಂ ಪರಿಹರಿಸೋಸಿ ಅಧುನಾ ಭಯಕಂಪಿತಾನಿತೆ ಗಾತ್ರಾಣಿ. ಅವನು ಮೊದಲೇ ಹೇಳಿರ್ತಾನೆ ಹರ್ಷನಾದ, ದೆವ್ವ ಇಲ್ಲ, ಭೂತ ಇಲ್ಲ, ಏನೂ ಇಲ್ಲ, ನಾನೇ ನಾಳೆ ಬಂದು ನೋಡ್ತೀನಿ ಅಂತ. ಅವನು ಬರ್ತಾನೆ, ಬಂದು ನೋಡಿದಾಗ ಕಾಣಿಸ್ಕೊಳುತ್ತೆ. ಕೋ ನಾಮ ಪ್ರಾಜ್ಞ ವಿಶ್ವಸ್ಯಾತ್ ಈದೃಶೇ ಪಿಶಾಚ ವೃತ್ತ ಅಂತೆ. ನಿಜನಪ್ಪ, ನಾನು ಹೌದು ಹಾಗೆ ಹೇಳಿದೆ. ಯಾವ ಬುದ್ಧಿವಂತ ತಾನೇ ದೆವ್ವ ಭೂತ ಎಲ್ಲ ಇದೆ ಅಂತ ನಂಬ್ತಾನೆ. ಪರಂ ಚಕ್ಷುರ್ವೈ ಸತ್ಯಂ, ಇದು ವೇದದ ಮಾತು, ಯಜುರ್ವೇದದ ಮಾತು. ಚಕ್ಷುರ್ವೈ ಸತ್ಯಂ ಏತತಃ ನ ಶಕ್ನೋಮಿ ನಿರಾಕರ್ತುಂ ಅಂತಂತಾನೆ. ಆಮೇಲೆ ಕೋಳಿ ಕೂಗುತ್ತೆ, ಅತ್ರ ಅಂತರೆ ಕುಕ್ಕುಟ ಋತಮ ಅಭೂತ್ ತತ್ಕ್ಷಣಮೇವ ವೇದಮಂತ್ರಂ ಶ್ರುತ್ವ ಬ್ರಹ್ಮರಾಕ್ಷಸ ಇವ ಸ ಪಿಶಾಚ ಕುಕ್ಕುಟ ಋತಮ ಶ್ರುತ್ವ ಪಲಾಯಿತ. ವೇದಮಂತ್ರ ಕೇಳಿ ಓಡೋದು ಬ್ರಹ್ಮರಾಕ್ಷಸ ತಂಗೆ ಆ ಪ್ರೇತ ಮಾಯವಾಯಿತು ಅಂತ. ಇದು ಮೂಲ ಹ್ಯಾಮ್ಲೆಟ್ನಲ್ಲಿಲ್ಲ, ಇವರು ಸೇರಿಸಿರ್ತಕ್ಕಂಥದ್ದು. ನಮ್ಮಲ್ಲಿ ದೆವ್ವ ಭೂತ ಬಂದರೆ ವೇದಮಂತ್ರ ಹೇಳಬೇಕು, ಹನುಮಂತನ ಜಪ ಮಾಡಬೇಕು, ತಾಯಿ ತೋರಿಸ್ಬೇಕು ಅಂತ ಒಂದೊಂದು ನಂಬಿಕೆ ಇರುತ್ತಲ್ಲ, ಅದನ್ನು ತೆಗೆದುಕೊಂಡು ಹೇಳ್ತಾರೆ. ಇತ್ತ ರಾಜ ಅಂದರೆ ಹ್ಯಾಮ್ಲೆಟ್ ಸೀನಿಯರ್ನ ಕೊಂದವನು, ಈಗ ಅವಳ ಪತ್ನಿಯನ್ನೇ, ಅತ್ತಿಗೆಯನ್ನೇ ಮದುವೆ ಆದವನು, ಅವನು ಬರ್ತಾನೆ. ಅವನ ಮಾತಿನಲ್ಲಿ ಅವನು ಬೂಟಾಟಿಕೆಯ ಧರ್ಮವನ್ನು, ಬೂಟಾಟಿಕೆಯ ರಾಜನೀತಿಯನ್ನೆಲ್ಲ ಹೇಳ್ತಾ ಇರ್ತಾನೆ. ಹೌದು, ಅಣ್ಣ ಸತ್ತಿದ್ದು ನಮಗೆ ತುಂಬ ದುಃಖವಾಗಿತ್ತು. ಜ್ಯೇಷ್ಠೋ ಭ್ರಾತ ಪುಣ್ಯಶ್ಲೋಕೋ ಮಹೇಂದ್ರವರ್ಮ ಸರ್ಪದಂಶೇನ ಏಕಪದೇ ದಿವಂಗತಃ. ಒಂದೇ ಏಟಿಗೆ ಸತ್ತೋಗ್ಬಿಟ್ಟ, ಹಾವು ಕಚ್ಚಿ. ಇವನೇ ವಿಷ ಹಾಕಿ ಕೊಂದಿದ್ದು. ತತ ಪ್ರವೃತ್ತಿ ದುರ್ಗದೇಶಸ್ಯ ಪ್ರಜಾ ಶೋಕಸಾಗರೇ ನಿಮಗ್ನಾ ವಯಮಪಿ ದುಃಖಾಕುಲಾ ಶೋಕಭಾರಂ ಲಘೂಕರ್ತು ಅಕ್ಷಮಾ ಪರಂ ಕಿಂ ಕರ್ತವ್ಯಂ. ಆದರೆ ನಾವೇನು ಮಾಡೋಣ, ಪ್ರಜೆಗಳ ದುಃಖ ಇಳಿಸಬೇಕಲ್ವಾ. ಅನುಪೇಕ್ಷಣೀಯೋ ಹಿ ರಾಜಧರ್ಮ.
ನೋಡಿ, ರಾಜಧರ್ಮ ಉಪೇಕ್ಷೆ ಮಾಡಬಾರದಂಥದ್ದು. ಅದಕ್ಕಾಗಿ ಅತಃ ದುಸ್ತರಮಪಿ ಶೋಕಸಾಗರಂ ಉತ್ತೀರ್ಯ ಗುರ್ವೀಂ ರಾಜಧುರಾಂ ವೋಢುಂ ಅನಿಚ್ಛಯಾ ಸನ್ನದ್ಧಾಸ್ಮಃ ಯಥಾವಿಧಿ ಪ್ರಜಾ ಪಾಲಯಿತುಂ ಭೂತಪೂರ್ವಾಂ ಭ್ರಾತೃಜಾಯಾಂ ಪರಿಣೀಯ. ಭೂತಪೂರ್ವಾಂ ಭ್ರಾತೃಜಾಯಾಂ, ಒಂದು ಕಾಲದಲ್ಲಿ ಅಣ್ಣನ ಹೆಂಡತಿಯಾಗಿದ್ದವಳನ್ನು ಮದುವೆಯಾಗಿ, ಆ ಮೂಲಕವಾಗಿ ಅಣ್ಣನ ಹೆಂಡತಿ ಒಂದು ಕಾಲದಲ್ಲಾಗಿದ್ದವಳು ಅಂತ ಅದನ್ನು ಹೇಳೋ ಮೂಲಕ ಅದು ಎಂದೋ ಗತಕಾಲ ಅಂತ ಹೇಳುವ ಆ ವ್ಯಂಗ್ಯ. ತಥಾ ತಯಾ ಸಾರ್ಧಂ ಮಹೇಂದ್ರವರ್ಮಣ ಅಧಿಷ್ಠಿತಂ ಸಿಂಹಾಸನಂ ಎಂ ಸಮಾರೂಢ ಧರ್ಮೇಣ ವಿಧಿನಾ ಪ್ರಜಾ ಪಾಲಯಿತು ನಿಯತೋ ಹಿ ದಾರಪರಿಗ್ರಹೋ ರಾಜ್ಞಾಂ. ಧರ್ಮ ಮಾರ್ಗದಲ್ಲಿ ರಾಜ ಪರಿಪಾಲನೆ ಮಾಡಬೇಕು ಅಂದರೆ ಧರ್ಮಪತ್ನಿಯನ್ನು ಸ್ವೀಕರಿಸಬೇಕು. ಅದಕ್ಕಾಗಿ ಈ ಕೆಲಸ ಮಾಡಿದ್ದು. ಅದು ಏನು? ದಾರಪರಿಗ್ರಹ ಅಂತ. ದಾರಪರಿಗ್ರಹ ಅನ್ನುವ ನ್ಯೂಟ್ರಾಲಿಟಿ ಇದೆಯಲ್ಲ, ಅದು ತುಂಬ ವಿಶೇಷ. ದಾರ ಪುಲ್ಲಿಂಗ ಶಬ್ದ ಸಂಸ್ಕೃತದಲ್ಲಿ. ಪತ್ನಿ ಕಾಂತ ಅಂದರೆ ಅಲ್ಲಿ ಒಂದು ರೊಮ್ಯಾಂಟಿಕ್ ಟಚ್ ಇದೆ. ದಾರ ಪರಿಗ್ರಹ ಅಂದರೆ ಅಲ್ಲೊಂದು ಗಾಂಭೀರ್ಯ ಉಂಟು ಅಂತನ್ನುವುದು. ಅಂದರೆ ಇವರ ಅನುವಾದದಲ್ಲಿ, ರೂಪಾಂತರದಲ್ಲಿ ಎಷ್ಟು ಗಮನ ಇಟ್ಟು ಪದಗಳನ್ನು ಬಳಸಿದ್ದಾರೆ ಅಂತ ಗೊತ್ತಾಗುತ್ತದೆ. ಇತ್ತ ಮಂತ್ರಿ ತನ್ನ ಮಗನನ್ನು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಾನೆ. ಮೂಲದಲ್ಲೂ ಹಾಗೇ ಇದೆ. ಅವನನ್ನು ಬೇರೊಂದು ಕಡೆ ಕಳಿಸ್ಕೊಡೋದು ಅಂತ ಇಲ್ಲಿ ನ ಸಹತೆ ಅಧ್ಯಯನ ಪ್ರತ್ಯೂಹಂ ಮಹರ್ಷಿ ಕೌಂಡಿನ್ಯ. ಕೌಂಡಿನ್ಯಾಶ್ರಮಕ್ಕೆ ಮಗನ ಕಳಿಸ್ಕೊಡ್ಬೇಕಾಗಿದೆ. ನ ಸಹತೆ ಅಧ್ಯಯನ ಪ್ರತ್ಯೂಹಂ ಮಹರ್ಷಿ ಕೌಂಡಿನ್ಯ. ಇದು ಭವಭೂತಿಯಲ್ಲಿ ಬರ್ತಕ್ಕಂಥದ್ದು. ಮಹಾನ್ ಅಧ್ಯಯನ ಪ್ರತ್ಯೂಹ ಸಂಜಾತಃ ಅಂತ ಉತ್ತರರಾಮಚರಿತೆಯಲ್ಲಿ ಬರೋ ಮಾತು. ಅವಳು ಆತ್ರೇಯಿ ಅನ್ನುವ ಒಬ್ಬ ವಿದ್ಯಾವತಿ ವಾಸಂತಿ ಅನ್ನುವ ವನದೇವತೆಗೆ 2ನೇ ಅಂಕದಲ್ಲಿ ಹೇಳ್ತಾಳೆ. ಇಲ್ಲಿ ಅಧ್ಯಯನ ಪ್ರತ್ಯೂಹ ಅಂದರೆ ವಿದ್ಯಾಭ್ಯಾಸಕ್ಕೆ ಒಂದು ಅಂತರಾಯ, ಒಂದು ವಿಚ್ಛೇದ. ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ಮಗ ಪಟ್ಟಾಭಿಷೇಕಕ್ಕೆ ಅಂತ ಬಂದು ಒಂದು ತಕ್ಷಣ ಹೊರಟೋಗ್ಬಿಡ್ತಾ ಇದ್ದಾನೆ ಮಂತ್ರಿ ಮಗ ಗುರುಕುಲಕ್ಕೆ ಅಂತ. ಆಮೇಲೆ ಲಲಾಟ ಸ್ವಸ್ಥೇನ ಮನಸ್ಸಾಗಚ್ಚ ಶಿವಾಸ್ತೆ ಸಂತು ಪಂಥಾನ. ರಾಜ ಹೇಳ್ತಾರೆ, ನೆಮ್ಮದಿಯಾದ ಮನಸ್ಸಿಂದ ಹೋಗು, ನಿನ್ನ ಮಾರ್ಗ ಒಳಿತಾಗಲಿ ಅಂತ. ಕಾಳಿದಾಸನ ಶಾಕುಂತಲದ ಮಾತು. ಶಿವಸ್ತೆ ಸಂತು ಶಿವಶ್ಚ ಪಂಥಾಹ ಅಂತನ್ನುವ ಶಾಕುಂತಲದ ಮಾತು. ಶಿವಾಸ್ತೆ ಸಂತು ಪಂಥಾನಃ ಅಂತಲೂ ಅಲ್ಲಿ ಬರುತ್ತದೆ. ಅದನ್ನು ನೋಡ್ತಾನೆ. ಆಗ ಚಂದ್ರಸೇನ ಅಂದರೆ ಹ್ಯಾಮ್ಲೆಟ್ ಇದನ್ನೆಲ್ಲ ನೋಡ್ತಾ, ಏನು ಈ ಚಿಕ್ಕಪ್ಪ ನನ್ನ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಕಾಣ್ತಾ ಇದ್ದಾನೆ, ದೇರ್ ಇಸ್ ಸಮಥಿಂಗ್ ರಾಂಗ್. ಇನ್ನೂ ಅವನಿಗೆ ಗೊತ್ತಿಲ್ಲ ತಂದೆ ಪ್ರೇತದ ವಿಷಯ. ಆಗಲೇ ಅವನಿಗನ್ಸುತ್ತೆ ಸಮಥಿಂಗ್ ರಾಂಗ್. ಅಹೋ ಬಿಭೇಮಿ ಅತಿ ಸ್ನೇಹ ಶಂಕನೀಯ. ಇದು ಮತ್ತೆ ಶಾಕುಂತಲದ 4ನೇ ಅಂಕದ ಮಾತು. ಸ್ನೇಹ ಪಾಪಶಂಕಿ. ಕೆಲವು ಪಾಠಗಳಲ್ಲಿ ಅತಿ ಸ್ನೇಹ ಪಾಪಶಂಕಿ ಅಂತ ಬರುತ್ತೆ. ಹಾಗೆ ಇವರು ಅಷ್ಟು ಚೆನ್ನಾಗಿ ಸಂಸ್ಕೃತದ ಇಡಿಯಮ್ಸನ್ನು, ಮಹಾಕವಿಗಳ ಪ್ರಯೋಗವನ್ನು ಬಳಸ್ಕೋತಾರೆ. ಆಮೇಲೆ ಅವನು ಮಾತಾಡ್ತಾ, ಯಾಕಪ್ಪ ಮಗ ನೀನು ಸಪ್ಪಗಿದೆಯಾ? ಯುಕ್ತಂ ಹೃದಯ ದೌರ್ಬಲ್ಯಂ ಅಪ್ರಬುದ್ಧಾನಾಂ ನ ಪುನಃ ಅಧೀತ ವಿದ್ಯಾನಾಂ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅಂತ ಗೀತಾವಾಕ್ಯ ಬರುತ್ತಲ್ಲ, ಅದನ್ನು ಈ ಹೃದಯ ದೌರ್ಬಲ್ಯವನ್ನು ಅಪ್ರಬುದ್ಧರಿಟ್ಕೊಳ್ತಾರಪ್ಪ, ಅದನ್ನು ಬಿಟ್ಟುಬಿಟ್ಟು ನೀನು ನಡ್ಕೊಳ್ಬೇಕು ಅಂತ ಅನ್ನುವಂಥದ್ದನ್ನು ಹೇಳ್ತಾನೆ. ಇವನಿಗೆ ಬಹಳ ಬೇಸರವಾಗುತ್ತೆ. ಆಮೇಲೆ ತನ್ನೊಳಗೇ ತಾನು ಸಾಲಿಲೋಕ್ವಿ ಅಂದರೆ ಶೇಕ್ಸ್ಪಿಯರ್ನ 4 ಸಾಲಿಲೋಕ್ಯ ಅಂತ ಬಹಳ ಪ್ರಸಿದ್ಧವಾದದ್ದು ಹ್ಯಾಮ್ಲೆಟ್ನಲ್ಲಿ. ನಾನು ಒಂದನ್ನು ವಿಸ್ತೃತವಾಗಿ ಮೂಲದ ಜೊತೆಗೆ ನಿಮಗೆ ತೋರಿಸ್ತೀನಿ. ಇವನು ತನ್ನ ತಾಯಿಯನ್ನು ಬೈಕೋತಾನೆ. ಇವಳು ಯಾತಕ್ಕೆ ಹೀಗೆ ಮಾಡಿಬಿಟ್ಲು? ಅವಳು ಅಂಥ ದಿವ್ಯ ಪ್ರಭು, ತನ್ನ ತಂದೆ ಅವನನ್ನು ಬಿಟ್ಟು ಈ ಥರ ಅಯೋಗ್ಯನ ಮದುವೆ ಆಗಿದ್ದಾಳಲ್ಲ, ತನ್ನ ಚಿಕ್ಕಪ್ಪ ಸರಿಯಿಲ್ಲ ಅಂತ ಅಂದುಕೋತಾ ಇರ್ತಾನೆ. ಅದನ್ನು ಮೂಲದಲ್ಲಿ ಹೇಗೆ ಕವಿ ತೋರಿದ್ದಾನೆ ಮತ್ತು ಇಲ್ಲಿ ಇವರು ಹೇಗೆ ಅನುವಾದ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೆಲವು ವಾಕ್ಯಗಳನ್ನು ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಅವನು ಹೇಳ್ತಾನೆ, ಲೆಟ್ ಮಿ ನಾಟ್ ಥಿಂಕ್ ಆನ್ ಇಟ್, ಫ್ರಯಲ್ಟಿ ದ ನೇಮ್ ಈಸ್ ವುಮನ್, ಎ ಲಿಟ್ಲ್ ಮಾತ್ ಆಯರ್ ದೋಸ್ ಶೋಸ್ ವರ್ ಓಲ್ಡ್ ವಿತ್ ವಿಚ್ ಶಿ ಫಾಲೋಡ್ ಮೈ ಪೂರ್ ಫಾದರ್ಸ್ ಬಾಡಿ ಲೈಕ್ ನೋ ಬಿ ಆಲ್ ಟಿಯರ್ಸ್ ವೈ ಶಿ ಇವನ್ ಶಿ ಓ ಗಾಡ್ ಎ ಬೀಸ್ಟ್ ದಟ್ ವಾಂಟ್ಸ್ ಡಿಸ್ಕೋರ್ಸ್ ಆಫ್ ರೀಸನ್ ಅಂತ ಹೇಳಿ ಮುಂದೆ ಅವನು ಹೇಳ್ತಾನೆ. ಸ್ನೇಹಿತನ ಹತ್ರನೂ ಹೇಳ್ತಾನೆ, ಥ್ರಿಫ್ಟ್ ಹೊರೇಷಿಯೋ ದಿ ಫ್ಯೂನರಲ್ ಬ್ಯಾಕ್ಡ್ ಮೀಟ್ಸ್ ಡಿಡ್ ಕೋಲ್ಡ್ಲಿ ಫರ್ನಿಶ್ ಫೋರ್ ದಿ ಮ್ಯಾರೇಜ್ ಟೇಬಲ್ಸ್. ತುಂಬ ಸೊಗಸಾದಂಥ ಮೂಲ. ಇಲ್ಲಿ ಅದೇ ರೀತಿಯಾಗಿ ಭಾರತೀಯ ಸನ್ನಿವೇಶಕ್ಕೆ ತಕ್ಕಂತೆ ಅದು ಪುನರಾವೃತ್ತವಾಗುತ್ತದೆ. ಅಂದರೆ ತನ್ನ ತಾಯಿ ಎಂಥ ಚಂಚಲೆ ಆಗಿಬಿಟ್ಲು, ಈ ಚಾಂಚಲ್ಯವೇ ಸ್ತ್ರೀತ್ವ ಆಯ್ತಲ್ಲ, ಓ ಚಂಚಲತೆಯೇ ನಿನ್ನ ಹೆಸರೇ ಸ್ತ್ರೀಯಲ್ತೆ ಅಂತ ಕುವೆಂಪು ರಕ್ತಾಕ್ಷಿಯಲ್ಲಿ ಹೇಳ್ತಾರಲ್ಲ, ಅದು ನೆನಪಾಗುತ್ತೆ. ಮತ್ತು ತಿಥಿ ಊಟದಲ್ಲೇ ಮದುವೆ ಊಟನೂ ಮಾಡ್ಕೊಂಡ್ಬಿಟ್ರಲ್ಲ ಅಂತೆಲ್ಲ ಅಲ್ಲಿ ಬರುತ್ತೆ. ಆ ಒಂದು ಫ್ಯೂನರಲ್ ಮೀಟ್ ಯಾವುದಿತ್ತು ಅದನ್ನೇ ಮ್ಯಾರೇಜ್ ಟೇಬಲ್ಗೂ ಕೂಡ, ಮ್ಯಾರೇಜ್ ಟೇಬಲ್ ಅಂತಾರೆ ಔತಣದ ಊಟ ಅಂತ ಇಡಿಯಮ್ಮಲ್ಲಿ. ಮಮ್ಮ ಮಾತಾಚ ಪ್ರಾಣೇಭ್ಯೋಪಿ ಗರಿಯಸಿ ತಾತಸ್ಯ
ಮಲಯ ಮಾರುತೇನಾಪಿ ದೂಯೇತ ಶಿರೀಷಪೇಲವಂ ತದಂಗಮಿತಿ ತಾತಃ ಸತತಂ ಶಂಕತೆ ಸ್ಮ ಎಂಚ ಕ್ಷಣಮಪಿ ತದ್ವಿಯೋಗಾದಸಹಮಾನ ಸತತಂ ಕಂಠಲಗ್ನಾ ಅಭೂತ್ ಪರಂ ಯಂ ವೃಕ್ಷಮಾಶ್ರಿತ್ಯ ಪರಿಪುಷ್ಟಾ ಯಂ ಲತಾ ಉನ್ಮೂಲಿತ ಮಾತ್ರೇ ತಸ್ಮಿನ್ ಅಹಃ ಕಷ್ಟಂ ಸ್ವಭಾವಚಪಲಾಸ್ತ್ರಿಯ. ಸ್ವಭಾವಚಪಲಾಸ್ತ್ರಿಯ ಸಂಸ್ಕೃತದಲ್ಲಿ ಎಷ್ಟು ಪುರಾಣಗಳಲ್ಲಿ ಎಷ್ಟು ಕಡೆ ಬರತಕ್ಕಂಥದ್ದು ಅದನ್ನು ಹಾಗೆ ಬಳಸ್ಕೊಂಡಿದ್ದಾರೆ. ಫ್ರೈಲ್ಟಿ ದ ನೈಮ್ ವುಮನ್ ಪಾಸಾತ್ ಪೂರ್ವಂ ಯಾ ಸೋರಸ್ತಾಡಂ ಆಕ್ರೋಶಂತಿ ಮಣಿಕರ್ಣಿಕಾಯಾಮ್ ಪರಲೋಕ ಪ್ರಸ್ಥಿತ ಸೋರಸ್ತಾಡಂ ಎದೆ ಬಡ್ಕೊಂಡು, ಅದೊಂದು ಈಡಿಯಂ ಸಂಸ್ಕೃತದಲ್ಲಿ. ಪರಲೋಕ ಪ್ರಸ್ಥಿತಾಯ ಭರ್ತ್ರೆ ತಿಲಾಂಜಲಿ ಮದಾತ್ ಸೈವ ಮಾಸಾಭ್ಯಂತರೇ ವಧೂದುಕೂಲಂ ಪರಿಧಾಯ. ಇದು ಕಾಳಿದಾಸನ ಕುಮಾರ ಸಂಭವದಲ್ಲಿ ವಧೂದುಕೂಲಂ ಕಲಹಂಸ ಲಕ್ಷಿತಂ ಅಂತ 5ನೇ ಸರ್ಗದ ಮಾತು. ವಧೂದುಕೂಲಂ ಪರಿಧಾಯ ಅಂದರೆ ನವವಧುವಿನ ವೇಷ ಹಾಕ್ಕೊಂಡು ರೋಮಾಂಚಿತ ದೇವರಾಯ ದ್ವಿತೀಯೋವರಹ ದೇವರಹ ಧರ್ಮಶಾಸ್ತ್ರದ ಮಾತು. ವಿವಾಹಮಾಲಾಂ ಸಮರ್ಪಯತಿ, ಅಲ್ಲಿ ಎದೆ ಬಡ್ಕೊಂಡು ಮಣಿಕರ್ಣಿಕಾ ಘಾಟಲ್ಲೇ ಹತ್ತವಳು ಮಾಂಗಲ್ಯ ತೆಗೆದವಳು ಈಗ ಹೊಸ ಗಂಡನಿಗೆ ಹಾರ ಹಾಕ್ತಾ ಇದ್ದಾಳೆ. ವಿವೇಕಹೀನ ಪಶವೋಪಿ ಪೂರ್ವ ಸೌಹಾರ್ದಂ ಪರಿತ್ಯಜ್ಯ ಏವಂ ಸಹಸಾ ಕಾಮಾಂಧ ನ ಭವಂತಿ. ಅಹೋ ಅನಾರ್ಯ ಚರಿತಂ. ಈ ಅನಾರ್ಯ ಚರಿತಂ ಅನ್ನೋದೊಳಗೇನೆ ಥ್ರಿಫ್ಟ್ ಅನ್ನುವ ಮಾತು ಕಾಣಿಸುತ್ತೆ. ಸಮಾಗತ ಖಲು ರಾಜಕುಲಸ್ಯ ವಿನಿಪಾತ. ಮತ್ತು ಹೇಳ್ತಾನೆ, ಸಖೇ ಏವಂ ಅಭಿಪ್ರಾಯ ಸ್ವಲ್ಪೇನ ವ್ಯಯೇನ ಬಹುಸಾಧನೀಯಂ ಏನ ಪಾಕೇನ ಶ್ರಾದ್ಧೇ ಪಿತರಃ ಸಂತರ್ಪಿತಃ ತೇನೆ ವಿವಾಹೇ ಸಂಬಂಧಿನೋಪಿ ಸಮಾರಾಧಿತ. ಶ್ರಾದ್ದದ ಊಟ, ತಿಥಿ ಊಟ, ವಡೆ ಪಾಯಸ ಏನಿತ್ತು ಅದೇ ಮದುವೆಗೂ ಮಾಡಿದ್ರು ಅಂತ ಅದನ್ನು ಎಷ್ಟು ಚೆನ್ನಾಗಿ ಹಾಗೆ ಇಲ್ಲಿ ತಂದುಕೊಂಡದ್ದಾಗಿದೆ ಅನುವಾದದಲ್ಲಿ, ಅಂದರೆ ರೂಪಾಂತರದಲ್ಲಿ. ಆಮೇಲೆ ಹರ್ಷನಾದ ಅಂದರೆ ಇವನ ಸ್ನೇಹಿತ ಹೊರೇಶಿಯೋ ಬಂದು ನಿನ್ನ ತಂದೆಯ ಪ್ರೇತ ಕಾಣಿಸಿಕೊಳ್ತು ಅಂತಂದಾಗ ಅವನು ಹೋಗಿ ನೋಡ್ತಾನೆ ಆಪಾದ ಮಸ್ತಕ ಕವಚಧಾರಿ ಶಸ್ತ್ರಪಾಣಿಯಾಗಿ ತಂದೆ ಪಿಶಾಚ ರೂಪದಲ್ಲಿ ಬರ್ತಿದ್ದಾನೆ. ಅಹೋ ಶಸ್ತ್ರಪಾಣಿ ತಾತ ಪಿಶಾಚ ಕಿಮಪಿ ಅತ್ಯಾಹಿತಂ ಸಂಸ್ಕೃತ ನಾಟಕಗಳಲ್ಲಿ ಅಯ್ಯೋ ಅನರ್ಥವಾಯಿತು ಅಂತ ಮಾತಾಗಿ ಬರುತ್ತೆ. ತ್ವರತೆ ಮೇ ಮನಃ ಪಿಶಾಚನ್ ದೃಷ್ಟುಂ ಕಿಂಚ ಚಿರಯತಿ ರಾತ್ರಿ ಅಂದರೆ ತುಂಬ ದೀರ್ಘವಾಗ್ತಾ ಇದೆ ರಾತ್ರಿ ಅಂತ. ಇನ್ನೂ ತಂದೆ ಪಿಶಾಚ ಬರ್ತಿಲ್ವಲ್ಲ ಅಂತ ಹೀಗೆ ಅಂದುಕೋತಾನೆ. ಹೀಗೆ ಆ ಒಂದು ಭಾವ ಹೋಗುತ್ತದೆ. ಇಲ್ಲಿನ ಒಂದು ವಿನೋದವಾದಂಥದ್ದು ತುಂಬ ಚೆನ್ನಾಗಿದೆ. ಇದು ಅವರ ಇಡೀ ಭಾಷಾಂತರದ ಅಂದರೆ ರೂಪಾಂತರದ ಅತ್ಯುಚ್ಚ ಕೋಟಿಯ ಮಾದರಿ ಅಂತ ನಂಗೆ ಅನಿಸುತ್ತೆ. ಮೂಲದಲ್ಲಿ ಪೊಲೋನಿಯಸ್ ಅನ್ನುವ ಚೇಂಬರ್ಲಿಯನ್ ಅಂದರೆ ಕಂಚುಕಿ ಅಂತಃಪುರದ ಮೇಲ್ವಿಚಾರಕ ಬರ್ತಾನೆ. ಅವನಿಗೆ ಅಂಥ ಬುದ್ಧಿವಂತಿಕೆ ಇರೋಲ್ಲ, ಬರೀ ಉಪದೇಶ, ಅದು ದೊಡ್ಡ ದೊಡ್ಡ ಮಾತುಗಳು, ಸಾರ ಸತ್ವ ಇಲ್ಲ, ಎಲ್ಲ ಎರವಲು, ಆದರೆ ಆಡಂಬರ. ಅದು ಒಂದು ಮಾರ್ಕ್ ಸೀರಿಯಸ್ನೆಸ್ಸು, ಒಂದು ಹುಸಿಯಾದ ಗಾಂಭೀರ್ಯವನ್ನು ಕೊಡ್ತದೆ. ಒಳ್ಳೆ ತಮಾಷೆ ಕ್ಯಾರೆಕ್ಟ್ರು. ಇಡೀ ನಾಟಕದಲ್ಲಿ ಅದು ಒಂದು ಒಳ್ಳೆ ಕೆಮಿಡಿಯನ್ ರೋಲು. ತಾನು ಕೆಮಿಡಿ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ, ಆದರೆ ಬೇರೆಯವ್ರಿಗೆ ಅದು ವಿಶೇಷವಾಗಿ ಪ್ರೇಕ್ಷಕರಿಗೆ ಕಾಣಿಸ್ತಾ ಇರುತ್ತೆ. ಆ ತರಹ ಅವನು ಇಲ್ಲಿ ಮಂತ್ರಿ ಶಾಲೆಯ ಅಂತ ಇದ್ದಾನೆ. ಮಗನನ್ನು ಗುರುಕುಲಕ್ಕೆ ಇನ್ನೂ ಹೋಗಲಿಲ್ವಾ ಅಂತ ದಬಾಯಿಸ್ತಾನೆ. ಇಲ್ಲ ಹೋಗ್ತೀನಿ ಅಂದರೆ ಸ್ವಲ್ಪ ನಿಂತ್ಕೋ ಉಪದೇಶ ಮಾಡ್ತೀನಿ ಅಂತಾನೆ. ಅದು ಸನ್ನಿವೇಶ. ಆಮೇಲೆ ಅವನು ತಂದೆ ಬಂದು ಮಗನನ್ನು ಉಪದೇಶ ಮಾಡಿ ಕಳಿಸ್ಕೊಡೋಕ್ಕೆ ಮುಂಚೆ ಅಣ್ಣ ತಂಗಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಆಗ ಅವನು ಹೇಳ್ತಾನೆ, ಹ್ಯಾಮ್ಲೆಟ್ ವಿಷಯದಲ್ಲಿ ನೀನು ಎಚ್ಚರಿಕೆಯಿಂದ ಇರಬೇಕು, ಯಾಕೆಂದರೆ ಅಭಿನವ ಮಧುಲೋಲುಪಾಹ ರಾಜಾನಹ ಅಂತ. ಇದು ಕಾಳಿದಾಸನ ಶಾಕುಂತಲದ 5ನೇ ಅಂಕದಲ್ಲಿ ಅಭಿನವ ಮಧುಲೋಲುಪ ಅಂತಕ್ಕಂಥದ್ದೇ ಆಗಿದೆ. ಆಮೇಲೆ ಭದ್ರೇ ಪ್ರಸಿತಾಹಿ ರಾಜ್ಞಾಂ ಮಧುಪವೃತ್ತಿ ಅಂಥೇಳಿ ಹಾಗೆ ಇವಳು ಸಾಕಪ್ಪ ಬೃಹಸ್ಪತೇ ಗೃಹೀತ ಉಪದೇಶ ಪರಂತು ಅಮಪಿ ಸಾವಧಾನೋ ಭವ. ಅಪ್ಪ ಅಣ್ಣ ಬೃಹಸ್ಪತಿ ನೀನು ನನಗೆ ಉಪದೇಶ ಮಾಡಿ ಸಾಕು, ಅವರನ್ನು ಲವ್ ಮಾಡಬೇಡ ಇವ್ರನ್ನ ಲವ್ ಮಾಡಬೇಡ ಅಂತ, ನೀನು ಕೂಡ ಎಚ್ಚರದಲ್ಲಿರು, ನೀನು ತರುಣ ಪರದೇಶದಲ್ಲಿರ್ತೀಯ ಅಂತ. ಅನ್ಯಥಾ ಪರೋಪದೇಶ ಪಾಂಡಿತ್ಯಂ ಸರ್ವೇಷಾಂ ಸುಕರಂ ನೃಣಾಂ. ಇದು ಒಂದು ಸುಭಾಷಿತವೇ ಆಗಿದೆ, ಅದು ಹಾಗೆ ತಂದಿಟ್ಟಿದ್ದಾರೆ. ಆಗ ಅವನು ಅಲಂ ಶಂಕೆಯ ಸರ್ವತಾ ಅಭೂಮಿ ಗುರುಕುಲವಾಸ ಕಾಮವಿಕಾರಸ್ಯ ಅಭೂಮಿ ಕಲ್ವಯಂ ಶೋಕಸ್ಯ ಅಭೂಮಿ ಕಲ್ವಯಂ ಕಾಮವಿಕಾರಸ್ಯ. ಈ ಥರದ ಮಾತುಗಳೆಲ್ಲ ಬೇಕಾದಷ್ಟು ಕಡೆ ಸಂಸ್ಕೃತ ರೂಪಕಗಳಲ್ಲಿ ಬರುತ್ತೆ. ಆಗ ತಂದೆ ಬರ್ತಾನೆ, ಲಲಾಟ ಕಿಮದ್ಯಾಪಿನ ಅತ್ರವೇ ತಿಷ್ಟಸಿ ತ್ವರಸ್ವ ಅನುಕೂಲ ಪವನಃ ಸನ್ನದ್ಧ ನೌಕಾ ಸರ್ವೇ ತ್ವಂ ಪ್ರತೀಕ್ಷಂತೆ ತತ್ಕಿಂ ಚಿರಾಯಿಸೆ. ಯಾಕೆ ತಡ ಮಾಡ್ತಿದ್ಯಾ ಅಂತಲೇ ದಬಾಯಿಸ್ಕೊಂಡು ಬರೋನು ಸುಮಾರು ಹೊತ್ತು ಕೂತ್ಕೊಂಡು ಉಪದೇಶ ಮಾಡ್ತಾನೆ. ತಾತ ಪ್ರಣಮಾಮಿ ಆಯುಷ್ಮಾನ್ ಭವ ಸೌಮ್ಯ ಇಷ್ಟೇನ ಯುಜ್ಯಸ್ವ ಅನ್ನೋದು ವೇದಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಎಷ್ಟೋ ಕಡೆ ಬರ್ತಕ್ಕಂಥ ಆಶೀರ್ ಮಂತ್ರ. ಅಧುನಾ ಮಮ ಉಪದೇಶಂ ಹೃದಯ ನಿಬದ್ಧಂಕುರು. ಈಗ ನನ್ನ ಉಪದೇಶವನ್ನು ಹೃದಯದೊಳಗಿಟ್ಕೋ ಅಂತ ಒಂದು ಗದ್ಯ ಭಾಗ ಬರುತ್ತೆ.
ಈ ಭಾಗ ಅವ್ರಿಗೆ ಅದೆಷ್ಟು ಇಷ್ಟವಾಯಿತು ಮೂಲದ ಅನುವಾದ ಮಾಡಿದವರಿಗೆ ಇವರಿಗೆ ಅದನ್ನು ಪದ್ಯವಾಗಿಯೂ ಆಮೇಲೆ ಬರೆದಿದ್ದಾರೆ. ನಾನು ಎರಡೂ ನಿಮಗೆ ಮುಂದೆ ಇಡ್ತೀನಿ. ಮೂಲದಲ್ಲಿ ಹ್ಯಾಮ್ಲೆಟ್ನಲ್ಲಿ ಇದು ಬಹಳ ಸೊಗಸಾಗಿರ್ತಕ್ಕಂಥದ್ದು, ಒನ್ ಆಫ್ ದಿ ಫೈನೆಸ್ಟ್ ಪ್ಯಾಸೇಜಸ್ ಅಂತ ಪ್ರಸಿದ್ಧಿ ಪಡೆದಂಥವು. ಯಟ್ ಹಿಯರ್ ಲೆಟ್ ಈಸ್ ಅಬೋರ್ಡ್ ಫಾರ್ ಶೇಮ್ ಅಂತ ತೆಗೆದುಕೊಂಡು ಅವನು ಹೇಳ್ತಾನೆ, ಮುಂದೆ ಉಪದೇಶ ಬರುತ್ತೆ. ಆಫ್ ಎಂಟ್ರನ್ಸ್ ಟು ಎ ಕ್ವಾರಲ್, ಬಟ್ ಬೀಯಿಂಗ್ ಇನ್ ಬೆರೆಟ್ ದಟ್ ಅಪೋಸ್ಡ್ ಮೇ ಬಿವೇರ್ ಆಫ್ ದಿ, ಗಿವ್ ಎವ್ರಿ ಮ್ಯಾನ್ ದ ಇಯರ್, ಬಟ್ ಫ್ಯೂ ದೈ ವಾಯ್ಸ್, ಟೇಕ್ ಈಚ್ ಮ್ಯಾನ್ ಸೆನ್ಶೂರ್, ಬಟ್ ರಿಸರ್ವ್ ದೈ ಜಡ್ಜ್ಮೆಂಟ್, ಕಾಸ್ಟ್ಲಿ ದ ಹ್ಯಾಬಿಟ್ ಆಸ್ ದ ಪರ್ಸ್ ಕ್ಯಾನ್ ಬೈ, but not expressed in fancy, rich not gaudy, for the apparel oft proclaims the man, and they in France for the best rank and station are of a most select or generous choice, in that neither a borrower nor a lender be, for loan off losses both itself and friend, and borrowing dulls the edge of husbandry. This above all, to thine own self to be true, and it must follow as the night and day. Thou canst not then be false to any man. Farewell, my blessing season, this in thee. ಈ ಥರದ್ದೆಲ್ಲ ಅವನು ಉಪದೇಶ ಮಾಡ್ತಾನೆ. ಇದನ್ನು ಇಲ್ಲಿ ಇವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇವೆಲ್ಲ ಕೂಡ ಇಂಗ್ಲೀಷ್ನಲ್ಲಿ ಗಾದೆ ಮಾತುಗಳೇ ಆಗಿಬಿಟ್ಟಿದೆ. ಅವನು ಹೇಳ್ತಾನೆ, ಅದು ನಾಮ ಉಪದೇಶಂ ಹೃದಯ ನಿಬದ್ಧಂ ಕುರು, ಮಂತ್ರಂ ಸತತಂ ನಿಗೂಹಸ್ವ, ಮಂತ್ರಾಲೋಚನೆ ಗುಟ್ಟಾಗಿಡು, ಮಾ ಪ್ರಕಾಶಯ ರಹಸ್ಯ ಮನ್ಯಸ್ಯ. ಇದೆಲ್ಲ ರಾಜನೀತಿಯಲ್ಲಿ ಬರುವಂಥ ಮಾತುಗಳು ಇಲ್ಲಿ ತಂದಿಟ್ಟಿದ್ದಾರೆ. ಶುಭಾಶುಭಂ ಅವಿಚಾರ್ಯ ಕಾರ್ಯಂ ಮಾ ಪ್ರಾರಭಸ್ವ, ಕುಲಶೀಲಂ ಪರೀಕ್ಷ ಸಂಗತಿಂ ಕುರು. ಕುಲಶೀಲ ನೋಡಿಕೊಂಡು ಸ್ನೇಹ ಮಾಡಬೇಕು. ಏವಂ ಸಂಗತಂ ಮಿತ್ರಂ ಭ್ರಾತೃ ನಿರ್ವಿಶೇಷಂ ಕುರು. ಹಾಗೆ ಬಂದಂಥ ಸ್ನೇಹಿತನನ್ನು ಪರೀಕ್ಷಿಸಿ ಪಡೆದ ಸ್ನೇಹವನ್ನು ಉಳಿಸ್ಕೊ. ಯಾವ ಚಕ್ಯಂ ಕಲಹಂ ಪರಿವರ್ಜಯ, ಸಾಧ್ಯವಿದ್ದಷ್ಟು ಜಗಳ ಆಡಬಾರ್ದು. ಪರಂ ಸಕೃತ್ ವಸ್ತುತಃ ಕಲಹ ಶತ್ರು ಅಪರಾಭೂಯ ನತ್ಯಾಜ್ಯ. ಆದರೆ ಒಮ್ಮೆ ಶುರುವಾದರೆ ಜಗಳ, ಶತ್ರುವನ್ನು ಕೊಲ್ಲದೆ ಅವನನ್ನು ನಾಶ ಮಾಡದೆ ಸುಮ್ಮನೆ ಮಾಡಬಾರ್ದು. ಸುಮ್ಮನೆ ಜಗಳ ಆಡಬಾರ್ದು. ಜಗಳ ಅದರಲ್ಲಿ ಗೆಲ್ಲಲೇಬೇಕು. ಸರ್ವಸ್ಯ ವಚನಂ ಶೃಣು, ವಚಸ್ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂ ಭವೇತ್. ಒಂದು ಸುಭಾಷಿತ, ಎಲ್ಲಿ ಮಾತಾಡಿದ್ರೆ ಸರಿನೋ ಅಲ್ಲೇ ಮಾತಾಡಬೇಕು. ಸ್ಥಾಯಿ ಭವತಿ ಚಾತ್ಯಂತಂ ರಂಗ ಶುಕ್ಲಪಟೇಯತ. ಬಿಳಿ ಬಟ್ಟೆಗೆ ಹಾಕಿದ ಬಣ್ಣವೇ ದೃಢವಾಗಿರುತ್ತೆ, ಬಣ್ಣದ ಬಟ್ಟೆಗೆ ಹಾಕಿದ ಬಣ್ಣ ಕಲಿಸ್ಕೊಂಡು ಹೊರಟೋಗ್ಬಿಡುತ್ತೆ, ಆಗೋಲ್ಲ. ನಾಪೃಷ್ಟ ಸ್ವಾಭಿಪ್ರಾಯಂ ಪ್ರಕಾಶಯೇತ್. ಇದು ಮನುವಿನ ವಾಕ್ಯ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಕೇಳದೆ ಒಂದು ಒಪಿನಿಯನ್ ಕೊಡಬಾರ್ದು. ಆಯಂ ವಿಚಿತ್ಯ ವ್ಯಯಂ ಕುರು. ಕಚ್ಚಿತ್ತೇ ಆಯ ವಿಪುಲ ಕಚ್ಚಿತ್ ಅಲ್ಪತರೋ ವ್ಯಯ ಅಂತ ರಾಮಾಯಣದಲ್ಲಿ ಬರುವ ಮಾತುಗಳು ಇಲ್ಲಿ ಬರ್ತಾ ಇದೆ. ಅದು ಅಯೋಧ್ಯಕಾಂಡದಲ್ಲಿ ಬರ್ತದೆ. ಶಿಷ್ಟಾಚಾರ ಅನುಸೃತ್ಯ ಮಹಾರ್ಕಾಣಿಯಪಿ ಸೌಮ್ಯಾನಿ ವಸ್ತ್ರಾಣಿ ಪರಿಧತ್ಸ್ವ. ನೀನು ಶಿಷ್ಟಾಚಾರವನ್ನು ಅನುಸರಿಸಿ ಬೆಲೆ ಬಾಳುವ, ಆದರೆ ಕಣ್ಣು ಕುಕ್ಕದ ಬಟ್ಟೆಗಳನ್ನು ಹಾಕೋ. ವಸ್ತ್ರಂ ಕುಲಂ ಪ್ರತಿಷ್ಠಾಂ ಶೀಲಂಚ ದರ್ಶಯಿತಿ. ವಸ್ತ್ರ ನಿನ್ನ ಕುಲ ಶೀಲ ಪ್ರತಿಷ್ಠೆಯನ್ನು ತೋರಿಸುತ್ತದೆ. ಋಣನ್ನ ಕಾರ್ಯಂ ನವಾದೇಯಂ. ಸಾಲ ಕೊಡಲೂಬಾರ್ದು, ತಗೊಳ್ಳೂಬಾರ್ದು. ಋಣಮಾದದಾನ ಅವಿಚಾರ್ಯ ವ್ಯಯಂ ಕರೋತಿ. ಋಣ ಸಾಲ ತಗೊಂಡವನು ಹಿಂದೆ ಮುಂದೆ ನೋಡದೆ ಖರ್ಚು ಮಾಡ್ತಾನೆ. ಮಿತ್ರಸ್ಯ ದತ್ತಂ ಋಣಂ ಸೌಹಾರ್ದಂ ವಿನಶ್ಯ ಸ್ವಯಮಪಿ ಅನುವಿನಶ್ಯತಿ. ಆ ಸ್ವಯಮಪಿ ಅನುವಿನಶ್ಯತಿ ತುಂಬ ಚೆನ್ನಾಗಿದೆ. ಗೆಳೆಯನಿಗೆ ಕೊಟ್ಟ ಸಾಲ ಅದು ಬರೋದಿಲ್ಲ ಮಾತ್ರವಲ್ಲ, ಗೆಳೆತನವೂ ಬರೋದಿಲ್ಲ ವಾಪಸ್ಸು. ಯತ್ಕರ್ಮ ಅಂತರಾತ್ಮನಃ ಪರಿತೋಷಾಯ ಭವತಿ ತತ್ಕುರು. ಯಾವುದನಿಗೆ ಅಂತರಾತ್ಮನಿಗೆ ನೆಮ್ಮದಿನೋ ಅದನ್ನು ಮಾಡು. ಅದೇನು ಮನಃಪೂತಂ ಸಮಾಚಾರ ಎತ್ತನ್ನುವ ಮನುಸ್ಮೃತಿಯ ಮಾತಿನ. ಸತ್ಯೇನ ವರ್ತಮನ ಅಗಚ್ಚ ಸರ್ವಂ ಸತ್ಯೇ ಪ್ರತಿಷ್ಠಿತಂ. ಇದೆಲ್ಲ ಮತ್ತೆ ಉಪನಿಷತ್ತುಗಳ ಮಾತುಗಳು. ಏಷ ಆದೇಶ, ಏಷ ಉಪದೇಶ, ತೈತ್ರೇಯದ ಮಾತು. ಆಮೇಲೆ ಪರಿಹೀತೆ ಗಮನವೇಲ. ತುಂಬ ತಡ ಆಗ್ತದೆ, ಯಾತಕ್ಕಿಲ್ಲೇ ನಿಂತಿದೆಯಾ. ಇದನ್ನು ಪದ್ಯರೂಪದಲ್ಲಿ ಮತ್ತೂ ಚೆನ್ನಾಗಿ ಮಾಡಿದ್ದಾರೆ. ಮನಸಾ ಚಿಂತಿತಂ ಕಾರ್ಯಂ ವಚಸಾ ನ ಪ್ರಕಾಶಯೇತ್, ಅವಿವೇಕಕೃತಂ ಕರ್ಮ ಪರಿಣಾಮೇ ಭಯಾವಹಂ. ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು ಮಾತಿಂದ ಎಂದೂ ಹೇಳಬಾರ್ದು. ಅವಿವೇಕದ ಕೆಲಸ ಪರಿಣಾಮದಲ್ಲಿ ಭಯಂಕರ. ಸ್ನೇಹಂ ದರ್ಶಯ ಸರ್ವಸ್ಯ ಅತಿ ಸರ್ವತ್ರ ವರ್ಜಯೇತ್. ಅತಿ ಸರ್ವತ್ರ ವರ್ಜಯೇತ್. ಅತಿರೂಪಾದ್ ಹತ ಸೀತಾ ಅಂತೆಲ್ಲ, ಹೃತಾ ಸೀತಾ ಅಂತೆಲ್ಲ ಸುಭಾಷಿತ ಇದೆಯಲ್ಲ, ಅದನ್ನೇ ತೆಗೆದುಕೊಂಡಿದ್ದಾರೆ. ಅವರಿಗೆ ಇಂಥ ಚೆನ್ನಾಗಿರುವ ಗದ್ಯ ಪದ್ಯಗಳನ್ನು ಸ್ವಯಂ ಕಲ್ಪನೆಯಿಂದ ಬರೆಯಬಲ್ಲವರಾಗಿದ್ದರು. ಹ್ಯಾಮ್ಲೆಟ್ ಹ್ಯಾಸ್ ಬಿಕಮ್ ಎ ಪ್ರೊವರ್ಬಿಯಲ್ ಪ್ಲೇ. ಆ ಥರ ಪ್ರೊವರ್ಬ್ಸನ್ನು ಬಳಸ್ಕೊಂಡಂಥ ರೀತಿ ಬಳಸ್ಕೋಬೇಕು ಅಂತಲೇ ಮಾಡಿದ್ದಾರೆ ಅಂತಂದೆ. ಹಾಗಾಗಿ ಸ್ವೈರಂ ಸಂಭಾಷಮಾಣೋಪಿ ಗ್ರಾಮ್ಯೋಕ್ತಿಂ ಪರಿವರ್ಜಯ. ಪರೀಕ್ಷೆ ಮಿತ್ರಂ ಕುರ್ವೀತ ಕೃತಂ ವಿಪದಿ ನತ್ಯಜೇತ್. ಒಳ್ಳೆ ಪಂಚತಂತ್ರ ಥರ ಕೇಳಿಸುತ್ತೆ.
ಅಜ್ಞಾತ ಕುಲಶೀಲಸ್ಯ ಸ್ನೇಹಾತಿಶಯದರ್ಶಿನಃ ವಚೋ ವಿಶ್ವಸ್ಯ ಮಧುರಂ ಹೃದಿತಂ ನ ಪ್ರವೇಶಯ. ಎದೆಯೊಳಗೆ ನೀನು ಜಾಗ ಕೊಡಬೇಡ ವಿವೇಕಿಯಾದವನು ಧೂರ್ತನಾದವನು ಮಾತುಗಳಿಗೆ. ಶೃಣು ಸರ್ವಸ್ಯ ವಚನಂ ಮಾ ಬ್ರೂಹಿ ಸತತ ಸಹಸಾ ವಚಃ. ಇದು ಮನುವಿನ ಮಾತು ಹಂಗೆ ಬರುತ್ತೆ. ಸರ್ವೇಷಾಂ ನಿರ್ಣಯಂ ಶುತ್ವ ಮನಃಪೂತಂ ಸಮಾಚಾರ. ನಾನು ಹೇಳಿದ್ನಲ್ಲ, ಮನುಸ್ಮೃತಿ ಇದು ವಾಕ್ಯ ಬರುತ್ತೆ ಅಂತ ಇಲ್ಲಿ ಬಂತು. ಯಥಾ ಲಾಭಂ ಯಯಂ ಕೃತ್ವ ಗ್ರಹಣ ವಸನ್ ಶುಭಂ ಮಹಾರ್ಹಮಪಿ ಮಾಭೂತ್ತತ್ ಚಕ್ಷುಷ ಪ್ರತಿಘಾತಕಂ. ಮತ್ತು ನೋಡಿ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಉಪನಿಷತ್ತಿನ ಥರದ ಮಾತು. ರಣ್ಣ ಕುರ್ಯಾನ್ ಅಪರಸ್ಯ ದದ್ಯ ದೃಣೇನ ನಾಶೋ ಧನ ಸೌಹೃದಾನಾಂ ಋಣೇನ ಲಬ್ಧಂ ವಿಷಮೇವ ಸರ್ವಂ ಋಣಾದ್ರತೆ ಯದ್ಗರಲಂ ಸುಧಾಸ. ಸಾಲವನ್ನು ಮಾಡಬಾರ್ದು, ಇನ್ನೊಬ್ಬರಿಗೆ ಕೊಡಲೂಬಾರ್ದು. ಸಾಲದಿಂದ ಸ್ನೇಹ ಹಣ ಎರಡೂ ಹೋಗುತ್ತೆ. ಸಾಲದಿಂದ ಬಂದದ್ದು ವಿಷವೇ ಹೌದು, ಸಾಲ ಇಲ್ಲದೆ ಬಂದದ್ದು ವಿಷವಾದರೂ ಅಮೃತ. ಸತ್ಯೇನ ವರ್ತನಾಗಚ್ಚ ಸತ್ಯಂಜೈತೆ ನಾನೃತಂ. ಉಪನಿಷತ್ತಿನ ಮಾತು. ಸತ್ಯಮೇವ ಜಯತೆ ನಾನೃತಂ. ಅಸತ್ಯೇ ಚರಿತೆ ನಾಶೋ ಧ್ರುವಾನೀತಿ ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ ಮತಿರ್ಮಮ ಅಂತಿದೆ. ಇದು ಹಾಗೆಯೇ. ವಿನೀತ ವೃತ್ತ ಗುರುಕಾರ್ಯದಕ್ಷಾ ಸ್ವಾಧ್ಯಾಯಮಗ್ನಾಸ್ತಪಸಾ ಪವಿತ್ರಾ ಗುರೋರ್ಗೃಹೇ ನಿತ್ಯಮಧೀತ ವಿದ್ಯಾ ವಿನೀತ ವೇಷೇಣ ಸಮಾಚರಂತಿ. ಉಪದೇಶಮಿಮಂ ಸರ್ವಂ ವಿಧಿ ಧಾರಯ ಪಾಲಯ ಅಪಾಸ್ಯ ಚಿತ್ತ ದೌರ್ಬಲ್ಯಂ ಪ್ರಯತಸ್ವ ಶುಭಾಪ್ತಯೇ. ಕೃಷ್ಣ ಕಚ್ಚಿದೆ ತಚ್ಛೃತಂ ಪಾರ್ಥ ತ್ವಯೇಕಾಗ್ರೇಣ ಚೇತಸ ಕಚ್ಚಿದ ಅಜ್ಞಾನ ಸಮೂಹ ಪ್ರಣಶಸ್ತೆ ಧನಂಜಯ ಅಂತನಲ್ಲ, ಹಾಗೆ ಯಶ ಆದೇಶ ಯಶ ಉಪದೇಶ ಅಂತ. ಹೀಗೆ ಸಂಸ್ಕೃತದ ಪ್ರಾಚೀನ ಪರಂಪರೆಯನ್ನು ಹೊಸದರ ಜೊತೆಗೆ ಬೆಸ್ತು ಮಾಡಿದ ಅನುವಾದ ರೂಪಾಂತರ ತುಂಬ ಸೊಗಸಾದಂಥದ್ದು. ಮತ್ತು ಅವನು ತಂಗಿಗೆ ಶಾಲೆಯ ಹೋಗೋಕ್ಕೆ ಮುಂಚೆ ಹೇಳ್ತಾನೆ, ಅವಿನಯ ಬಹುಲಂ ಇದಂ ಯೌವನಂ ಕಿಂ ನ ಜಾನಾಸಿ. ಯೌವನ ಅಂದ್ರೇ ಮರ್ಯಾದೆ ಮೀರುವುದು ಅಂತ ಅರ್ಥ. ಹುಷಾರ್ನಲ್ಲಿರು. ತಸ್ಯ ಕಿತವಸ್ಯ ಚಾಟು ಸಹಸ್ರಾಣಿ ಮಾ ವಿಶ್ವಸಿ. ಆ ಧೂರ್ತನ ಚಾಟು ಚಮತ್ಕಾರದ ಮಾತುಗಳನ್ನು ನೀನು ನಂಬಬೇಡ ಅಂತ ರಾಜಕುಮಾರನ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟು ಹೋಗ್ತಾನೆ. ಇತ್ತ ಸೈನಿಕರು ಆ ದೆವ್ವ ಬರುತ್ತೆ ಅಂತ ಕಾಯ್ಕೊಂಡಿದ್ದಾಗ ಹಲ್ಲು ಕಟಕಟಾಯಿಸ್ತಾ ಇರ್ತಾರೆ. ಅಂತೂ ದಂತವೀಣಾಮೇವ ವಾದಯಾಮಿ ಅಂತಾನೆ. ಇದು ಪಂಚತಂತ್ರದ ಮಾತು. ದಂತವೀಣಾ ವಾದನ ಅಂದರೆ ಹಲ್ಲು ಕಟಕಟ ಕಟಕಟ ಅಂತ ಚಳಿಗನ್ನೋದಕ್ಕೆ ಸಂಸ್ಕೃತದಲ್ಲಿ ದಂತವೀಣಾ ಅಂತಾರೆ. ಈ ಕಡೆ ರಾಜಕುಮಾರ ಹ್ಯಾಮ್ಲೆಟ್ ಚಂದ್ರಸೇನ, ಏನು ಇವರು ಇಂಥ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇಯಂ ಹಿ ವಿವೇಕ ಭ್ರಷ್ಟಾನಾಂ ಖಾದತ ಮೋದತ ಪಿಬತ ಮಾದ್ಯತ. ಇದು ಬಹಳ ಪ್ರಸಿದ್ಧವಾದ ವ್ಯಾಕರಣದ ಈಡಿಯಂ. ಅಂದರೆ ಕುಡಿ, ತಿನ್ನು, ಕೊಚ್ಚು, ಕಡಿ ಅಂತೆಲ್ಲ ಇದೆಯಲ್ಲ, ಮೋಜ್ ಮಸ್ತಿ ಮೇಜವಾನಿ ಅಂತ ಆ ಥರದ ಅರ್ಥದ ಮಾತುಗಳು. ಹೀಗೆ ಒಂದೊಂದು ಮಾತನ್ನು ಅಷ್ಟು ಸೊಗಸಾಗಿ ತಗೊಂಡು ಬಂದಿದ್ದಾರೆ. ಆಮೇಲೆ ಇನ್ನೊಂದು ತುಂಬ ಸುಂದರವಾದದ್ದು, ಬಹಳ ಸೊಗಸಾದದ್ದು, ಈ ಚಂದ್ರಸೇನ ಅಂದರೆ ಹ್ಯಾಮ್ಲೆಟ್ ಒಂದು ಪ್ರಣಯ ಪತ್ರ ಬರೆದಿದ್ದಾನೆ, ತನ್ನ ಮಗಳಿಗೆ ಬರೆದಿದ್ದಾನೆ, ಅವನಿಗೆ ಹುಚ್ಚಿಡಿದಿದೆ ಅಂತೆಲ್ಲ ಮಂತ್ರಿ ಆರೋಪ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟದ್ದು. ಆಗ ಮಂತ್ರಿ ರಾಜ ಮತ್ತು ರಾಣಿ ಇಬ್ಬರತ್ರ ಹೋಗ್ಬಿಟ್ಟು, ನಿಮ್ಮ ಮಗ ಅಂದರೆ ರಾಜನಿಗೆ ಅಣ್ಣನ ಮಗ ನನ್ನ ಮಗಳನ್ನು ಪ್ರೀತಿಸ್ತಾ ಇದ್ದಾನೆ, ಅವನ ಮರ್ಯಾದೆ ಬಿಡಬೇಡ ಅಂತ ಹೇಳಿ, ಮತ್ತು ಅವನಿಗೆ ಬುದ್ಧಿ ನೆಟ್ಟಿಗಿಲ್ಲ. ಹೌದು, ಬುದ್ಧಿ ನೆಟ್ಟಿಗಿಲ್ಲ. ಯಾಕೆ ಅಂದರೆ ನನ್ನ ಮಗಳು ಬೇಡ, ನಿನ್ನ ಮದುವೆ ಆಗೋಲ್ಲ ಅಂದಳು. ಹಾಗಾಗಿ ಅವನು ಲವ್ ಫೇಲ್ಯೂರ್ ಆಗಿಬಿಟ್ಟು ಈ ಥರ ಆಗಿದ್ದಾನೆ. ರಾಜಕುಮಾರನಿಗೆ ಬುದ್ಧಿ ಭ್ರಮಣೆ ಆಗಿರೋದಕ್ಕೆ ಕಾರಣ ಪ್ರಣಯ ವೈಫಲ್ಯ ಅಂತ. ಅರೆ, ವಸ್ತುತಃ ಹ್ಯಾಮ್ಲೆಟ್ಗೆ ಬುದ್ಧಿ ಭ್ರಮಣ ಆಗಿಲ್ಲ. ಹಾಗಾಗಿದೆ ಅಂತ ನಟಿಸ್ತಾ ಅವನು ತನ್ನ ತಂತ್ರಗಳು ಮಾಡ್ತಾ ಇರ್ತಾನೆ. ಆಗ ಆ ಇಡೀ ಸಂವಾದ ಬರುತ್ತದೆ. ಈ ಮಂತ್ರಿ ಎಲ್ಲ ಹೇಳ್ತಾನೆ. ಅದರ ಆಡಂಬರದ ಮಾತುಗಳು ಅವೆಲ್ಲ ತುಂಬ ತಮಾಷೆಯಾಗಿವೆ. Thus, business is well ended. My liege and madam, to expostulate what majesty should be, what duty is, what day is day, night is night, and time is time, were nothing but to waste night, day, and time. Therefore, since brevity is the soul of wit, and tediousness the limbs and outward flourishes, I will be brief. ಅವನು ಹೇಳೋದು ಮಿತವಾಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ವಿ. ಯುವರ್ ನೋಬಲ್ ಸನ್ ಇಸ್ ಮ್ಯಾಡ್, ಮ್ಯಾಡ್ ಕಾಲ್ ಇಟ್. For to define true madness, what's but to be nothing else but mad, but let that go. ಆಗ ರಾಣಿ ಹೇಳ್ತಾಳೆ, ಮೋರ್ ಬೆಟರ್ ವಿತ್ ಲೆಸ್ ಆರ್ಟ್, ಮೋರ್ ಮ್ಯಾಟರ್ ವಿತ್ ಲೆಸ್ ಆರ್ಟ್ ಅಂತ. ಆಗ ಅವನು ಹೇಳ್ತಾನೆ, ಮದಾಮ್ ಐ ಸ್ವಿಯರ್ ಐ ಯೂಸ್ ನೋ ಆರ್ಟ್ ಅಟ್ ಆಲ್. ಆ ಆರ್ಟ್ ಅನ್ನೋದಕ್ಕೆ ಶೇಕ್ಸ್ಪಿಯರ್ದು ಮಾತಿನ ಚಮತ್ಕಾರ ಅನ್ನುವ ಅರ್ಥ. That he is mad is true its pity, and pity it's true, a foolish figure, but farewell it, for I will use no art. Mad,
let us grant him. Then now remains that we find out the cause of this effect, or rather say the cause of this defect. For this effect, defective comes by cause. Thus it remains, and the remainder thus. ಹೀಗೆ ಹೋಗ್ತಾ ಬರುತ್ತೆ ಆ ಮಾತುಗಳು. ಬೂಟಾಟಿಕೆ ತುಂಬ ಚೆನ್ನಾಗಿದೆ. ಇದನ್ನು ಸಂಸ್ಕೃತಕ್ಕೆ ಯಥಾವತ್ತಾಗಿ ಅನುವಾದ ಮಾಡೋದು ಬಹಳ ಕಷ್ಟ, ಬಹಳ ಕಷ್ಟ. ಇದನ್ನು ಅವರು ಸಂಸ್ಕೃತದ ಮರ್ಯಾದೆಗೆ ನಮ್ಮ ಪಂಡಿತರುಗಳೆಲ್ಲ ವಾಕ್ಯಾರ್ಥಗಳಲ್ಲಿ ಹೇಗೆ ಬೂಟಾಟಿಕೆಯ ಆಡಂಬರದ ಮಾತುಗಳನ್ನು ಆಡ್ತಾರೆ ಆ ಥರ ಮಾಡ್ತಾನೆ. ಅದರಿಂದಾಗಿ ಒಂದು ಮಾರ್ಕ್ ಸೀರಿಯಸ್ನೆಸ್ ಬರುತ್ತೆ, ಮಿಥ್ಯಾ ಗಾಂಭೀರ್ಯ, ಅದು ತಂದು ಕೊಡುವ ವಿನೋದ ಅತ್ಯದ್ಭುತವಾದದ್ದು. ಸಂಸ್ಕೃತ ಬಲ್ಲವರಿಗೆ ಓದ್ತಿದ್ರೇ ನಗು ಉಕ್ಕೇರಿ ಬರುತ್ತೆ. ಇದನ್ನು ಕನ್ನಡಕ್ಕೆ ಹೇಗೆ ಅನುವಾದ ಮಾಡೋದು ಬಹಳ ಕಷ್ಟ. ಯಥಾವತ್ ಪ್ರಯತ್ನಿಸ್ತೀನಿ. ದೇವ, ಇದನ್ನು ಸರ್ವಂ ಯಥಾ ಯೋಜನಂ ಸಂಪನ್ನಂ. ಸ್ವಾಮಿ, ಎಲ್ಲ ಸರಿಯಾಯಿತು ಅಂದರೆ ರಾಜಕಾರ್ಯ ಎಲ್ಲ ಈಗ ಮುಗಿದಿದೆ. ಕೀದೃಶಿ ರಾಜ್ಞ ಸರ್ವತೋಮುಖಿ ಪ್ರಭುತ, ಕುತೋ ವಾ ರಾಜ್ಞೋ ರಾಜಭಾವ, ಕುತೋ ವಾ ದಿವಸಸ್ಯ ದಿವಸತ್ವಂ, ಕುತೋ ವಾ ರಾತ್ರೇ ರಾತ್ರಿತ್ವಂ, ಕುತೋ ವಾ ಕಾಲಸ್ಯ ಕಾಲತ್ವಂ ಇತ್ಯತ್ರ ಪಾಂಡಿತ್ಯ ಪೂರ್ಣಃ ಊಹಾಪೋಹೋ ನಾಮ ದಿವಸಸ್ಯ ರಾತ್ರೇ ಕಾಲಸ್ಯ ಚ ಅಪವ್ಯಯೇವ. ಅತಃ ವಿಸ್ತರಮ ಕೃತ್ವಾ ಕುಮಾರವೃತ್ತಂ ಸಂಕ್ಷೇಪೇಣ ನಿವೇದಯಾಮಿ. ಮಿತಂಚ ಸಾರಂಚ ವಚೋ ಹಿ ವಾಗ್ಮಿತ. ಇದನ್ನು ಕನ್ನಡದ ಮರ್ಯಾದೆ ತರಹ ಅನುಸರಿಸಿ ಹೇಳೋದಿದ್ರೆ, ಮಹಾರಾಜರೇ, ಅದೆಷ್ಟು ತಮ್ಮ ಸರ್ವತೋಮುಖವಾದ ಪ್ರಭುತ್ವ, ನಿಮ್ಮ ರಾಜರ ರಾಜತ್ವ ಎಷ್ಟು ದೊಡ್ಡದು. ಇದು ಹಗಲಿನ ಹಗಲುತನ, ರಾತ್ರಿಯ ರಾತ್ರಿತನ, ಕಾಲದ ಕಾಲತ್ವ ಇತ್ಯಾದಿ ಅವುಗಳ ಸತ್ವವನ್ನು ಹೇಳುತ್ತಾ ಪಾಂಡಿತ್ಯಪೂರ್ಣವಾದ ಊಹಾಪೋಹವನ್ನು ಮಾಡುವುದು ಅಂದರೆ ಹಗಲಿನ ರಾತ್ರಿಯ ಕಾಲದ ದುಂದೇ ಆಗುತ್ತದೆ. ಆ ಕಾರಣ ವಿಸ್ತಾರವನ್ನು ತುಂಬ ದೂರದಲ್ಲಿಯೇ ಇಟ್ಟು ರಾಜಕುಮಾರನ ಮಾತನ್ನು ಅತಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಮಿತವಾಗಿ ಸಂಕ್ಷೇಪವಾಗಿ ಹೇಳುವುದೇ ಮಾತಿಗೆ ಬೆಡಗು. ಇದು ಅವನು ಹೇಳತಕ್ಕಂಥದ್ದು. ಮಿತಂಚ ಸಾರಂಚ ವಚೋ ಹಿ ವಾಗ್ಮಿತ. ಭಾರವಿಯ ಕಿರಾತಾರ್ಜುನೀಯದ ಮೊದಲನೇ ಸರ್ಗದ ಮಾತು. ಬಹುಭಾಷಣಂ ಅಲ್ಪಸಾರಣ್ಯ ಕರೋತಿ ಸ ಕೇವಲಂ ವಾವದೂಕಃ. ಅತಿಯಾದ ಮಾತನ್ನು ಸ್ವಲ್ಪವೂ ಸಾರವಿಲ್ಲದೆ ಹೇಳ್ತಕ್ಕಂಥದ್ದು ಹರಟೆಮಲ್ಲ ಅಂತಾರೆ. ಆ ವಾವದೂಕ ಅನ್ನುವುದು ಸಂಸ್ಕೃತದ ಒಳ್ಳೆ ಇಡಿಯಂ. ಅಲ್ಪಸಾರಂ ಅಂತನ್ನುವುದು ಅಷ್ಟೇ. ಅಥವಾ ಸೂತ್ರರೂಪೇಣ ಕಥನೀಯಂ. ಸೂತ್ರರೂಪವಾಗಿ ಹೇಳುವುದಾದರೆ ಕುಮಾರಶ್ಚಂದ್ರಸೇನ ಉನ್ಮತ್ತ. ಇದು ಸೂತ್ರ ಲಕ್ಷಣ. ಚಂದ್ರಸೇನ ಉನ್ಮತ್ತ. ಉನ್ಮತ್ತಮೇವ ತಮಹಂ ಬ್ರವೀಮಿ. ಉನ್ಮತ್ತಸ್ಯ ಲಕ್ಷಣಂ ನಾಮ ಉನ್ಮತ್ತಸ್ಯ ಉನ್ಮತ್ತ ಭಾವ. ಇಲ್ಲಿಂದ ನ್ಯಾಯಶಾಸ್ತ್ರದ ಬರುತ್ತೆ. ಕಿಂ ನಾಮ ಪೃಥಿವ್ಯಾ ಲಕ್ಷಣಂ ಗಂಧಗುಣತ್ವಂ, ಕಿಂ ನಾಮ ಆಕಾಶಸ್ಯ ಶಬ್ದಗುಣಕತ್ವಂ, ಹೀಗೆಲ್ಲ ಹೇಳ್ಕೋತಾರಲ್ಲ. ಅದೇ ತರಹ ಪೃಥಿವ್ಯಾ ಪೃಥಿವೀತ್ವಂ ಲಕ್ಷಣಂ, ಈ ಥರದ್ದೆಲ್ಲ ಹೇಳುವಂತೆ ಉನ್ಮತ್ತಸ್ಯ ಲಕ್ಷಣಂ ನಾಮ ಉನ್ಮತ್ತ ಭಾವ. ಹುಚ್ಚಿನ ಲಕ್ಷಣ ಹುಚ್ಚುತನ. ಕಥಮನ್ಯತಾ ಉನ್ಮತ್ತ ಶಬ್ದಸ್ಯ ಪ್ರಯೋಗ. ನಮ್ಮಲ್ಲಿ ಒಂದು ಪದ ಹಿಡ್ಕೊಂಡು ಜಾಡಿಸ್ತಾರೆ. ಅಲ್ಲಿ ಈ ಪದ ಹೇಗೆ ಬಂತು, ಅದೇ ಪದ ಯಾಕೆ ಬಂದಿರತಕ್ಕಂಥದ್ದು, ಇದು ಎಲ್ಲಿವರೆಗೂ ಇದೆ ಅಂದರೆ, ಛಂದಸ್ಸಿಗಾಗಿ ಕೆಲವು ಸತಿ ಮೊದಲಿಗೊಂದು ಪದ ಹಿಂದೆ ಒಂದು ಪದ ಹಾಕ್ಕೋತಾರೆ. ಭೀಮ, ದುರ್ಯೋಧನ, ಬಲರಾಮ, ಕೀಚಕ, ಜರಾಸಂಧ ಇವರೆಲ್ಲ ಸಮಬಲರು ಅಂತ ಹೇಳುವ ಮಹಾಭಾರತದ ಒಂದು ಮಾತು ಬರುತ್ತೆ. ಹಾಗೆ ಬರುವಾಗ ಭೀಮ ಶಬ್ದ ಮೊದಲು ಬಂದಿರೋದ್ರಿಂದ ಅದು ಬಹಳ ಮುಖ್ಯವಾಗಿ ಭೀಮನೇ ಇವರೆಲ್ಲರಿಗಿಂತ ಮಿಗಿಲಾಗಿ ಬಲಶಾಲಿ ಅಂತ. ಅಥವಾ ಹಂಗೆ ಬರದೇ ಇದ್ದರೆ ಛಂದಸ್ಸಿಗೋಸ್ಕರವಾಗಿ ಹೀಗಿದೆ, ಆದರೆ ವಸ್ತುತಃ ಭೀಮನೇ ಬಲಶಾಲಿ ಆಗಿರಬೇಕು ಅಂತ. ಅಂದರೆ ಒಂದೊಂದು ಪದಕ್ಕೂ ಹೀಗೆ ಅಂತ. ನಿಜವಾಗಿ ಸ್ವಾರಸ್ಯ ಸಾರ ಇದ್ದರೆ ಚೆನ್ನ. ವಸ್ತುತಃ ಭೀಮ ಇವರನ್ನೆಲ್ಲ ಕೊಂದಿದ್ದರಿಂದ ಅವನೇ ಬಲಶಾಲಿ, ಸರಿಯಾಗಿದೆ. ಹಾಗಲ್ಲದೇ ಇದ್ದ ಜಾಗದಲ್ಲೂ ಹೇಳೋಕ್ಕೆ ಹೋದರೆ ತುಂಬ ಜಾಸ್ತಿ ಈ ರೀತಿ ಅತಿಯಾಗಿ ಮಾಡ್ತಾ ಬರ್ತಾರೆ. ಅಲ್ಲಿ ಅದು ಯಾಕೆ ಬಂದಿದೆ, ಇಲ್ಲಿ ಈ ಪ್ರತ್ಯಯ ಯಾತಕ್ಕೆ ಬಂದಿದೆ, ಇಲ್ಲಿ ಠಕ್ ಪ್ರತ್ಯಯವೇ ಯಾಕೆ ಬಂದಿದೆ, ಇಲ್ಲಿ ಕ್ವಿಕ್ ಪ್ರತ್ಯಯ ಯಾಕೆ ಬಂದಿದೆ. ಡಿ ವಿ ಜಿಯವರು ಬರೀತಾರೆ, ಶಿವಸ್ವಾಮಿಯರವರು ಇದು ಭಾಗವತವನ್ನು ಓದುವಾಗ ಇಲ್ಲಿ ಘೈ ಪ್ರತ್ಯಯ ಯಾಕೆ ಬಂದಿದೆ ಅಂತ ಯೋಚನೆ ಮಾಡುವಂತೆ. ಭಾಗವತವೇ ಕರಡು ಮರಡಾಗಿರುತ್ತೆ. ಅಲ್ಲಿ ಘೈ ಪ್ರತ್ಯಯವೋ ಕ್ವಿಕ್ ಪ್ರತ್ಯಯವೋ ಟಚ್ ಪ್ರತ್ಯಯವೋ ಯಾವುದೋ ಒಂದು ಬಂದು ಹೋಗ್ತಾ ಇರುತ್ತೆ. ಅಂದರೆ ಎಲ್ಲದರೊಳಗೂ ಸ್ವಾರಸ್ಯ ಇರುತ್ತೆ ಅಂತ ಅಗೀತಾ ಹೋಗೋದು, ಕೊನೆಗೆ ಇಜ್ಜಲೇ ಸಿಗೋದು. ಇಲ್ಲ ಇನ್ನೂ ಹೆಚ್ಚಂತಂದರೆ ತಲೆ ಬುರುಡೆ ಸಿಗುತ್ತೆ, ಮೂಳೆ ಸಿಗುತ್ತೆ, ಹೊರತು ರತ್ನಾವಜ್ರ ವೈಡೂರ್ಯ ಸಿಗೋಲ್ಲ. ಹಾಗೆ ಅದು ಉನ್ಮತ್ತಸ್ಯ ಲಕ್ಷಣಂ ನಾಮ ಉನ್ಮತ್ತಸ್ಯ ಉನ್ಮತ್ತ ಭಾವ. ಹುಚ್ಚಿನ ಲಕ್ಷಣ ಹುಚ್ಚುತನ. ಕಥಮನ್ಯತಾ ಉನ್ಮತ್ತ ಶಬ್ದ ಪ್ರಯೋಗ ಅಸ್ತಾಂ ತಾವತ್. ರಾಣಿ ಹೇಳ್ತಾಳೆ, ಅಲಮನೇನ ಆಡಂಬರೇಣ ಸಂಕ್ಷೇಪೇಣ ಉಚಿತಂ. ಸಾಕು ಈ ಆಡಂಬರ, ಮಿತವಾಗಿ ಹೇಳಿ. ದೇವಿ, ಆಡಂಬರಂ ದೂರತಃ ಪರಿಹರಾಮಿ ನಮೇ ರೋಚತೆ ಶಬ್ದ ಗೌರವಂ. ನಾನು ಸಿಕ್ಕಾಪಟ್ಟೆ ಮಾತು ಬಳಸೋಲ್ಲ ಅಂದರೆ ಶಬ್ದ ಗೌರವ ಇಲ್ಲ, ಶಬ್ದ ಲಾಘವ ನಂದು. ಕುಮಾರ ಉನ್ಮತ್ತ ಇತೀದಂ ಸತ್ಯಂ ಯದಿದಂ ತಥ್ಯಂ ತತ್ಸರ್ವತಾ ಶೋಚ್ಯಂ ಯದಿದಂ ಶೋಚ್ಯಂ ತತ್ಸರ್ವತಾ ಸತ್ಯಂ. ಇದು ಸತ್ಯ. ಅವನ ರಾಜಕುಮಾರ ಹುಚ್ಚ ಅನ್ನೋದು ಸತ್ಯ. ಯಾವುದು ಸತ್ಯವೋ ಅದು ತುಂಬ ದುಃಖಕರ, ಯಾವುದು ದುಃಖಕರವೋ ಅದು ಸತ್ಯ. ಹೇಳಿದ್ದನ್ನೇ ತಿರ್ಗಾ ಮೃಗ ಅವ್ರ ಮನೆ ಅನ್ನ ಸಾರು ಮಾಡಿದ್ರು, ಹೌದು ಸಾರನ್ನ ಮಾಡಿದ್ರು ಅಂತನ್ನುವಂತೆ.
ಏವಂ ಅಭ್ಯುಪಗತೆ ಕುಮಾರಸ್ಯ ಉನ್ಮತ್ತ ಭಾವೇ. ನೀವು ಎಲ್ಲಾದರೂ ಶೃಂಗೇರಿಗೆ ಅಲ್ಲಿ ಇಲ್ಲಿ ವಾಕ್ಯಾರ್ಥಗೋಷ್ಠಿಗೆ ಹೋಗಿ ನೋಡಿ, ಇದೇ ಥರ ಮಾತುಗಳು. ಏವಂ ಅಭ್ಯುಪಗತೆ ಅಂತ ಶುರು ಮಾಡ್ತಾರೆ. ಹೀಗಾಗಿರಲಾಗಿ ಕುಮಾರಸ್ಯ ಉನ್ಮತ್ತ ಭಾವೇ, ಅದು ಸತ್ಸಪ್ತಮಿ ಪ್ರಯೋಗ. ಕಿಮಸ್ಯ ಕಾರಣಂ ಇತಿ ಪ್ರಶ್ನ ಸಮುದೇತಿ. ಹೀಗಿರಲಾಗಿ ಇದು ಎಲ್ಲಿಂದ ಬಂತು ಅಂತ ಪ್ರಶ್ನೆ. ಗೊತ್ತೇ ಇದೆಯಲ್ಲ, ಮತ್ತದನ್ನು ಯಾಕೆ ಕೇಳಬೇಕು? ಯದ್ಯತ್ ಕಾರ್ಯಂ ತತ್ಸ ಕಾರಣಂ. ಯಾವ್ಯಾವುದು ಕಾರ್ಯ ಅದು ಕಾರಣದಿಂದಲೇ ಆಗಿರುತ್ತೆ. ಯಾಕೆಂದರೆ ಕಾರಣ ಕಾರ್ಯಭಾವ ಇದೆಯಲ್ಲ. ಅತಃ ಅಯಂ ಉನ್ಮಾದ ದೋಷ ವಿನಾಕಾರಣಂ ನ ಸಂಭವತಿ ನ ಹಿ ಅಕಾರಣಂ ಕಾರ್ಯಂ ಉತ್ಪದ್ಯತೆ. ಅಸಾಧಾರಣವಾದ ಕಾರಣವಿಲ್ಲದೆ ಇವನಿಗೆ ಹುಚ್ಚು ಬರ್ತಿರಲಿಲ್ಲ. ಯಾಕೆ? ಕಾರ್ಯಕಾರಣಗಳಿಗೆ ಅವಿನಾಭಾವವಾದಂಥ ಸಂಬಂಧವಿದೆ. ತಾತ್ಪರ್ಯಂಚ ಕಿಮಸ್ಯ ಕಾರಣಂ ತಾತ್ಪರ್ಯಂಚ. ತಾತ್ಪರ್ಯ ಹೇಳೋದಿದ್ರೆ ಈ ಕಾರಣ ಏನು? ಶ್ರೂಯತಾಂ, ಕೇಳೋಣವಾಗಲಿ. ಅಸ್ತಿ ತಾವನ್ ಮಮ ದುಹಿತ, ನನ್ನ ಮಗಳು ಅಂತ ಇದ್ದಾಳೆ. ಎಲ್ರಿಗೂ ಗೊತ್ತಿದೆ ನನ್ನ ಮಗಳು ಇದಾಳಲ್ಲ ಮಲ್ಲಿಕೆ ಅಂತಂದಿದ್ರೆ ಆಗ್ತಿತ್ತು. ಯಾವದಿಯಂ ಮದಾಜ್ಞಾಂ ಪಾಲೈತಿ ತಾವತ್ಸಾ ಮದೀಯ. ಎಲ್ಲಿವರೆಗೂ ನನ್ನ ಮಾತು ಕೇಳ್ತಾಳೋ ಅಲ್ಲಿವರೆಗೂ ನನ್ನ ಮಗಳು. ತಯಾ ಖಲು ಕನ್ಯಾಧರ್ಮ ಮನಸ್ಸೃತ್ಯ ಎಂ ಲೇಖ ಮಮ ಸಮರ್ಪಿತ. ಅದನ್ನು ಇಟ್ಕೊಂಡು ನಾನು ಅವಳ ಪತ್ರ ತಂದುಕೊಟ್ಟು ಶುತ್ವಾ ದೇವ ಪ್ರಮಾಣಂ. ಅಲ್ಲಿ ಲವ್ ಲೆಟ್ರ್ ಕೂಡ ಬರುತ್ತೆ. ಅದನ್ನು ಶೇಕ್ಸ್ಪಿಯರ್ ಬರೀತಾನೆ. ನಾನು ಮೂಲ ಓದೋಕ್ಕೆ ಹೋಗೋಲ್ಲ, ಸಮಯ ಕಡಿಮೆ ಇದೆ. ಅವನು ಬರೆದಿರ್ತಾನೆ ಹ್ಯಾಮ್ಲೆಟ್ಟು. ಅಲ್ಲಿ ಒಂದು ಸ್ವಲ್ಪ ತಪ್ಪು ಆಗಿರುತ್ತೆ. ಈ ಪ್ರಾಣೇಶ್ವರೇ ಮಲ್ಲಿಕೆ ಲಾವಣ್ಯ ಚಂದ್ರಿಕೆ ಅಂತ ಲೆಟ್ರಲ್ಲಿರುತ್ತೆ. ಪ್ರಾಣೇಶ್ವರೇ ಇತಿ ಅಪಾಣಿನೀಯಂ ರೂಪಂ. ಪ್ರಾಣೇಶ್ವರೇ ಅಂತ ಸಂಬೋಧನೆ ಮಾಡಿದ್ರೆ ಅದು ಪಾಣಿನಿ ವ್ಯಾಕರಣದ ಪ್ರಕಾರ ತಪ್ಪು. ಅದು ಇಕಾರ ಅಂತ ಆಗಬೇಕು, ಪ್ರಾಣೇಶ್ವರಿ ಅಂತ. ಪ್ರಾಣೇಶ್ವರಿ ಪ್ರಾಣೇಶ್ವರ್ಯೋ ಅಂತ ಸಂಬೋಧನೆಯಲ್ಲಿ ಪ್ರಾಣೇಶ್ವರಿ ಆಗಬೇಕು, ಆಕಾರ ಅಂತ ಅಲ್ಲ, ಪ್ರಾಣೇಶ್ವರ ಅಲ್ಲ. ಹಾಗಾಗಿ ಸಂಬೋಧನೆ ಪ್ರಾಣೇಶ್ವರೇ ಅಂತ ಬರಬಾರ್ದು. ಮಲ್ಲಿಕಾ ಹಿ ಕಲಿಕಾ ತಸ್ಯಾ ಸಾರಂಗಲೋಚನೆಯ ಉಪಮಾನೋಪಮೇಯ ಭಾವೋಪಿ ನ ಹೃದಯಂಗಮ. ನಮ್ಮ ಹುಡುಗಿ ಹೆಸರು ಮಲ್ಲಿಕೆ, ಅವಳನ್ನ ಸಾರಂಗಲೋಚನೆ ಜಿಂಕೆ ಕಣ್ಣೋಳೆ ಅಂತ ಹೇಳಿದ್ರೆ ಸರಿಯಾಗೋಲ್ಲ. ಮಲ್ಲಿಗೆ ಮೊಗ್ಗುಗೂ ಜಿಂಕೆ ಕಣ್ಣಿಗೂ ಎಲ್ಲಿಂದ ಸಂಬಂಧ? ಕಾರ್ಯಕಾರಣ ಭಾವ ಹೇಗೋ ಹಾಗೆ ಉಪಮಾನೋಪಮೇಯ ಸಂಬಂಧವೂ ಸರಿಯಾಗಿಲ್ಲ ಅಂತ ಇವನು ಹೀಗೆ ಶುರು ಮಾಡ್ಕೋತಾನೆ ಲವ್ ಲೆಟರ್ನ. ಆಮೇಲೆ ಮಗಳ ಜಾತಕನೂ ಹೇಳ್ತಾನೆ. ಅವನ ಮಗಳಿಗೆ ಎಚ್ಚರಿಕೆ ಹೇಳಿರ್ತಾನೆ, ರಾಜಕುಮಾರನ್ನ ನೆಚ್ಕೋಬೇಡ, ಈ ರಾಜಕುಮಾರರೆಲ್ಲ ಕೈ ಕೊಡ್ತಾರೆ. ಕ್ಷತ್ರಿಯ ಕುಲ ಸಂಭೂತ ಕಲು ಕುಮಾರಶ್ಚಂದ್ರಸೇನ. ಅವನು ಕ್ಷತ್ರಿಯ. ಸಖತಂ ಬ್ರಾಹ್ಮಣ ಕನ್ಯಾಂ ತ್ವಾಂ ಪರಿಣಯೇತ್. ನೀನು ಬ್ರಾಹ್ಮಣರ ಹುಡುಗಿ. ಅನ್ಯಚ್ಚ ರಾಹುಗ್ರಸ್ತಂ ತವ ಸಪ್ತಮ ಸ್ಥಾನಂ. ನಿನ್ನ ಜಾತಕದಲ್ಲಿ 7ನೇ ಮನೆ ಇದೆಯಲ್ಲ, ವಿವಾಹದ ಮನೆ, ಅದು ರಾಹುಗ್ರಸ್ತವಾಗಿದೆ. ಶನಿದೃಷ್ಟ ಚಂದ್ರೋಪಿ ವಕ್ರೀಭೂತ. ಇನ್ನು ಮನಃಕಾರಕನಾದಂಥ ಚಂದ್ರ ಕೂಡ ಶನಿಯಿಂದ ನೋಡಲ್ಪಟ್ಟು ಅದು ವಕ್ರಿ ಶನಿ ನೋಡ್ತಾ ಇರೋದು. ಅದರಿಂದ ನೀನು ಬುದ್ಧಿಗೆಡ್ತೀಯ ಅಂತ. ಇದು ಮತ್ತೆ ಹಾಗೆ ಆಗೋಗ್ಬಿಡುತ್ತೆ ನಾಟಕದಲ್ಲಿ, ಅದು ಬೇರೆ. ಈ ಜಾತಕ ಲಕ್ಷಣ ಮೂಲದಲ್ಲಿ ಇಲ್ಲದೆ ಇರೋದು, ಆದರೆ ಅಲ್ಲಿ ಬೇರೆ ರೀತಿಯಲ್ಲಿ ಬರುತ್ತೆ. ಅದನ್ನು ಇವರು ತುಂಬ ಚೆನ್ನಾಗಿ ನಮ್ಮ ಕಾಂಟೆಕ್ಸ್ಟ್ಗೆ ಮ್ಯಾಚ್ ಮಾಡಿದ್ದಾರೆ. ಅದು ಬಹಳ ಸೊಗಸಾಗಿರ್ತಕ್ಕಂಥದ್ದು. ಈ ರೀತಿ ವಿನೋದವೂ ಕೂಡ ತುಂಬ ಹೃದಯಂಗಮವಾಗಿ ಬರುತ್ತದೆ. ಆಮೇಲೆ ಅವನು ನಾಟಕವನ್ನು ಮಾಡಿಸ್ತಾನೆ. ಆ ನಾಟಕವನ್ನು ಮಾಡೋ ಹೊತ್ತಿಗೆ ಅವನ ಒಂದು ಪ್ರಸಿದ್ಧವಾದ ಸಾಲಿಲೋಕಿಗಳಲ್ಲಿ ತುಂಬ ತುಂಬ ಪ್ರಸಿದ್ಧವಾದದ್ದು ಟು ಬಿ ಆರ್ ನಾಟ್ ಟು ಬಿ ಅಂತ ಬರುತ್ತಲ್ಲ, ಅದನ್ನು ನೋಡಿ. ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವಶನ್ ವೆದರ್ ಇಟ್ಸ್ ನೋಬ್ಲರ್ ಇನ್ ದಿ ಮೈಂಡ್ ಟು ಸಫರ್ ದಿ ಸ್ಲಿಂಗ್ಸ್ ಆ್ಯಂಡ್ ಆ್ಯರೋಸ್ of outrageous fortune, or to take arms against a sea of troubles, and by opposing end them to die, to sleep no more, and by a sleep to save end the heartache and the 1,000 natural shocks that flesh is hero to. It's a consummation devotedly to be wished, to die, to sleep, purchase to dream. It's the rub. ಹೀಗೆ ಹೋಗುತ್ತೆ ಆ ಮಾತು. ಅದನ್ನು ಇವರು ತುಂಬ ಚೆನ್ನಾಗಿ ಬರೀತಾರೆ, ಅನುವಾದ ಮಾಡ್ತಾರೆ. ಅಹೋ ನ ಜ್ಞಾಯತೆ ಕಿಂ ಜೀವಿತಂ ಶ್ರೇಯ ಉತ ಮರಣಂ. ಇಲ್ಲಿ ಸ್ವಲ್ಪ ವಾಚ್ಯವಾಯಿತು ಟು ಬಿ ಆರ್ ನಾಟ್ ಟು ಬಿ. ಇಡೀ ಈ ರೂಪಕದಲ್ಲಿ ಈ ಮಹಾವಾಕ್ಯವೇ ಸ್ವಲ್ಪ ವೀಕಾಗಿ ಟ್ರಾನ್ಸ್ಲೇಟ್ ಆಗಿರೋದು. ಬಹಳ ಮುಖ್ಯವಾದದ್ದು ಕೆಲವೊಮ್ಮೆ ಮಾಡೋಕ್ಕಾಗೋಲ್ಲ, ಇನ್ನೇನೇನೋ ಮಾಡಿರ್ತಾರೆ. ನನಗಿದು ಅಷ್ಟಾಗಿ ತೃಪ್ತಿ ಆಗಲಿಲ್ಲ. ನಮ್ಮೆಷ್ಟು ನನ್ನ ಜೊತೆ ವಾದ ಮಾಡುವಾಗ ಇದನ್ನೇ ಹಿಡ್ಕೊಂಡಿದ್ದು, ನನಗೂ ಅದು ಹೌದು ಅಂತ ಅನ್ನಿಸ್ತು. ಕಿಂ ಪ್ರಾಣಾನುಪಲಾಲಯಿತ ಮಯ ಕೃತಾಂತಸ್ಯ ಅಶನಿಪ್ರಹಾರಾಹ ದುಃಖಂ ನಿರೋಧ್ಯ ಸೋಢವ್ಯಃ ಉತ ಜೀವಿತ ನಿರಪೇಕ್ಷಂ ಸಂಗ್ರಹಂ ಕೃತ್ವಾ ಆಪದ್ರಾಶಯಃ ಸಮೂಲಂ ಉನ್ಮೂಲನೀಯಃ ಅಪಿ ನಾಮ ಮೃತ್ಯುಮಾಶ್ರಯೇ ಪರಂ ಕೋ ನಾಮ ಮೃತ್ಯುಃ ಮೃತ್ಯುರ್ನಾಮ ಗಾಢಸ್ವಾಪಃ ಆದಿವ್ಯಾಧಿಶೂನ್ಯಃ ಹರ್ಷವಿಷಾದರಹಿತಃ ಪರಂ ಕಿಮೇವಂ ವಿಧೇನ ಆತ್ಮಘಾತೇನ ದೇಹಸುಲಭಾನಿ ದುಃಖಾನಿ ಪರಿಹರ್ತುಂ ಶಕ್ಯೇರನ್. ದೇಹಸುಲಭಾನಿ ದುಃಖಾನಿ, ಸತ್ತು
ಈ ದೇಹಕ್ಕೆ ತುಂಬ ಸುಲಭವಾಗಿ ಬಂದುಬಿಡ್ತಕ್ಕಂಥ ದುಃಖವನ್ನು ಹೋಗಲಾಡಿಸೋಕ್ಕಾಗತ್ಯ ಅಂತ. ಅಂದರೆ ಎಲ್ಲಿವರೆಗೂ ಜೀವ ಇರುತ್ತೋ ಅಲ್ಲಿವರೆಗೂ ದುಃಖ ಇರುತ್ತದೆ ಎನ್ನುವುದನ್ನು ದೇಹ ಸುಲಭಾನಿ ಅನ್ನೋ ಮಾತಲ್ಲಿ ಹೇಳ್ತಾ ಬರ್ತಾರೆ. ಅನ್ಯಥಾ ಖಲು ವಿಷಹೇತ ಕಾಲ ಪುರುಷಸ್ಯ ದಂಡಪ್ರಹಾರಾನ್ ಶಸ್ತ್ರಪಾಣೆ ಪರಪೀಡನಂ ದರ್ಪೋದ್ಧತಸ್ಯ ವಾಕ್ಪಾರುಷ್ಯಂ ಕಾಮಾರ್ಥಸ್ಯ ಪ್ರಿಯಾ ಪರಿಭವಂ ನ್ಯಾಯಸಭಾಯ ಕಾಲಹರಣಂ ರಾಜಪುರುಷಾಣಾಂ ಅವಿನಯಂ ಖಲಪುರುಷಾಣಾಂ ಸುಜನ ವಿಮಾನನಂ ಸರ್ವಥಾ ದಾರುಣಮಿದಂ ಮನುಜ ಜೀವಿತಂ. ಈ ಜೀವ ಇಟ್ಕೊಂಡಿದ್ರೆ ಅಧಿಕಾರಿಗಳ ಪ್ರಭುಗಳ ಅವಮಾನ ತಾಳಬೇಕು, ದೌರ್ಜನ್ಯ ತಾಳಬೇಕು, ಹಿಂಸೆ ತಾಳಬೇಕು, ಶತ್ರು ಮಿತ್ರರ ಮೂಲಕ ಬರುವ ಪರಾಭವವನ್ನು ತಾಳಬೇಕು, ಆದಿವ್ಯಾಧಿಗಳನ್ನು ಅನುಭವಿಸಬೇಕು. ತುಂಬ ಕಷ್ಟವಾದದ್ದು. ಅಪಿನಾಮ ಕಶ್ಚಿತ್ ಆತ್ಮಘಾತೇನ ಮುಚ್ಯೇತ ಅಸ್ಮಾತ್ ಯಾತನಾ ಪ್ರಪಂಚಾತ್. ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಬಿಟ್ಬಿಡ್ಲಾ? ತಥಾ ಸತಿ ಕೈಮಾಂ ಖಲು ಕಷ್ಟಬಹುಲಾಂ ಜೀವನಯಾತ್ರಂ ವಿಷಹೇತ ಪರಂ ಮೃತ್ಯೋ ಪರಮಚಿಂತ್ಯ ಪರಲೋಕಃ ತತ್ರ ಅವಿದಿತಾನಿ ದಾರುಣತರಾಣಿ ದುಃಖಾನಿ ಕದಾಚಿತ್ ತಮ್ಮ ಅಭಿಭವೇಯು. ಸತ್ತರೆ ಪರಲೋಕದಲ್ಲಿ ಇನ್ನೇನು ಕಷ್ಟ ಬರುತ್ತು? ಕ್ರಿಶ್ಚಿಯನ್ ಬಿಲೀಫ್ ಹೆಲ್ ತತ್ವಾನ್ವೇಷ ಬುದ್ಧಿಮಂತಂ ಕ್ರಿಯಾಶೂನ್ಯಂ ಕೃತ್ವ ವ್ಯವಸಾಯಾತ್ ಪರಾವರ್ತೈತಿ. ಈ ಫಿಲಾಸಫಿ ಪ್ರೋಕ್ರಾಸ್ಟಿನೇಷನ್ ಮಾಡುತ್ತೆ, ಎಲ್ಲ ಕ್ರಿಯಾಶೂನ್ಯ ಮಾಡುತ್ತದೆ. ದರಿದ್ರಸ್ಯ ಮನೋರಥ ಇವ ಉತ್ಪನ್ನ ಮಾತ್ರ ವಿಲಯಮುಪಯಾಂತಿ ಉತ್ಥಾಯಂತೆ ವಿಲೀಯಂತೆ ದರಿದ್ರಾಣಾಂ ಮನೋರಥ. ಆ ಸುಭಾಷಿತದ ಸಂವಾದ ಇಲ್ಲಿದೆ. ಇಯಂ ಮಲ್ಲಿಕಾನಾಮಮ ನೇತ್ರ ನಿರ್ವಾಣಂ ಉಪಸ್ಥಿತಂ ನೇತ್ರ ನಿರ್ವಾಣಂ ಶಾಕುಂತಲದಲ್ಲಿ ಬರ್ತಕ್ಕಂಥ ಮಾತು. ಈ ಥರ ಎಷ್ಟೊಂದು ಮಾತುಗಳು ಅಲ್ಲಲ್ಲಲ್ಲೇ ಸೊಗಸಾಗಿ ತಂದು ಕೊಡ್ತಾರೆ. ಹೀಗೆ ಈ ಭಾಷೆ ಹೋಗುತ್ತದೆ. ಅಲ್ಲಿ ಅವಳು ಮಲ್ಲಿಕಾ ಅವಳು ಬರ್ತಾಳೆ. ಹಂತ ಕೇಯಂ ದುರವಸ್ಥಾ. ಈ ರಾಜಕುಮಾರಿಗೆ ಹುಚ್ಚಿಡಿದಿದೆ ಅಂತ, ತನ್ನ ಪ್ರೀತಮ ಹುಚ್ಚಾದ ಅಂತ ಅವಳಿಗೆ ದುಃಖ. ಅಯಂಕಲು ಮಹಾತ್ಮ ನಿಖಿಲಸ್ಯ ರಾಜಮಂಡಲಸ್ಯ ಲಲಾಮಭೂತಃ ಶೂರಾಣಾಂ ಅಗ್ರಣೀಃ ಬುದ್ಧಿಮತಾಂ ಅಗ್ರೇಸರಃ ದುರ್ಗರಾಜ್ಯಸ್ಯ ಆಶಾನಿಧಾನಂ ಶಿಷ್ಟಾಚಾರಸ್ಯ ಮಾನದಂಡಃ ದಾಕ್ಷಿಣ್ಯಸ್ಯ ನಿಧಿಃ ದೀನಾನಾಂ ಕಲ್ಪವೃಕ್ಷಃ. ಆ ಮಾತು ಚಾರುದತ್ತನ ಬಗೆಗೆ ಮೃಚ್ಛಕಟಕದಲ್ಲಿ ಹೇಳೋದು. ದೀನಾನಾಂ ಕಲ್ಪವೃಕ್ಷ ಅಂತ ಒಂದು ಶ್ರದ್ಧರಾ ಛಂದಸ್ಸಿನ ಪದ್ಯ ಬರುತ್ತೆ. ಇದೊಳ್ಳೆ ಬಾಣಭಟ್ಟಂತರ ನಿಖಿಲಾನಾಂ ಪುರುಷಗುಣಾನಾಂ ಆಯತನಂ. ಅದು ಶೂದ್ರಕನ ವರ್ಣನೆ ಮಾಡ್ತಾ ಬಾಣಭಟ್ಟ ಕಾದಂಬರಿಯಲ್ಲಿ ಕುಲಭವನಂ ಕಲಾನಾಂ ಆಯತನಂ ವಿದ್ಯಾನಾಂ ಅಂತ ಹೇಳ್ಕೊಂಡು ಹೋಗ್ತಾನೆ. ಆ ತರಹ ಇಲ್ಲಿ ಅವರು ಹಾಗೆ ಮಾಡಿದ್ದಾರೆ. ಮತ್ತು ಇವನು ಚಂದ್ರಸೇನ ಬೈತಾನೆ. ಹೆಣ್ಣು ತುಂಬ ನೀಚಳು. ಅವಳು ಏನು ಮಾಡ್ತಾಳೆ? ತಾಕ್ಕಿಲ ಕೋಕಿಲ ಇವ ಮಧುರಂ ಕೂಜಂತಿ ಹರಿಣಿ ಇವ ಚಂಚಲಂ ಪಶ್ಯಂತಿ ಹಂಸಿ ಇವ ಸವಿಲಾಸಂ ಗಚ್ಚಂತಿ ಅಂಗವಿಭ್ರಮೈ ಅನಿಮಿತ್ತಂ ಪರಿಹಸಂತಿ ಸ್ವೈರಾಚಾರಂ ಕೃತ್ವಾಪಿ ಮುಗ್ಧಭಾವಂ ನಾಟಯಂತಿ. ಹೆಣ್ಣುಗಳು ಕೋಗಿಲೆಗಳಂತೆ ಕೂಗ್ತಾರೆ, ಜಿಂಕೆಗಳಂತೆ ಚಂಚಲ ನೋಟಗಳಿಂದ ನೋಡ್ತಾರೆ, ಹಂಸಿಗಳಂತೆ ವಯ್ಯಾರ ಮಾಡ್ತಾರೆ, ಬೇರೆಯವ್ರನ್ನೆಲ್ಲ ಮರಳು ಮಾಡುವಂತೆ ನಗುತ್ತಾರೆ. ಹೀಗೆಲ್ಲ ಮಾಡಿ ಮುಗ್ಧತೆಯನ್ನು ತೋರಿಸ್ತಾರೆ. ಅನ್ಯಂ ಮಧುರ ವಚನೈ ಮೋಹಯಂತಿ ಅನ್ಯಂ ಕಟಾಕ್ಷ ವಿಕ್ಷೇಪೈ ಪಶ್ಯಂತಿ ಅನ್ಯಸ್ಯ ಹೃದಯಂ ಹರಯಂತಿ. ಆದರೆ ಒಬ್ಬರ ಜೊತೆ ಲಲ್ಲೆಗೆರೀತಾರೆ, ಇನ್ನೊಬ್ಬರ ಜೊತೆ ಮರಳು ಮಾತಾಡ್ತಾರೆ, ಇನ್ನೊಬ್ಬರ ಹತ್ರ ಹುಬ್ಬಾರಿಸ್ತಾರೆ. ಸಾಲಾವೃಕಾಣಂ ಹೃದಯಾನಿ ತಾಸಾಂ. ಇದರ ವೇದದಲ್ಲಿ ಉರ್ವಶಿ ಪುರೂರವ ಸಂವಾದದಲ್ಲಿ ಬರುತ್ತೆ. ಶ್ರೀಣಾಂ ಹೃದಯಾನಿ ಸಾಲಾವೃಕಾನಾಂ ಇವ. ಅಲ್ಲಿಗೆ ತಂದು ಕನೆಕ್ಷನ್ ಕೊಡ್ತಾರೆ. ನಮೇ ವಿಶ್ವಾಸ ಸ್ತ್ರೀಷು ನೋತ್ಸಾಹೇ ಸ್ತ್ರೀಷು ಪುರತೋ ದ್ರಷ್ಟುಂ ಅಂತ ಹಾಗೆಲ್ಲ ಅವನು ಬೈತಾನೆ. ಈ ರೀತಿಯಾದ ಆ ಒಂದು ಗಂಭೀರ ಮನೋಹರವಾದ ಸಂವಾದವನ್ನು ಇವರು ರೂಪಕಗಳಲ್ಲಿ ಎಷ್ಟೋ ಕಡೆ ತೋರಿಸ್ತಾ ಬರ್ತಾರೆ. ಕಾಮಂ ತ್ವಂ ಸತ್ಯಸಂಧಾಹ ನಾಸ್ತಿ ಮೇ ಮನಸ್ಸಿ ಅನ್ಯತ್ ವಚಸಿ ಅನ್ಯತ್. ಇದು ಸುಭಾಷಿತ. ಮನಸ್ಸಿ ಅನ್ಯತ್ ವಚಸಿ ಅನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನಾಂ. ಮನಸ್ಸಿ ಏಕಂ ವಚಸ್ಸಿ ಏಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಏಕಂ ವಚಸಿ ಏಕಂ ಕರ್ಮಣಿ ಏಕಂ ದುರಾತ್ಮನಾಂ. ಮನಸ್ಸಲ್ಲೊಂದು ಮಾತಲ್ಲೊಂದು ಕೆಲಸದಲ್ಲೊಂದು ನೀಚರಿಗೆ, ಮನಸ್ಸೂ ಒಂದೇ ಮಾತು ಒಂದೇ ಕೃತಿಯೂ ಒಂದೇ ಸಜ್ಜನರಿಗೆ ಅಂತ. ಹಾಗೆ ಆ ರೀತಿಯಾದದ್ದನ್ನೆಲ್ಲ ತರ್ತಾರೆ. ಇಲ್ಲಿ ನಾಟಕದೊಳಗಿನ ನಾಟಕದಲ್ಲಿ ಕೊಲೆ ಸೀನ್ ಬರುತ್ತೆ. ಆಗ ಆ ಕೊಲೆ ಮಾಡುವವನು ಕೊಲೆ ಮಾಡಲ್ಪಡುವವನ ಕಿವಿಗೆ ವಿಷವನ್ನು ಹಿಂಡುತ್ತಾನೆ. ಆಗ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯ ಯೋಸ್ಮಾನ್ ದ್ವೇಷ್ಟಿಯಂಚ ವಯಂ ದ್ವಿಷ್ಮಃ ತಮ್ಮ ಹನ್ಮಿ ಅಂತಾನೆ. ಇದು ಒಂದು ಕಡೆಗೆ ಮಹಾನ್ಯಾಸದಲ್ಲಿ ಬರ್ತಕ್ಕಂಥ ಶಿವನ ಪ್ರಾರ್ಥನೆ ಘೋರೇಭ್ಯೋ ಘೋರ ಘೋರತರೇಭ್ಯ ಅಂತ ಅದನ್ನು, ಮತ್ತು ಯೋಸ್ಮಾನ್ ದ್ವೇಷ್ಟಿ ಎಂಚವನ್ ದ್ವಿಷ್ಮಃ ತೈತ್ರಿಯ ಸಂಹಿತೆ ಬ್ರಾಹ್ಮಣಗಳಲ್ಲಿ ಬರ್ತಕ್ಕಂಥ ಪ್ರಸಿದ್ಧವಾದ ವಾಕ್ಯ. ಈ ರೀತಿಯಾದದ್ದನ್ನು ಇಷ್ಟನ್ನೂ ಇವರು ತುಂಬ ಚೆನ್ನಾಗಿ ಅಲ್ಲಿಗೆ ತಂದು ಕೊಡ್ತಾರೆ. ಅದು ಮಾತ್ರವಲ್ಲ, ಅಲ್ಲಿ ಆ ನಾಟಕದ ಜನಗಳ ಜೊತೆಗೆ ತುಂಬ ಸೊಗಸಾಗಿರ್ತಕ್ಕಂಥ ಚಮತ್ಕಾರದ ಮಾತುಗಳು ಬರ್ತವೆ. ಅದನ್ನು ಕೂಡ ನಾವು ನೋಡಬಹುದು. ಅಂದರೆ ಇವರು ಎಷ್ಟು ಕಡೆ ಶೇಕ್ಸ್ಪಿಯರ್ನಲ್ಲಿ ಮೊದಲ ಬಾರಿಗೆ ಪ್ಲೇ ವಿತ್ ಇನ್ ಪ್ಲೇ ಅನ್ನುವ ಟೆಕ್ನಿಕ್ ಬಂದಿದ್ದು.
ನಮ್ಮಲ್ಲಿ ಹರ್ಷನ ಕಾಲಕ್ಕೆ ಬಂದಿತ್ತು. ಶೇಕ್ಸ್ಪಿಯರ್ಗಿಂತ ಸುಮಾರು 900 ವರ್ಷಗಳಿಗೆ ಮುಂಚೆ ನಮ್ಮಲ್ಲಿ ಬಂದಿತ್ತು. ಆದರೆ ಅವನು ಶೇಕ್ಸ್ಪಿಯರ್ ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ. ಅವನಿಗೆ ಎಲ್ಲಿಂದಾನೇ ತಗೊಂಡ ಅಂತ ಏನೂ ಅಲ್ಲ. ಆದರೆ ನಾವು ಆ ದೃಷ್ಟಿಯಿಂದ ಪಾಶ್ಚಾತ್ಯ ಸಾಹಿತ್ಯ ಪ್ರಪಂಚದ, ನಾಟಕ ಪ್ರಪಂಚದ ತಂತ್ರಗಳ ವಿಷಯದಲ್ಲಿ ಇಷ್ಟು ಮುಂದುವರೆದಿದ್ವಿ ಅಂತ ಅನ್ನೋದು ಕೂಡ ಗೊತ್ತಾಗುತ್ತದೆ. ಆ ನಾಟಕದವ್ರ ಜೊತೆ ಮಾತಾಡುವಾಗಲೂ ತುಂಬ ತಮಾಷೆಯಾಗಿರುವ ಕನ್ವರ್ಸೇಷನ್ಸನ್ನು ನಾವು ಕಾಣ್ತೀವಿ. ಆ ಒಂದು ಭಾಗವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾಟಕದ ಕಂಪನಿಯವರೆಲ್ಲ ಬರ್ತಾರೆ. ಅವ್ರ ಜೊತೆ ಎಲ್ಲನೂ ತುಂಬ ತಮಾಷೆಯಾಗಿ ಮಾತಾಡ್ತಾನೆ ಶಾಲೆಯ. ಅದು ಎಂದಿನಂತೆ ಪರಮ ಗಂಭೀರವಾದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು. ನೋಡಿದ್ರೆ ಅದು ಹಾಗೆ ನಗೆಪಾಟ್ಲೆ ಆಗ್ತಕ್ಕಂಥದ್ದು. ಅಲ್ಲಿ ಸಂಸ್ಕೃತ ರೂಪಕಗಳ ಎಷ್ಟೆಷ್ಟೋ ಹೆಸರುಗಳು, ಪ್ರಸ್ತಾವನೆಗಳು ಅವೆಲ್ಲ ಕೂಡ ಬರ್ತಾ ಹೋಗುತ್ತವೆ. ಆ ಭಾಗ ಸಿಗ್ತಾ ಇಲ್ಲ ಅನಿಸುತ್ತೆ. ಇಲ್ಲಿ ಬಂತು. ಕುಮಾರ ಜಗತೀತಲೆ ವಿಖ್ಯಾತೋಯಂ ನಟವೃಂದ. ಈ ಮಂತ್ರಿ ಹೇಳೋದು ನೋಡಿ, ಮತ್ತೆ ಬೂಟಾಟಿಕೆ. ದುಃಖಾಂತಂ ಸುಖಾಂತಂ ಪ್ರಕರಣಂ ಪ್ರಹಸನಂ ವಿಹಾಮೃಗ ವ್ಯಾಯೋಗ ವೀಥಿ ಇತ್ಯಾದಿಕಂ ಐತಿಹಾಸಿಕಂ ಸುಖಾಂತಂ ಪ್ರಕರಣಂ ದುಃಖಾಂತಂ ಐತಿಹಾಸಿಕಂ ಪ್ರಕರಣಂ ಶೃಂಗಾರಹಾಟಂ ಪದ್ಮಪ್ರಾಭೃತಕಂ ಪಾದತಾಡಿತಕಂ ಉಭಯಾಭಿಸಾರಿಕಂ ಸುಖಾಂತಂ ಪಾದತಾಡಿತಕಂ ಸುಖದುಃಖಾಂತಂ ಪಾದತಾಡಿತಕಂ ಐತಿಹಾಸಿಕಂ ಪಾದತಾಡಿತಕಂ ಚಾಕ್ಷುಷಂ ಶ್ರಾವ್ಯಂ ಚಾಕ್ಷುಷಶ್ರಾವ್ಯಂ ವಾ ನಾಟಕಂ ನಾಟಯಿತುಂ ಕುಶಲಾ ಇಮೇ ಕುಶಲವಾಹ ಸಂಕ್ಷೇಪೇಣ ಚೇದ್ವಕ್ತವ್ಯಂ ರಸಭಾವ ಸಮುಜ್ವಲಂ ಕಮಪಿ ನಾಟ್ಯ ಪ್ರಕಾರಂ ಅಭಿನೇತುಂ ಇಮೇ ನಿಪುಣಃ ಮಧುರ ಕೋಮಲ ವಿಲಾಸಿನಿ ಕಾಳಿದಾಸಸ್ಯ ಭಾರತಿ ಧೀರ ಗಂಭೀರ ಭಾವಿನಿ ಭೌಭೂತೆ ಸರಸ್ವತಿ ಅನಯೋ ಸಮನ್ವಯ ಅಸ್ಮಿನ್ ನಟವೃಂದೇ ಏಕಸಂಸ್ಥಾ. ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದಾನೆ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡೋದಿದ್ರೆ, ಕುಮಾರ, ಈ ಭೂತಳದಲ್ಲಿ ಈ ನಟವೃಂದರು ತುಂಬ ವಿಖ್ಯಾತರಾಗಿದ್ದಾರೆ. ದುಃಖಾಂತ, ಸುಖಾಂತ, ಸಾಮಾಜಿಕ, ವೈನೋದಿಕ ಮತ್ತು ಕುತೂಹಲ ಭರಿತವಾದದ್ದು, ಯುದ್ಧ ಸಂಗತಿ ಉಳ್ಳಂಥದ್ದು, ಬೀದಿ ನಾಟಕ, ಐತಿಹಾಸಿಕ, ಸುಖಾಂತ ಪ್ರಕರಣ, ಸುಖಾಂತ ಸಾಮಾಜಿಕ, ದುಃಖಾಂತ ಐತಿಹಾಸಿಕ, ಸುಖ ದುಃಖಾಂತವಾದಂಥ ಶೃಂಗಾರಹಾಟ, ಪದ್ಮಪ್ರಭೃತಕ ಮೊದಲಾದ ಬಾಣಗಳು, ಪಾದತಾಡಿತಕ, ಉಭಯಾಭಿಸಾರಿಕ ಮೊದಲಾದ ಬಾಣಗಳು, ಅದರೊಳಗೆ ಸುಖಾಂತ ಪಾದತಾಡಿತಕ, ಸುಖ ದುಃಖಾಂತ ಪಾದತಾಡಿತಕ, ಐತಿಹಾಸಿಕ ಪಾದತಾಡಿತಕ, ಕಣ್ಣಿಗೆ ರಮಣೀಯವಾದದ್ದು, ಕಿವಿಗೆ ಇಂಪಾದದ್ದು, ಕಣ್ಣಿಗೂ ಕಿವಿಗೂ ಇಂಪಾದದ್ದು, ಅದನ್ನು ಮಾಡಿಸಲು ನೋಡಿಸಲು ಇವರು ಸಮರ್ಥರಾಗಿದ್ದಾರೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ ರಸಭಾವದಿಂದ ಕೂಡಿರುವ ಯಾವ ಪ್ರಕಾರವನ್ನು ಅಭಿನಯಿಸ್ತಾರೆ. ಮಧುರಕೋಮಲವಾದ ಕಾಳಿದಾಸನ ಮಾತುಗಳು, ಧೀರಗಂಭೀರವಾದ ಭೌಭೂತಿಯ ಮಾತುಗಳು ಇವರಲ್ಲಿ ಒಂದೇ ಕಡೆ ಬಂದು ನೆಲೆಸಿವೆ. ಒಳ್ಳೆಯ ನಾಟಕದವರು ಅಂತ ಹೇಳೋದನ್ನು ಇಷ್ಟು ಆಡಂಬರ ಮಾಡಿ ಹೇಳ್ತಾನೆ. ಈ ರೀತಿ ಇವರು ಬಳಸಿಕೊಂಡು ಬರ್ತಾರೆ. ಒಟ್ಟಿನಲ್ಲಿ ಎಲ್ಲಿಯೂ ಕೂಡ ನೀರಸತೆಗೆ, ಚರ್ವಿತ ಚರ್ವಣತೆಗೆ, ದುಷ್ಕರತೆಗೆ, ದುರ್ಬೋಧತೆಗೆ ಅವಕಾಶ ಇಲ್ಲದಂತೆ ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ದುರ್ಗಸೇನಸ್ಯ ಯುವರಾಜ ಚಂದ್ರಸೇನ ಅನ್ನುವ ಈ ಹ್ಯಾಮ್ಲೆಟ್ನ ರೂಪಾಂತರ ಸಂಸ್ಕೃತ ಸಾಹಿತ್ಯದಲ್ಲಿಯೇ ಒಂದು ಮೈಲಿಗಲ್ಲು ಅಂದರೆ ತಪ್ಪಲ್ಲ. ಒಳ್ಳೆಯ ಸಂಸ್ಕೃತ ಗದ್ಯಕ್ಕೆ ಇದು ಸಾರ್ವಕಾಲಿಕವಾದ ಮಾದರಿಯಾಗಿ ನಿಲ್ಲೋದೊಳಗೆ ಸಂದೇಹವಿಲ್ಲ. ಇಂಥ ಕೃತಿಯನ್ನು ಓದುವುದಾದರೆ ರಸಿಕರಿಗೆ ತುಂಬ ಪ್ರಯೋಜನವಾದೀತು ಅಂತ ಹೇಳಿ ವಿರಮಿಸ್ತೀನಿ. ನಾಳೆ ದಿವಸ ಅಭಿರಾಜ ರಾಜೇಂದ್ರ ಮಿಶ್ರ ಅಂತ ವರ್ತಮಾನದಲ್ಲಿ ಜೀವಂತ ಇರತಕ್ಕಂಥ ಸಂಸ್ಕೃತ ಕವಿ, ಅವರ ರೂಪಕಗಳನ್ನು, ಕಾವ್ಯಗಳನ್ನು, ಶತಕಗಳನ್ನು ಮತ್ತು ಗದ್ಯ ಸ್ವಾರಸ್ಯವನ್ನು ಕುರಿತು ಯೋಚನೆ ಮಾಡೋಣ. ನಮಸ್ಕಾರ, ಧನ್ಯವಾದ.